ವಾಯ್ಸ್ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಓಕೆ. ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಸರಿ ಸರಿ, ಸ್ಟಾರ್ಟ್ ಮಾಡೋಣಂತೆ. ಮುಖ್ಯವಾಗಿ ಇವತ್ತು ಸ್ಟಾರ್ಟ್ ಮಾಡ್ಬೇಕಾಗಿದ್ದ ಉದ್ದೇಶ ಏನು ಅನ್ನೋದು ಅಂದ್ರೆ, ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಈಗ ಆ, ನಿಮ್ಗೊಂದು ಕ್ಲಿಯರ್ ಪಾತ್ ಮಾಡ್ಕೊಡ್ಬೇಕು ಅಂತ ನಾವು ಸಾಕಷ್ಟು ಆಕ್ಚುಲಿ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಒಂದು ಪ್ಲಾನ್ಗೆ ಬಂದಿದ್ದೀವಿ. ಏನದು ಪ್ಲಾನು ಅಂದ್ರೆ, ನೋಡಿ ಇಲ್ಲಿ, ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫೇಲಿಯರ್ ರೇಟ್ಗೆ ಸಾಕಷ್ಟು ರೀಸನ್ಸ್ ಇರುತ್ತೆ. ಬಟ್ ಓಕೆ, ಅದನ್ನ ಆಮೇಲೆ ಹೇಳ್ತೀನಿ. ಫಸ್ಟ್ ಲೆಟ್ ಅಸ್ ಆಕ್ಚುಲಿ ಡೂ ಒನ್ ಥಿಂಗ್. ನಿಮ್ ಪ್ರಕಾರ ನಿಮ್ಗೆ ಏನ್ ಚಾಲೆಂಜಸ್ ಫೇಸ್ ಆಗ್ತಾ ಇದೆ ಹೇಳಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಟ್. ಅದ್ರ ತಕ್ಕಂಗೆ ಈಗ ಏನ್ ಸೊಲ್ಯೂಷನ್ ನಾವು ತಗೊಂಡ್ ಬಂದಿದೀವಿ, ಇಸ್ ಇಟ್ ಸೂಟಬಲ್ ಅಥವಾ ಅದಕ್ಕೆ ತಕ್ಕಂಗೆ ನಾವೇನಾರು ಮಾಡಿಫೈ ಮಾಡ್ಬೇಕಾ ಅಂತ ನೋಡೋಣಂತೆ. ನಿಮ್ಗೆ ಇವಾಗ ಸದ್ಯಕ್ಕೆ ಏನೇನ್ ಚಾಲೆಂಜಸ್ ಬರ್ತಾ ಇದೆ, ನೀವು ಟ್ರೇಡಿಂಗ್ ಜರ್ನಿಲಿ ನಿಮ್ಗೆ ಏನೇನ್ ಪ್ರಾಬ್ಲಮ್ ಬರ್ತಾ ಇದೆ ನೀವು ಹೇಳ್ತಾ ಹೋಗಿ, ನಾನು ಅದನ್ನ ಲಿಸ್ಟ್ ಮಾಡ್ತಾ ಹೋಗ್ತೀನಿ. ತಪ್ಪಾಗಿ ಎಂಟ್ರಿ ಆಗ್ಬಿಡ್ತೀನಿ ಸರ್. ಓಕೆ, ಎಂಟ್ರಿ ತಪ್ಪಾಗ್ತಾ ಇದೆ. ಬೇರೆ ಏನ್ ಪ್ರಾಬ್ಲಮ್? ಸ್ಟ್ರೈಕ್ ಪ್ರೈಸ್ ಅನ್ನ ಸೆಲೆಕ್ಟ್ ಮಾಡುವಾಗ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಪ್ರಾಬ್ಲಮ್ ಇದೆ. ಓಕೆ ಸರ್, ಎಂಟ್ರಿ ಕರೆಕ್ಟ್ ತಗೊಳ್ತೀನಿ, ಬಟ್ ಅದು ಮಾರ್ಕೆಟ್ ಸ್ಟೇಬಲ್ ನಿಂತ್ಕೊಳ್ಳೋದಕ್ಕೆ ಆಗ್ತಲ್ಲ. ಸರ್, ಮಾರ್ಕೆಟ್ ನಮ್ ಕಂಟ್ರೋಲ್ ಅಲ್ಲಿ ಇಲ್ವಲ್ಲ. ಸರ್ ಅದಲ್ಲ ಸರ್, ಅಂದ್ರೆ ಮಾರ್ಕೆಟ್ ಹಿಂಗೆ ಹೋಗುತ್ತೆ ಅಂತ ಎಕ್ಸಾಕ್ಟ್ ತಿಳ್ಕೊಂಡಿರ್ತೀನಿ. ಹಾ, ಬಟ್ ಏನು ಅಂತ ಅಂದ್ರೆ, ಈಗ ಎಕ್ಸಿಟ್ ಆಗ್ಬಿಡದ ಅನ್ನಿಸ್ತಾ ಇರ್ತದೆ. ಅದಕ್ಕೋಸ್ಕರ ಅದಕ್ಕೆ ಏನಾರ ಒಂದು ಸೊಲ್ಯೂಷನ್ ಕೊಡ್ತೀರಾ? ಅಲ್ಲ, ಎಕ್ಸಿಟ್ ಆಗ್ಬೇಕಾದ್ರೆ ಎಕ್ಸಿಟ್ ಆಗ್ಬಿಡಿ, ಅದ್ರಲ್ಲಿ ಏನಿದೆ? ಪ್ರಾಫಿಟ್ ಮಾಡ್ತಿದ್ರೆ ಎಕ್ಸಿಟ್ ಆಗಿ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಸರ್, ಎಕ್ಸಿಟ್ ಆದ್ಮೇಲೂ ಮಾರ್ಕೆಟ್ ತುಂಬಾ ಮೂವ್ಮೆಂಟ್ ಇರುತ್ತೆ ಹ್ಮ್ ನಾನು ಅನ್ಕೊಂಡಿದ್ ಕಡೆ. ಹ್ಮ್ ಅದು ಪ್ರಾಬ್ಲಮ್ ಆಗ್ತಾ ಇದೆ ತುಂಬಾ ದಿನದಿಂದ. 2 ವೀಕ್ಸ್ ಇಂದ ಅದೇ ಜಾಸ್ತಿ ಆಗ್ತಾ ಇದೆ ಪ್ರಾಬ್ಲಮ್. ಸೊ ಇಟ್ ಈಸ್ 2 ವೀಕ್ಸ್ ಮೋರ್ ಇಂದ ಆಫ್ ಚೆನ್ನಾಗಿ ಮೈಂಡ್ ಒಳ್ಳೆ ಸೆಟ್ ಮೂವ್ಮೆಂಟ್ ಇಶ್ಯೂ. ಇದೆ. ಒಳ್ಳೆ ಕರೆಕ್ಟ್. ಅಂದ್ರೆ ಮೂವ್ಮೆಂಟ್ ಸಿಗ್ತಾ ಇದೆ ಹಾ ಸರ್, ಒಳ್ಳೆ ಮೂವ್ಮೆಂಟ್ ಸಿಗ್ತಾ ಇದೆ ನಾನು ಬೈ ಮಾಡಿದಾಗ. ಅಂದ್ರೆ ಅದರಿಂದ ಕಂಪ್ಲೀಟ್ ರ್ಯಾಲಿ ಕ್ಯಾಚ್ ಮಾಡಕ್ ಆಗ್ತಾ ಇಲ್ಲ ಅಂತ ಸರ್. ಕಾಂಟ್ ಕ್ಯಾಚ್ ಫುಲ್ ಮೂವ್ಮೆಂಟ್, ಕರೆಕ್ಟಾ? ಎಸ್ ಸರ್. ಎಸ್ ಸರ್. ಬೇರೆ ಬೇರೆ ಏನ್ ಪ್ರಾಬ್ಲಮ್? ಮತ್ತೆ ಎಕ್ಸಿಟ್ ಆದ್ಮೇಲೆ ಫುಲ್ ಮೂವ್ಮೆಂಟ್, ಅದೇ ಅರ್ಥ ಆಗ್ತದೆ. ಸರಿ, ಮತ್ತೆ ಆಮೇಲೆ ಸ್ಟಾಪ್ ಲಾಸ್ ಅದೊಂದು ಸರ್ ಪ್ರಾಬ್ಲಮ್. ಏನ್ ಸ್ಟಾಪ್ ಲಾಸ್ ನೀವು ಹಾಕದೇ ಇಲ್ವಲ್ಲ? ಹ್ಞೂ ಸರ್. ಮತ್ತೆ ಅದು ಪ್ರಾಬ್ಲಮ್ ನಿಮ್ಮಲ್ಲಿ ಇರೋದು, ಏನ್ ಮಾಡ್ತೀರಾ? ಇದು ಸ್ಟಾಪ್ ಲಾಸ್ ಇರೋದು ಮತ್ತೆ ಮೈಂಡ್ ಸೆಟ್ ಇಶ್ಯೂನೇ. ಸ್ಟಾಪ್ ಲಾಸ್ ಹಾಕ್ಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ ತಾನೆ. ಒಂದ್ ಸ್ವಲ್ಪ ಎಷ್ಟಾಗ್ಬೇಕು, ಸ್ವಲ್ಪ ಪರ್ಸೆಂಟೇಜ್ ಸರ್, ಮಿನಿಮಮ್ 30 ಪಾಯಿಂಟ್ಸ್ ಅಂತೂ ಬೇಕೇ ಬೇಕು. ಓಕೆ ಸರ್. ಸರ್, ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಸೈಡ್ ವೈಸ್ ಮಾರ್ಕೆಟ್ ಸ್ವಲ್ಪ ಐಡೆಂಟಿಫಿಕೇಶನ್ ಟಫ್ ಆಗ್ತಾ ಇದೆ. ಅದು ಯಾರಿಗೂ ಆಗಲ್ಲ ಸರ್. ಓಕೆ, ಸೈಡ್ ಬೇಸ್ ಮಾರ್ಕೆಟ್ ಹೋಲ್ಡ್ ಮಾಡಕ್ ಭಯ ಇಂಟ್ರಾಡೇ ಆಗುತ್ತೆ ಸರ್. ಒಂದೊಂದಾಗೆ ಹೇಳಿ. ಏನ್ ಹೇಳಿ ಶಿಲ್ಪ, ಏನೋ ಹೇಳ್ತಿದ್ರೆ? ಹೋಲ್ಡ್ ಮಾಡಕ್ ಭಯ ಆಗುತ್ತೆ ಸರ್. ಲಾಸ್ ಮಾಡ್ಕೊಂಡು ಎಕ್ಸಿಟ್ ಆಗ್ಬಿಡ್ತೀನಿ ಬೇಗ. ಫಿಯರ್ ಟು ಹೋಲ್ಡ್. ಓಕೆ ಸರ್, ನಂದು ಸೇಮ್ ಪ್ರಾಬ್ಲಮ್. ಹೋಲ್ಡ್ ಮಾಡಕ್ ಭಯ ಆಗ್ತಾ ಇದೆ. ಅಷ್ಟೊತ್ತಿಗಾಲೆ ಪ್ರಾಫಿಟ್ ಆಗಿರ್ತೀನಿ, ಸಡನ್ ಆಗಿ ಲಾಸ್ ಹೋಗ್ಬಿಡುತ್ತೆ, ಎಕ್ಸಿಟ್ ಆಗ್ಬಿಡ್ತೀವಿ. ಓಕೆ, ಅಂದ್ರೆ ಎಕ್ಸಿಟ್ ಸ್ಟ್ರಾಟಜಿ ಫಾಲೋ ಮಾಡ್ತಾ ಇಲ್ವಾ? ಸರ್, ಅದು ಕ್ಲಾರಿಟಿ ಸಿಗ್ತಾ ಇಲ್ಲ. ಓಕೆ, ನೋ ಕ್ಲಾರಿಟಿ ರಿಲೇಟೆಡ್ ಟು ಎಕ್ಸಿಟ್. ಸರ್, ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡಕ್ ಆಗ್ತಾ ಇಲ್ಲ ಸರ್. ನಾಟ್ ಏಬಲ್ ಟು ಮೇಕ್ ಕನ್ಸಿಸ್ಟೆಂಟ್ ಪ್ರಾಫಿಟ್. ಓಕೆ ಸರ್, ಪ್ರೀಮಿಯಂ ಅದನ್ನ ಹೋಲ್ಡ್ ಮಾಡಕ್ ಆಗ್ತಿಲ್ಲ ಸರ್. ಒಂದ್ಸಲಿ ಪ್ರೀಮಿಯಂ ಆಗಿರುತ್ತೆ, ಆಮೇಲೆ ಒಂದು ಸ್ವಲ್ಪ 5 ಮಿನಿಟ್ಸ್ ಹೋಲ್ಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಲೋ ಆಗ್ತಾ ಬಂದಿರುತ್ತೆ ಸರ್. ಅರ್ಥ ಆಗ್ಲಿಲ್ಲ ಸರ್, ಇನ್ ಕೇಸ್ ನಾವು ಅರ್ಲಿ ಎಂಟ್ರಿ ತಗೊಂಡಿರ್ತೀವಿ ಸರ್, ಪ್ರೀಮಿಯಂ ಒಂದು 50 ರೂಪಾಯಿ ತಗೊಂಡಿರ್ತೀವಿ ಅನ್ಕೊಂಡ್ರೆ ಅಟ್ಲೀಸ್ಟ್ ಒಂದು 100 ಇದಕ್ಕಿಂತ 45+
ಹಂಗೆ ಬರ್ತಿರುತ್ತೆ. ಬಟ್ ಮೂವ್ಮೆಂಟ್ ಪಾಸಿಟಿವ್ ಆಗಿರುತ್ತೆ ಸರ್, ನಮ್ಮ ಕಡೆ ಅಪ್ ಆರ್ ಡೌನ್ ಇರುತ್ತೆ. ಬಟ್ ಪ್ರೀಮಿಯಂ ಮಾತ್ರ ಡೌನ್ ಆಗ್ತಾ ಇರುತ್ತೆ. ಅದು ಮಾರ್ಕೆಟ್ ಸೈಡ್ ವೇಸ್ ಇದ್ದಾಗ ಹಂಗೆ ಅಲ್ವಾ ಆಗೋದು? ಸಮಟೈಮ್ಸ್ ಅದು ಅಪ್ ಅಲ್ಲಿ ಇದ್ರು ಅದು ಆ ತರ ನೋಡಿದೀನಿ ಸರ್ ನಾನು. ಸಮಟೈಮ್ಸ್ ಆಗೋದು ಸ್ವಲ್ಪ ಲಾಸ್ ಆಗಿದೆ. ಅಲ್ಲ, ಅದು ಕರೆಕ್ಟ್. ನಿಮ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನಾನು ಜನರಲೈಸ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಏನ್ ಆಕ್ಚುಲಿ. ಓಕೆ, ಆಫ್ಟರ್ ಬೈಯಿಂಗ್ ಪ್ರೀಮಿಯಂ ಕಮ್ಸ್ ಡೌನ್, ಕರೆಕ್ಟಾ? Correct. ಸರಿ, ಬೇರೆ? Aditya, important topics I will talk in English. Sandeep, for you also. I have made the note. Whatever they are saying, I am asking them most important challenges you are facing. So I am listing out in English so that you can also understand. Okay, ಬೇರೆ ಇನ್ನೇನಿದೆ? ಹೋಲ್ಡ್ ಮಾಡಕ್ ಭಯ ಆಗುತ್ತೆ. ಓಕೆ, ಇದು ನೀವು ಹೇಳಿರೋದೆಲ್ಲ ಆಕ್ಚುಲಿ ಇಲ್ಲಿ ಲಿಸ್ಟ್ ಮಾಡಿದೀನಿ. ಇನ್ನೇನಾರ ಚಾಲೆಂಜ್ ಇದೆಯಾ? ಕಂಟ್ರೋಲ್ ಮಾಡೋದು ಸ್ವಲ್ಪ ಇದೆ ಸರ್. ಏನ್ ಸರ್, ನಿಮ್ ಹೆಸರು ಗೊತ್ತಾಗ್ತಾ ಇಲ್ಲ, ಯೂಸರ್ ಅಂತ ಬರ್ತಾ ಇದೆ. ಪುನೀತ್ ಕುಮಾರ್ ಅಂತ ಸರ್. ಯಾರು ಸರ್? ಪುನೀತಾ? ಆಪ್ಷನ್ 17 ಆಪ್ಷನ್ 17 ಸರ್, ನಿಮ್ ವಾಯ್ಸ್ ತುಂಬಾ ಲೋ ಇದೆ, ಏನು ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ಸರ್, ಇವಾಗ ಕೇಳಿಸ್ತಿದ್ಯಾ? ಅಷ್ಟು ಕ್ಲೀನ್ ಆಗಿ ಬರ್ತಾ ಇಲ್ಲ ಸರ್. ಎಮೋಷನ್ ಕಂಟ್ರೋಲ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಎಮೋಷನ್ ಕಂಟ್ರೋಲ್ ಮೈಂಡ್ ಸೆಟ್ ಇಶ್ಯೂ ಹೇಳಿದ್ನಲ್ಲ. ಓಕೆ, ಇಲ್ಲೇ ಬರದ್ ಬಿಡ್ತೀನಿ. ಎಮೋಷನ್ ಕಂಟ್ರೋಲ್. ಸ್ಟ್ರಾಟಜಿ ಕರೆಕ್ಟ್ ಇರುತ್ತೆ, ಬಟ್ ಟ್ರೇಡ್ ತಗೊಳಕ್ ಆಗಲ್ಲ. ಏನ್ ಪ್ರಾಬ್ಲಮ್ಮು? ಸ್ಟ್ರಾಟಜಿ ಕರೆಕ್ಟ್ ಆಗಿದ್ರೆ ಟ್ರೇಡ್ ತಗೊಳಕ್ ಏನ್ ಪ್ರಾಬ್ಲಮ್ಮು ಸಾಗರ್? ಭಯ ಆಗ್ತಾ ಇದೆ. ಓಕೆ, ಟ್ರೇಡ್ ತಗೊಳಕ್ಕೆ ಭಯ. ಭಯ ಅಂತಲ್ಲ ಸರ್, ಈಗ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಒಂಚೂರು. ಈಗ ಪ್ರೀಮಿಯಂ ಎಕ್ಸಾಂಪಲ್, ಈಗ ಪ್ರೀಮಿಯಂ 100 ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ, ಈಗ ಟ್ರೇಡ್ ಆಗ್ತಾ ಇರುತ್ತೆ. ಒಂದ್ 95 94 ತನಕ ಬಂದ್ರೆ ನಾನು ಟ್ರೇಡ್ ತಗೊಂತೀನಿ, ನೆಕ್ಸ್ಟ್ ಮೂವ್ಮೆಂಟ್ ಸಿಗುತ್ತೆ ಅಂತ ಪ್ಲಾನ್ ಮಾಡಿರ್ತೀನಿ ಸರ್ ನಾನು. ಬಟ್ ಅದ್ ಪ್ರೈಸ್ ಆ ರೇಂಜಿಗೆ ಬರಲ್ಲ, ಅದು 100 ಇಂದ ಹಂಗೆ ಮುಂದೆ ಕಂಟಿನ್ಯೂ ಆಗ್ಬಿಡುತ್ತೆ. ಬಟ್ ಆ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ನಾನು ಪ್ಲಾನ್ ಮಾಡಿರ್ತೀನಿ, ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಬಟ್ ನನಗೆ ಪ್ರೈಸ್ ಇನ್ನೊಂದ್ ಚೂರು ಕಡಿಮೆ ಆಗ್ಲಿ ಟ್ರೇಡ್ ತಗೊಳ್ಳೋಣ ಅಂತ ಅನ್ಕೊಂಡಾಗೆಲ್ಲ ಮಿಸ್ ಆಗುತ್ತೆ ಅದು. ಓಕೆ, ಸೊ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಗೊತ್ತಾ? ಓಕೆ, ಇದೆಲ್ಲ ನಿಮ್ ಪ್ರಾಬ್ಲಮ್ಸ್ ಹೇಳ್ಬಿಡಿ, ಆಮೇಲೆ ನಾನು ನಿಮ್ಗೆ ಕೆಲವೊಂದು ಸಜೆಷನ್ಸ್ ಕೊಡ್ತೀನಿ, ಅದನ್ನ ಮಾಡ್ಬೋದು. ನಾಟ್ ರೀಡಿಂಗ್ ಚಾರ್ಟ್. ಓಕೆ, ಚಾರ್ಟ್ ರೀಡಿಂಗ್ಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಪ್ರಾಕ್ಟೀಸ್ ಇಲ್ಲ. ಓಕೆ, ನೋ ಪ್ರಾಕ್ಟೀಸ್ ಇನ್ ಚಾರ್ಟ್ ರೀಡಿಂಗ್. ಓಕೆನಾ? ಬೇರೆ ನೀವ್ ಏನೇನ್ ಇದೆಯೋ ಎಲ್ಲ ಲಿಸ್ಟ್ ಮಾಡಿ. ಇಷ್ಟನ್ನ ನಿಮಗ್ ಸಾಲ್ವ್ ಮಾಡ್ಕೊಟ್ರೆ ನೀವು ಆಕ್ಚುಲಿ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಇನ್ನೇನಾರ ಇದ್ರೆ ಹೇಳಿ, ಎಲ್ಲ ಲಿಸ್ಟ್ ಮಾಡೋಣಂತೆ. ಹೌದು. ಇನ್ನು ಏನಾರ ಇದೆಯಾ? ಯಾವ ಮೆಥಡ್ ಯೂಸ್ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ ಅನ್ನೋದೇ ಕನ್ಫ್ಯೂಷನ್ ಇದೆ ಸರ್. ಅರ್ಥ ಆಗ್ಲಿಲ್ಲ ಮೇಡಮ್, ಇನ್ನೊಂದ್ಸಲ ಹೇಳಿ. ಯಾವ ಮೆಥಡ್ ಯೂಸ್ ಮಾಡಿ ಟ್ರೇಡ್ ಮಾಡಿದ್ರೆ ಹಾ, ಪ್ರಾಫಿಟ್ ಆಗುತ್ತೆ ಅನ್ನೋದೇ ಕನ್ಫ್ಯೂಷನ್ ಸರ್ ಸ್ವಲ್ಪ. ಓಕೆ, ಯಾವ ಮೆಥಡ್ ಯೂಸ್ ಮಾಡೋದು? ನಾವು ಆಲ್ರೆಡಿ ಮೆಥಡ್ ಹೇಳ್ಕೊಟ್ಟಿದೀವಲ್ವಾ? ಸರ್, ಅವಾಗ ನಮಗೆ ಈಸಿ ಅನ್ಸ್ತಿತ್ತು, ಬಟ್ ಲೈವ್ ಆಗಿ ಟ್ರೇಡ್ ಮಾಡ್ಬೇಕಾದ್ರೆ ಫುಲ್ ಭಯ ಆಗ್ಬಿಡುತ್ತೆ ಸರ್. ಎಲ್ಲ ಉಲ್ಟಾ ಆಗ್ತಿದೇನೋ ಅನ್ನೋ ತರ ಫೀಲ್ ಆಗುತ್ತೆ. ಸೊ ನೀಡ್ ಹ್ಯಾಂಡ್ ಹೋಲ್ಡಿಂಗ್, ಕರೆಕ್ಟಾ? ಯಾರೋ ಜೊತೆಗಿದ್ರೆ ಸ್ವಲ್ಪ ಆಕ್ಚುಲಿ ಧೈರ್ಯ ಬರುತ್ತೆ ಅಂತ. ಮೋಸ್ಟ್ ಆಫ್ ದ ಇದ್ರಲ್ಲಿ ನಾನು ಅದೇ ಕಾಣಿಸ್ತಾ ಇರೋದು, ಕರೆಕ್ಟಾ? ಮಾರ್ಕೆಟ್ ಬ್ಯಾಕ್ಗ್ರೌಂಡ್, ಎಮೋಷನ್ ಕಂಟ್ರೋಲ್ ಬಗ್ಗೆ ಬರದ್ನಲ್ಲ ಸುಜಿತ್, ಇಲ್ಲಿ ಬರ್ದಿದ್ದೀನಿ ಎಮೋಷನ್ ಕಂಟ್ರೋಲ್ ಬಗ್ಗೆ. ಸರ್, ಅದು ಕನ್ಸಿಸ್ಟೆನ್ಸಿ ಪ್ರಾಫಿಟ್ ಆಗ್ತಿಲ್ಲ ಸರ್. ಆಮೇಲೆ ಅದ್ಮೇಲೆ ಸ್ವಲ್ಪ ಒಪಿನಿಯನ್ ಸ್ವಲ್ಪ ಅದ್ಮೇಲೆ ಓಪ್ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಹಾಗಾಗಿ ಫುಲ್ ಸ್ಟ್ರೆಚ್ ಆಗಿ ಅದ್ಮೇಲೆ ಮೋರ್ ಲಾಸಸ್
ರೆಡ್ಯೂಸಸ್ ಕಾನ್ಫಿಡೆನ್ಸ್. ಕರೆಕ್ಟಾ? ಎಸ್ ಪದೇ ಸರ್. ಪದೇ ಲಾಸ್ ಆಗ್ತಾ ಇದ್ರೆ ಇದು ವರ್ಕ್ ಆಗಲ್ಲ ಬಿಡು ಅನ್ನೋ ಇದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಇದೆ. ಕರೆಕ್ಟಾ? ಹೌದು ಸರ್. ಹೌದು ಸರ್. ಆಮೇಲೆ ಪೂರ್ತಿ ಡಿಪೆಂಡ್ ಆಗಿ ವರ್ಕ್ ಮಾಡಕ್ಕೂ ಆಗಲ್ಲ ಸರ್. ಹಾಗಾಗಿ ಹ್ಮ್. ಸರಿ, ಬೇರೆ? ಇನ್ನೇನಾರು ಇದ್ಯಾ? ಸರ್ ಅದು ಡಿಪೆಂಡ್ ಆನ್ ಲಾಟ್ ಪರ್ಚೇಸಿಂಗ್ ಸರ್. ಸ್ವಲ್ಪ ಲಾಟಿಂದು ಸ್ವಲ್ಪ ಐ ಲಾಟ್ ತಗೊಂಡ್ರಾಗ ಸ್ವಲ್ಪ ಇದಾಗುತ್ತೆ. ಲೋ ಕ್ವಾಲಿಟಿ ಇದು ತಗೊಂಡಾಗ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಅದೊಂದು problem. ಅಂದ್ರೆ ನೀವ್ ಹೇಳ್ತಿರೋದು ಪೊಸಿಷನ್ ಸೈಜಿಂಗ್. ಹಾ ಸರ್, ಪೊಸಿಷನ್ ಸೈಜಿಂಗ್ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಅಟ್ಲೀಸ್ಟ್ ಸ್ಟಾಪ್ ಲಾಸ್ ಇಟ್ಟಾದ್ರೂ ಲಾಸ್ ರಿಕವರಿ ಆಗುತ್ತೆ. ಸಮಟೈಮ್ಸ್ ಲಾಟ್ ಕಮ್ಮಿ ಮಾಡ್ಕೊಂಡಂಗೆಲ್ಲ ಅದು ಪ್ರಾಫಿಟ್ ನ ಕವರೇಜ್ ಮಾಡ್ಕೊಳಕ್ಕೂ ಬಹಳ ಇದಾಗುತ್ತೆ ಸರ್. ಓಕೆ, ಅದು ಮೈಂಡ್ ಸೆಟ್ ಇಶ್ಯೂ ಸರ್. ಇದು ಪೊಸಿಷನ್ ಸೈಜಿಂಗ್ ಏನು ತೊಂದ್ರೆ ಇಲ್ಲ. ನೀವು ಒಂದೇ ಲಾಟ್ ಅಲ್ಲಿ ಟ್ರೇಡ್ ಮಾಡಿ. ಒಂದೇ ಲಾಟ್ ಎಲ್ಲಿವರೆಗೂ ಒಂದ್ ಲಾಟ್ ಅಲ್ಲೇ ಪ್ರಾಫಿಟ್ ಮಾಡ್ಲಿಲ್ಲ ಅಂದ್ರೆ ನೀವು ಮಲ್ಟಿಪಲ್ ಲಾಟ್ಸ್ ಅಲ್ಲಿ ಏನ್ ಮಾಡ್ತೀರಾ? ಇಲ್ಲ ಸರ್, ಸ್ಟಾರ್ಟಿಂಗ್ ಒಂದ್ ಲಾಟ್ ಅಲ್ಲೇ ಟ್ರೈ ಮಾಡಿರ್ತೀನಿ. ಬಟ್ ಅದು ಲೆವೆಲ್ ಸ್ಟಾರ್ಟಿಂಗ್ ಅಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲ, ಬರೀ ಒಂದ್ ಲಾಟ್ ಅಲ್ಲೇ ಮಾಡಿ. ಒಂದೇ ಲಾಟ್. ನಾನು Okay ನಿಮ್ಗೆ sir, ಅದು ಅದಕ್ಕೆ mindset ಕೆಲವೊಂದು ಹೇಳ್ತೀನಿ, ಏನ್ ಮಾಡ್ತೀರಾ ಅಂತ ಹೇಳ್ತೀನಿ. ಅದ್ರ ಪ್ರಕಾರ ಮಾಡ್ಬೇಕು. ಸುಮ್ನೆ ಆಕ್ಚುಲಿ ಮಾಡಿದ್ರೆ ಲಾಸ್ ಆಗೋದ್ ಜಾಸ್ತಿ ಆಗುತ್ತೆ. ಏನಿವೆ ನಾನು ಹಾ sir, ಹೇಳ್ತೀನಿ. ಹಾ, ಹೇಳಿ. ಆ ಲಾಸ್ ರಿಕವರಿ ಮಾಡ್ಕೊಳಕ ಸ್ವಲ್ಪ ಎಕ್ಸ್ಟ್ರಾ 2-3 ಲಾಟ್ ಹಾಕ್ಸ್ಕೊಂಡಿರ್ತೀನಿ. ಅದು ಅವಾಗ ಮತ್ತೆ ಲಾಸ್ ಆಗ್ತಾ ಹೋಗ್ತದೆ ಸರ್. ಕರೆಕ್ಟ್. ಇದು ರಿವೆಂಜ್ ಟ್ರೇಡಿಂಗ್ ಅಂತ ಕರಿತೀವಿ. ಒಂದ್ಸಲ ಒಂದ್ ಲಾಟ್ ತಗೊಂಡು ಏನೋ ಮಾಡಿರ್ತೀರಾ, ಲಾಸ್ ಆಗುತ್ತೆ. ಆ ಲಾಸ್ ರಿಕವರ್ ಮಾಡಕ್ ಹೋಗ್ತೀರಾ, ಜಾಸ್ತಿ ಲಾಸ್ ಆಗುತ್ತೆ. ಕರೆಕ್ಟಾ? ಸೇಮ್ ಸರ್, ನಂದು ಹಂಗೆ ಆಗ್ಬಿಟ್ಟಿರೋದು. ನಾನ್ ಬರೀ ಬೇಗ ಎಕ್ಸಿಟ್ ಆಗ್ಬಿಡ್ತೀನಲ್ಲ, 500 ಈ ತರ ಮಾಡ್ಕೊಂಡಿರ್ತೀನಿ. ಒಂದಿನ 2,000 ಲಾಸ್ ಆದ ತಕ್ಷಣ ಒಂದ್ ವೀಕ್ ಫುಲ್ ಮಾಡಿದ ಪ್ರಾಫಿಟ್ ಎಲ್ಲ ಒಂದೇ ದಿನದಲ್ಲಿ ಹೋಗ್ಬಿಡುತ್ತೆ ಸರ್. ಓಕೆ. ಕರೆಕ್ಟಾ? Doing same after losing, want to gain it back. Okay. Waiting for more time. Okay. More time and profit reduces or get into loss. ಕರೆಕ್ಟಾ? ನೀವು ಎಕ್ಸಿಟ್ ಸ್ಟ್ರಾಟಜಿ ಫಾಲೋ ಮಾಡ್ತಿಲ್ಲ ಅಂತ ಆಯ್ತಿದೆ. Success ones in this, but I don't want to do that. Sandeep, I didn't understand. You were success in that, but don't want to do that means what? Okay. You should not do revenge trading. ಸರಿ. ಬೇರೆ ಏನೋ ಪುನೀತ್ ಏನೋ ಹೇಳ್ತಾ ಇದ್ದೀರಾ, ಕೇಳಿಸ್ತಾ ಇಲ್ಲ. ಸರ್, ಮೇನ್ ಆಗಿ ಮಾರ್ಕೆಟ್ ಬುಲ್ಲಿಶ್ ಇದೆಯಾ ಬೇರಿಶ್ ಇದೆಯಾ ಅಂತ ಐಡೆಂಟಿಫೈ ಮಾಡೋದಂಗೆ ಸರ್? ಓಕೆ. ನೋ ಕ್ಲಾರಿಟಿ ಇನ್ ಡೈರೆಕ್ಷನ್. ಸರಿ, ಬೇರೆ ನಿಮ್ ಫಸ್ಟ್ ಸೊಲ್ಯೂಷನ್ ಬಗ್ಗೆ ಹೋಗಲ್ಲ. ಫಸ್ಟ್ ಬರೀ ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ. ಎಲ್ಲ ಪ್ರಾಬ್ಲಮ್ ಫಸ್ಟ್ ಲಿಸ್ಟ್ ಔಟ್ ಮಾಡೋಣ ಅಂತ, ಆಮೇಲೆ ಸೊಲ್ಯೂಷನ್ ಬಗ್ಗೆ ನೋಡೋಣ ಅಂತ. ಸರ್, ಟ್ರೇಡ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಅದ್ರ ಬಗ್ಗೆ ಹೆಂಗ್ ಓಪನ್ ಅದು ಕ್ಲಾರಿಟಿ ಇರಲ್ಲ ಸರ್. ಯಾವ ತರ ಟ್ರೇಡ್ ಓಪನ್ ಮಾಡ್ಕೊಬೇಕು, ಸೆಟಪ್ ಬಗ್ಗೆ ಸರ್. ಈಗ ಟ್ರೇಡ್ ಸೆಟಪ್ ಅಲ್ಲಿ ಅದು ಡೇ ಬೈ ಡೇ ಅದು ನಾವು ಒಂದು ಮಾಡಕ್ ಹೋಗಿ ಮರ್ತಿರ್ತೀವಿ. ಬಟ್ ರೆಗ್ಯುಲರ್ ಆಗಿ ಅದು ಮಾಡಕ್ ಆಗಿರ್ಲಿಲ್ಲ. ಅರ್ಥ ಆಗ್ಲಿಲ್ಲ. ನಿಮ್ದು ಏನ್ ಹೇಳ್ತಿದ್ದೀರಾ ಅಂತಾನೆ ಅರ್ಥ ಆಗ್ಲಿಲ್ಲ ಸರ್. ಫಸ್ಟ್ ಟ್ರೇಡ್ ಸೆಟಪ್ ಯಾವ ತರ ಮಾಡ್ಕೊಬೇಕು ಅಂತ ಸ್ವಲ್ಪ ಗೊತ್ತಾಗ್ತದೆ. ಟ್ರೇಡ್ ಸೆಟಪ್ ನೀವ್ ಹೆಂಗ್ ಮಾಡ್ಕೊಂತೀರಾ? ಟ್ರೇಡ್ ಸೆಟಪ್ ಬಂದ್ರೆ ನೀವು ಅದನ್ನ ಟ್ರೇಡ್ ಮಾಡ್ತೀರಾ ಅಷ್ಟೇ. ಹಲೋ ಸರ್. ಹಾ, ಹೇಳಿ ಸರ್. ಈಗ ನಾವು ಟ್ರೇಡ್ ಮಾಡ್ತಾ ಇರ್ತೀವೋ, ಹಾ, ಟ್ರೇಡ್ ಮಾಡ್ಬೇಕಾದ್ರೆ ನಾವೀಗ ಓಪನ್ ಇಂಟ್ರೆಸ್ಟ್ ನೋಡ್ಬಿಟ್ಟು ಟ್ರೇಡ್ ಮಾಡ್ತೀವೋ. ಪ್ರಾಫಿಟ್ ಆದಾಗ ಏನ್ ಮಾಡ್ತೀವೋ, ಎಕ್ಸಿಟ್ ಆಗ್ಬಿಡ್ತೀವೋ ಬೇಗ. ಬಟ್ ಮತ್ತೆ ಅವತ್ತು ಆ ಡೇ ಕ್ಲೋಸ್ ಮಾಡ್ಬಿಡ್ತೀವಿ. ಮತ್ತೆ ಹೋಗೋದಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ. ಡೈಲಿ ಅದನ್ನೇ ಮಾಡ್ತಾ ಇದೀವಿ. ನಿಮ್ ಕ್ಲಾಸ್ ಆದ್ಮೇಲೆ
ಅಟ್ ಲೀಸ್ಟ್ ಒಂದು 10 days ಇಂದ ಪ್ರಾಫಿಟ್ ಅಲ್ಲೇ ಇದೀನಿ ನಾನೀಗ. ಅಂದ್ರೆ ಫುಲ್ ಡೇ ಟ್ರೇಡ್ ಮಾಡಲ್ಲ, ಒಂದು 10:30 ಒಳಗೆ ಕ್ಲೋಸ್ ಮಾಡ್ಕೊಂಡು ನಮ್ ಕೆಲ್ಸಕ್ಕೆ ನಾವು ಹೊರಟೋಗ್ತೀನಿ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ಇರ್ತದೆಯಲ್ಲ, ಆ ಬೇಸ್ ಮೇಲೆ ನಾವು ಈಗ ಟ್ರೇಡ್ ಮಾಡ್ತಾ ಇರೋದು ನಾವೀಗ. ಅಂದ್ರೆ ಈಗ 25 ನಿಫ್ಟಿ 25,200 ರೀಚ್ ಆಗುತ್ತೆ ಅಂತ ಹೇಳಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ, ನಾವು ಒಂದು ಬೇಸ್ ಮೇಲೆ ಮಾಡ್ತಾ ಹೋಗ್ತೀವಿ. ಬಟ್ ಆ ಓಪನ್ ಇಂಟ್ರೆಸ್ಟ್ ಎಕ್ಸ್ಪೈರಿ ಡೇಟ್ ತನಕನ ಅಥವಾ ಆ ಡೇಟಿಗೆ ಮಾತ್ರ ಇರ್ತದೆ ಸರ್ ಅದು? ಅವತ್ತಿಗೆ ಮಾತ್ರ ನೋಡಿ. ಅಲ್ಲ, ಓಪನ್ ಇಂಟ್ರೆಸ್ಟ್ ಅಲ್ಲ, ಡೈಲಿ ನಾವು ನೋಡೋದು ವಾಲ್ಯೂಮ್, ಹೈಯೆಸ್ಟ್ ವಾಲ್ಯೂಮ್ ಅನ್ನ ನೋಡ್ಕೊಂಡು ನಾವು ಬೇಕಿದ್ರೆ ಪ್ಲಾನ್ ಮಾಡ್ಕೋಬಹುದು. ಇದು ಓಪನ್ ಇಂಟ್ರೆಸ್ಟ್ ನಾವು ಚೆಕ್ ಮಾಡೋದು ಮೇನ್ ಆಗಿ ಎಕ್ಸ್ಪೈರಿ ಡೇಸಕ್ ಮಾತ್ರ. ಬಟ್ ನಾನೀಗ ಡೈಲಿ ಒಂದು ಸಾರಿ ಸರ್, ಈಗ ನಾವು ಡೈಲಿ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡೆ ಅಟ್ಲೀಸ್ಟ್ ಒಂದು, ಈಗ ನಮ್ಗೇನ್ ನಾವು ಜಾಸ್ತಿ ತುಂಬಾ ಲಾಟ್ ಮಾಡೋದಿಲ್ಲ, 2 ಲಾಟು 3 ಲಾಟು ಮಾಡ್ತೀನಿ. ಒಂದ್ ವೇಳೆ ಪ್ರೀಮಿಯಂ ಕಡಿಮೆ ಆಗ್ತಾ, ಈಗ ಮಾರ್ಕೆಟ್ ಡೌನ್ ಆಗ್ತಾ ಬಂದ್ರೆ ನಾವೆಲ್ಲ ಕಾಲ್ನೇ ಬೈ ಮಾಡ ಸರ್, ಪುಟ್ಟು ಬೈ ಯಾವ್ದು ಮಾಡ್ಲಿಲ್ಲ, ಕಾಲ್ ಬೈ ಮಾಡ್ತೀವಲ್ಲ ಸರ್. ಕಾಲ್ ಬೈ ಮಾಡಿದಾಗ ಮಾರ್ಕೆಟ್ ಒಂದ್ ವೇಳೆ ನಾವೇನು ರೀಚ್ ಆಗುತ್ತೆ ಅಂತ ಹೋಗಿರ್ತೀವೋ, ಸ್ಟಾಫ್ ಲಾಸ್ ತುಂಬಾ ಕೆಳಗಡೆ ಇಟ್ಕೊಂಡಿರ್ತೀವೋ, ಅದು ಸ್ವಲ್ಪ ಕೆಳಗಡೆ ಬರ್ತೈತೆ, ಅವಾಗ ಏನ್ ಮಾಡ್ತೀವಿ, ಮತ್ತೆ ಬೈ ಮಾಡ್ತೀವಿ ಪ್ರೀಮಿಯಂ ಕಡಿಮೆ ಆದಂಗೆ, ಆ ಲಾಸ್ ಅನ್ನ ಮ್ಯಾನೇಜ್ ಮಾಡಕ್ಕೆ, ಈಕ್ವಲೆಂಟ್ ಮಾಡ್ಲಿಕ್ಕೆ ಮತ್ತೆ ಬೈ ಮಾಡ್ತೀವೋ. ಒಂದೊಂದ್ ಟೈಮ್ ಮೇಲ್ಗಡೆ ಹೋಗುತ್ತೆ, ನಮ್ಗೆ ಪ್ರಾಫಿಟ್ ಜಾಸ್ತಿ ಆಗ್ತದೆ ಲಾಟ್ ಜಾಸ್ತಿ ಆದಾಗ. ಬಟ್ ಇಲ್ಲಿ ಒಂದ್ ಏನಂದ್ರೆ ನಮ್ಮ ಇಂಟೆನ್ಷನ್ ಒಂದೇ ಒಂದು, ಈಗ ಓಪನ್ ಇಂಟ್ರೆಸ್ಟ್ ಮೇಲೆ ನಾವು ಡಿಪೆಂಡ್ ಆಗಿರೋದು, ಅದ್ ನೋಡೇ ಮಾಡೋದು. ಅಲ್ಲಿ ತನಕ ಮಾಡಲ್ಲ ನಾವು. ಕೆಲವು ಟೈಮ್ 10 ಗಂಟೆ ಸ್ಟಾರ್ಟ್ ಮಾಡ್ತೀವಿ, ಕೆಲವು ಟೈಮ್ 9:45 ಸ್ಟಾರ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾ ಇದಾರೆ ಅನ್ಕೊಂಡಿದೀನಿ. ಬಟ್ ಕರೆಕ್ಟ್ ಸರಿನಾ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸರ್, ಓಪನ್ ಇಂಟ್ರೆಸ್ಟ್ ಯಾವ್ದೇ ನೋಡಿದ್ರು ನೀವು ಮಾಡ್ಬೇಕಾಗಿರೋದು ಪ್ರೈಸ್ ಮೇಲೆ ನೀವು ಟ್ರೇಡ್ ಮಾಡ್ಬೇಕು. ಪ್ರೈಸ್ ಮೇಲೆ ಮಾಡ್ತೀವಿ ಸರ್. ಇಲ್ಲ ಸರ್, ಪ್ರೈಸ್ ಮೇಲೆ ಮಾಡ್ತೀವೋ. ಈಗ ಇಷ್ಟಕ್ಕೆ ಹೋಗುತ್ತೆ ಅಂತ ಅವ್ರು ಬಿಡ್ಡರ್ ಜಾಸ್ತಿ ಬಿಡ್ ಮಾಡಿರ್ತಾರಲ್ಲ ಸರ್, ಅವೆಲ್ಲ ಜಾಸ್ತಿ ನೋಡ್ಬೇಡಿ. ಅದ್ರಲ್ಲಿ ಇರೋದೆಲ್ಲ ಗಿಡ್ಡರು ನೋಡ್ಕೊಂಡ್ರೆ ನೀವು ಕನ್ಫ್ಯೂಸ್ ಆಗ್ತೀರಾ. ಯಾಕೆಂದ್ರೆ ಅಲ್ಲಿ ಇರೋದೆಲ್ಲ ಬರೀ ನಿಮಗೆ ಫಸ್ಟ್ ಓಪನ್ ಇಂಟ್ರೆಸ್ಟ್ ಇದು ಆಪ್ಷನ್ ಚೇಂಜ್ ತೋರಿಸ್ದಾಗ್ಲೇ ಹೇಳಿದೀನಿ ನಿಮ್ಗೆ. ಅಲ್ಲಿರೋದು ಬರೀ ಏನೋ ಪೆಂಡಿಂಗ್ ಆರ್ಡರ್ ಇಟ್ಕೊಂಡು ಏನ್ ಮಾಡ್ತೀರಾ? ಎಕ್ಸಿಕ್ಯೂಟೆಡ್ ಆರ್ಡರ್ ಇಂಪಾರ್ಟೆಂಟ್. ಅಂದ್ರೆ ವ್ಯಾಲ್ಯೂಮ್ ನೋಡ್ಬೇಕಾ ಸರ್? ಸರ್, ವಾಲ್ಯೂಮೇ ನೋಡ್ಬೇಕು, ಹೈಯೆಸ್ಟ್ ವಾಲ್ಯೂಮೇ ಇಂಪಾರ್ಟೆಂಟ್ ನಮ್ಗೆ. ಸರಿ ಸರ್, ಓಕೆ. ಸರಿ, ಇನ್ನೇನಾರ ಇದೆಯಾ ಡೌಟ್ಸ್? ಇನ್ನೇನಾರ ಚಾಲೆಂಜ್ ಇದೆಯಾ? ಓಕೆ, ವೇರ್ ಶುಡ್ ಬಿ ದ ಸ್ಟಾಪ್ ಲಾಸ್ ಆಫ್ಟರ್ ಎಂಟ್ರಿಂಗ್? How to keep stop loss? Okay. ಇಷ್ಟೇನಾ? ಎಲ್ಲಾರ್ದು ಎಲ್ಲಾ ಚಾಲೆಂಜಸ್ ಇಲ್ಲಿಗೆ ಅಡ್ರೆಸ್ ಆಗ್ತಾ ಇದೆಯಾ? ಆಯ್ತು ಸರ್. ಇದಿಷ್ಟು ಸಾಲ್ವ್ ಮಾಡಿದ್ರೆ ಎಲ್ಲ ಸಾಲ್ವ್ ಆಗತ್ತಾ? ಮೇ ಬಿ ಒಂದ್ ಲೆವೆಲ್ಗೆ ಆಗುತ್ತೆ ಅಂತ ಅನ್ಸುತ್ತೆ. 22 ಇದೆ. ಹೊಸ ಪ್ರಾಬ್ಲಮ್ ಬಂದ್ರೆ ಹೊಸ ಸೊಲ್ಯೂಷನ್ ನೋಡೋಣ ಅಂತ. ನೋಡೋಣ ಸರ್. ಓಕೆ, ಸರಿ. ಈಗ 0 to hero 1 day back ಹೇಗೆ ಗೊತ್ತಾಗುತ್ತೆ? ಓಕೆ, ಫಸ್ಟ್ ಒಂದ್ ಕೆಲಸ ಮಾಡಿ, ಯಾರ್ಯಾರು ಆಪ್ಷನ್ ಬೈಯಿಂಗ್ ಕೋರ್ಸ್ ತಗೊಂಡಿದ್ದೀರಾ, ಕಂಪ್ಲೀಟ್ ಮಾಡಿಲ್ಲ, ಫಸ್ಟ್ ಅವ್ರು ಮೆನ್ಷನ್ ಮಾಡಿ. ಯಾಕಂದ್ರೆ ನೀವು ಕ್ವಶನ್ಸ್ ಕೇಳ್ತಾ ಇರೋದು 0 to hero ಒಂದಿನ ಮುಂಚೆ ಯಾಕೆ ಗೊತ್ತಾಗುತ್ತೆ ಅಂದ್ರೆ ನಾನು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಲ್ವಾ, ಡೇ ರೇಂಜ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀನಲ್ವಾ. ಅದು ಗೊತ್ತಾಗ್ತಿಲ್ಲ ಅಂದ್ರೆ ನೀವು ಅದು ಕಂಪ್ಲೀಟ್ ಮಾಡಿಲ್ಲ, ಅಟೆಂಡ್ ಆಗಿಲ್ಲ. ಸರ್, ನಾವು ಓನ್ಲಿ 3 ಕ್ಲಾಸ್ ಮಾತ್ರ ಅಟೆಂಡ್ ಮಾಡಿ ಸರ್. ಸರ್, ಯಾರ್ಯಾರು ಅಟೆಂಡ್ ಮಾಡಿಲ್ಲ, ನೆಕ್ಸ್ಟ್ ವೀಕ್ ಲಾಸ್ಟ್ ಬ್ಯಾಚ್ ನಡೀತಾ ಇರೋದು. ಯಾಕಂದ್ರೆ ನನ್ನನ್ನ ಪ್ರೋ ಟ್ರೇಡರ್ಗೆ ಶಿಫ್ಟ್ ಮಾಡಿದ್ದಾರೆ. ನಾನು ಪ್ರೋ ಟ್ರೇಡರ್ದು ಕ್ಲಾಸಸ್ ತಗೊಂತಾ ಇದ್ದೀನಿ. ಆದ್ರಿಂದ OPC ಕ್ಲಾಸಸ್ ಸದ್ಯಕ್ಕಂತೂ ಹಾಲ್ಟ್ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಚ್ ಇರೋದು ಲಾಸ್ಟ್ ಬ್ಯಾಚು. ಯಾರ್ಯಾರು ಕಂಪ್ಲೀಟ್ ಮಾಡಿಲ್ಲ ಫಸ್ಟ್ ಕಂಪ್ಲೀಟ್ ಮಾಡಿ. ನೀವು ಕಂಪ್ಲೀಟ್ ಮಾಡ್ದಲ್ಲೇ ನೀವು ಇಂಪಾರ್ಟೆಂಟ್ ಆಕ್ಚುಲಿ ವಿಷಯಗಳನ್ನ ತಪ್ಪು ಮಾಡ್ತೀರಾ, ಮಾಡ್ಬೇಕಾಗಿರೋ ಕೆಲಸನೇ ವರ್ಕ್ ಆಗಲ್ಲ. 3 ದಿವಸ ಮಾಡಿದೀರಾ ಅಂದ್ರೆ ಲಾಸ್ಟ್ 2 ದಿವಸದಲ್ಲೇ ಮೇಜರ್ ಆಕ್ಚುಲಿ ಎಲ್ಲಾ ಸ್ಟ್ರಾಟಜಿಗಳು ಹೇಳ್ಕೊಡಿರ್ತೀನಿ. ಫಸ್ಟ್ 2 ದಿವಸ ಬರೀ ಬೇಸಿಕ್ಸ್ ಹೇಳ್ಕೊಟ್ಟಿರೋದು, ಥರ್ಡ್ ದಿನದಿಂದನೇ ಸ್ಟಾರ್ಟ್ ಆಗಿರೋದಲ್ವಾ. ಹೌದು ಸರ್. ಹಾ, ಸೊ ಯಾರ್ಯಾರು ಮಾಡಿಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಗೆಲ್ಲರಿಗೂ ನಮ್ಮ ಅಡ್ಮಿನ್ ನಂಬರ್ ಗೊತ್ತಿದೆ ಅಲ್ವಾ, ಅಡ್ಮಿನ್ ನಂಬರ್ಗೆ ಮಾತಾಡ್ಬಿಟ್ಟು ನೆಕ್ಸ್ಟ್ ವೀಕ್ಗೆ ಜಾಯಿನ್ ಆಗಿ. ಮಿಸ್ ಆಯ್ತು ಅಂದ್ರೆ ಸದ್ಯಕ್ಕಂತೂ ಇಲ್ಲ ಕ್ಲಾಸು ಲೈವ್ ಆಗಿ. ಓಕೆ,
ಸರಿ, ಓಕೆ. ಇನ್ನೇನಾರ ಇತ್ತಾ? ಓಕೆ, ಒಂದೊಂದಾಗೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಚಾಲೆಂಜು. ಈ ಎಂಟ್ರಿ ಗಾನ್ ರಾಂಗು, ಆಮೇಲೆ ಸೈಡ್ ವೇಸು, ಇದು ಓಕೆ ಓಕೆ ಇದಿಷ್ಟಕ್ಕೆ ನೋಡಿ ಮೇನ್ ಕೆಲಸ ಹೇಳ್ತೀನಿ. ಓಕೆ, ಈಗ ಸ್ಟ್ರಾಟಜಿ ಟು ಯೂಸ್ ನೀವು ಡೈಲಿ ಮಾಡೋದಾದ್ರೆ ಒಂದೇ ಒಂದು ಸ್ಟ್ರಾಟಜಿ ಯೂಸ್ ಮಾಡಬೇಕು. ಯಾವ ಸ್ಟ್ರಾಟಜಿ ಅಂದ್ರೆ, ನಾನು ನಿಮಗೆ ಲೆವೆಲ್ಸ್ ಕಳಿಸ್ತೀನಲ್ಲ, ಆ ಲೆವೆಲ್ಸ್ ಅನ್ನ ಹೆಂಗೆ ಟ್ರೇಡ್ ಮಾಡೋದು ಒಂದ್ಸಲ ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಅದಕ್ಕೆ ಅಂತಾನೆ ಒಂದು ಕ್ಲಾಸ್ ತಗೊಂಡಿದ್ದೆ. ಅದು ಲೆವೆಲ್ಸ್ ಕಳ್ಸಕ್ ಸ್ಟಾರ್ಟ್ ಆದಾಗ್ಲೇ ಆ ವೀಕಲ್ಲಿ ಮಾಡಿದ್ದೆ. ಅದನ್ನ ಅಟೆಂಡ್ ಮಾಡಿಲ್ದಲೆ ಅವ್ರವ್ರು ಮಿಸ್ ಮಾಡ್ಕೊಂಡಿರ್ತೀರ. ಬೇಕಿದ್ರೆ ಇನ್ನೊಂದ್ಸಲ ಮಾಡ್ತೀನಿ, ಅದನ್ನ ಕ್ಲೀನ್ ಆಗಿ ತಿಳ್ಕೊಳ್ಳಿ. ಎಂಟ್ರಿ ತಪ್ಪಾಗಕ್ ಸಾಧ್ಯ ಇಲ್ಲ. ನೀವು ಎಂಟ್ರಿ ತಪ್ಪು ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಅರ್ಜೆಂಟ್ ಜಾಸ್ತಿ ಇದೆ, ಗ್ರೀಡಿನೆಸ್ ಜಾಸ್ತಿ ಇದೆ, ಇಲ್ಲಿ ಪ್ರಾಬ್ಲಮ್. ಸೈಡ್ ವೇಸ್ ಮಾರ್ಕೆಟ್ ಇದ್ರೂ ನೋಡಿ ಎಷ್ಟೊಂದ್ಸಲ ಮಾರ್ಕೆಟ್ ಸೈಡ್ ವೇಸ್ ಬರುತ್ತೆ, ಅದು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಇಲ್ಲಿ ನಮ್ಗೆ ಓನ್ಲಿ ಒನ್ ಥಿಂಗ್ ವಿಚ್ ಇಸ್ ಆಕ್ಚುಲಿ ಗೋಯಿಂಗ್ ಟು ವರ್ಕ್ ಅಂದ್ರೆ ಅದು ನಮಗೆ ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತೀವಿ, ಕ್ವಿಕ್ ಟ್ರೇಡ್. ನಮ್ಗೆ ಆಪ್ಷನ್ ಬೈಯಿಂಗ್ ಅಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಆಪ್ಷನ್ ಬೈಯಿಂಗ್ ಇಸ್ ಸ್ಪೀಡ್. ಮೊಮೆಂಟಮ್ ಇಂಪಾರ್ಟೆಂಟ್. ಫಾಸ್ಟ್ ಆಗಿ ಆಕ್ಚುಲಿ ಎಂಟ್ರಿ ಎಕ್ಸಿಟ್ ಬರಬೇಕು. ನೀವು ಕಾಯ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಎಷ್ಟು ಜಾಸ್ತಿ ಟೈಮ್ ಕೊಡ್ತೀರಾ ಅಷ್ಟು ಜಾಸ್ತಿ ದುಡ್ಡು ಕಳ್ಕೊಂತೀರಾ, ಮಾಡಿರೋ ಪ್ರಾಫಿಟ್ ಹೋಗುತ್ತೆ. ಸೊ ಸೈಡ್ ವೇಸ್ ಮಾರ್ಕೆಟ್ ಯಾವಾಗ ಆಗುತ್ತೆ ದೇವ್ರಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಓಕೆ, ಒಂದಷ್ಟು ಸ್ಟಡಿಗಳು ಬರುತ್ತೆ, ಬಟ್ ಯಾವ ಸ್ಟಡಿನೂ 100% ವರ್ಕ್ ಆಗಲ್ಲ. ನಿಮ್ಗೆ ಡೈಲಿ ಯೂಸ್ ಮಾಡಬೇಕು ಅಂದ್ರೆ ಓನ್ಲಿ ಒನ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಅದ್ ಯಾವ್ದು ಅಂದ್ರೆ ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ. ಆ ಸ್ಕ್ಯಾಲ್ಪಿಂಗ್ ಎಲ್ ಮಾಡ್ತೀರಾ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ಈ ಮೂರಕ್ಕೂ ಅಲ್ಲಿ ನಾನು ನಿಮ್ಗೆ ಇದನ್ನ ಕ್ಲಿಯರ್ ಮಾಡಿಸ್ತೀನಿ. ಓಕೆನಾ? ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ನಾನು ನಿಮಗೆ ಕ್ಲಾಸಲ್ಲೂ ಹೇಳಿದ್ದೀನಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಆಗದು ಇನ್ ದ ಮನಿ ಅಥವಾ ಅಟ್ ದ ಮನಿ. ಎಕ್ಸ್ಪೈರಿ ದಿವಸಕ್ಕೆ ಕಂಪಲ್ಸರಿ ಇನ್ ದ ಮನಿ. ಇದ್ರಲ್ಲಿ ಯಾರಿಗೆ ಕನ್ಫ್ಯೂಷನ್ ಇದೆ? ಯಾರು ಕೇಳಿದ್ದು ಈ ಕ್ವಶನ್? ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಪ್ರಾಬ್ಲಮ್ ಯಾರು ಕೇಳಿದ್ರೆ ಹೇಳಿ ಸರ್. ನಿಮ್ದು ಆಕ್ಚುಲಿ ಅದನ್ನ ಕ್ಲಾರಿಫೈ ಮಾಡ್ಬಿಡ್ತೀನಿ. ನೀವು ನಾನೇ ಕೇಳಿದ್ದೆ ಸರ್. ರಮೇಶ್ ಅವರೇ, ಇದು ಇನ್ ದ ಮನಿ ಅಂದ್ರೆ ಏನು ಅಂತ ಗೊತ್ತು ತಾನೆ? ಗೊತ್ತು ಸರ್, ಗೊತ್ತು ಸರ್. ಅಟ್ ದ ಮನಿ ಗೊತ್ತು ತಾನೆ? ಗೊತ್ತು ಸರ್, ಗೊತ್ತು ಸರ್. ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ಗೆ ಫಸ್ಟ್ ಡೈರೆಕ್ಷನ್ ಕ್ಲಾರಿಟಿ ಇರಬೇಕು. ಡೈರೆಕ್ಷನ್ ಕ್ಲಿಯರ್ ಇದ್ರೆ ನೀವು ತಗೊಳ್ಳೋದು ಇನ್ ದ ಮನಿ ಅಥವಾ ಅಟ್ ದ ಮನಿ. ಎಕ್ಸ್ಪೈರಿ ದಿವಸ ಕಂಪಲ್ಸರಿ ಇನ್ ದ ಮನಿ. ಓಕೆ ಸರ್, ಓಕೆ. ಇದ್ರಲ್ಲಿ ಇನ್ನೂ ಏನಾರ ಡೌಟ್ ಇದೆಯಾ? ಏನಿಲ್ಲ ಸರ್, ಏನಿಲ್ಲ, ಕ್ಲಿಯರ್ ಆಯ್ತು. ಓಕೆ, ಇದು ಕ್ಲಿಯರ್ ಅಲ್ವಾ? ಓಕೆ, ಮೈಂಡ್ ಸೆಟ್ ಇಶ್ಯೂಗೆ ಆಮೇಲೆ ಬರೋಣಂತೆ. ಕ್ಯಾಚ್ ಫುಲ್ ಮೂವ್ಮೆಂಟ್, ಇದು ಮೈಂಡ್ ಸೆಟ್ ಇಶ್ಯೂನೇ. ದಿಸ್ ಇಸ್ ಆಲ್ಸೋ ಮೈಂಡ್ ಸೆಟ್ ಇಶ್ಯೂ. ಆಫ್ಟರ್ ಎಕ್ಸಿಟ್ ಮಾರ್ಕೆಟ್ ಮೇಲೆ ಹೋಗುತ್ತೆ, ಇದು ಆಕ್ಚುಲಿ ಮೈಂಡ್ ಸೆಟ್ ಇಶ್ಯೂನೇ. ಫಿಯರ್ ಟು ಹೋಲ್ಡ್, ಇದು ಮೈಂಡ್ ಸೆಟ್ ಇಶ್ಯೂನೇ. ನೋ ಕ್ಲಾರಿಟಿ ರಿಲೇಟೆಡ್ ಟು ಎಕ್ಸಿಟ್. ಇದಕ್ಕೆ ನಾನು ಎಕ್ಸಿಟ್ ಸ್ಟ್ರಾಟಜಿ ನಿಮ್ಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಎಕ್ಸಿಟ್ ಸ್ಟ್ರಾಟಜಿನ ಫಾಲೋ ಮಾಡಿ. ಎಕ್ಸಿಟ್ ಸ್ಟ್ರಾಟಜಿ ಕ್ವಿಕ್ ಆಗಿ ರಿವೈಸ್ ಮಾಡ್ತೀನಿ, ಅದನ್ನ ಫಾಲೋ ಮಾಡಿ. ಓಕೆ, ಸೊ ನಾನು ಹಾಗಿದ್ರೆ ನನ್ನ ಆಕ್ಷನ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಫಸ್ಟ್ ನಿಮಗೆ ಶೋ ಹೌ ಟು ಯೂಸ್ ಲೆವೆಲ್ಸ್. ಓಕೆ, ಸೆಕೆಂಡು ಎಕ್ಸಿಟ್ ಸ್ಟ್ರಾಟಜಿ. ಇದನ್ನ ನಾನು ತೋರಿಸ್ತೀನಿ. ಓಕೆ, ಅದಾದ್ಮೇಲೆ ನಾಟ್ ಏಬಲ್ ಟು ಮೇಕ್ ಕನ್ಸಿಸ್ಟೆಂಟ್ ಪ್ರಾಫಿಟ್. ಇದಕ್ಕೆ ನಿಮ್ಗೆ ಒಂದು ಪ್ರಾಸೆಸ್ ಕೊಡ್ತೀನಿ. ಆಫ್ಟರ್ ಬೈಯಿಂಗ್ ಪ್ರೀಮಿಯಂ ಕಮ್ಸ್ ಡೌನ್. ಓಕೆ, ಇದು ಆಕ್ಚುಲಿ ಇದಕ್ಕೂ ಪ್ರಾಸೆಸ್ ಬೇಕು. ಎಮೋಷನ್ ಕಂಟ್ರೋಲ್, ದಿಸ್ ಇಸ್ ಅಗೇನ್ ಎ ಮೈಂಡ್ ಸೆಟ್ ಇಶ್ಯೂ. ನೀಡ್ ಹ್ಯಾಂಡ್ ಹೋಲ್ಡಿಂಗ್. ಸೊ ನನಗೆ ಇಲ್ಲಿ ಕಾಣಿಸ್ತಾ ಇರೋಂಗೆ ಇದು ಫಿಯರ್ ಏನಿದೆ, ಇದಕ್ಕೆ 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 ಎಲ್ಲದಕ್ಕೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾನು ಕಾಣಿಸ್ತಾ ಇರೋದು, ನಿಮಗೆ ಯಾರಾದ್ರೂ ಸಪೋರ್ಟ್ ಬೇಕು.
ಆ ಸಪೋರ್ಟ್ ಯಾವ ತರ ಸಿಗುತ್ತೆ, ಹೇಗ್ ಸಿಗುತ್ತೆ, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ನಮ್ದು ಒಂದು ಪ್ಲಾನ್ ಇದೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಮೋರ್ ಲಾಸಸ್ ಡೆಫಿನೆಟ್ಲಿ ರಿಡ್ಯೂಸಸ್ ಕಾನ್ಫಿಡೆನ್ಸ್. ಇದಕ್ಕೆ ಎಗೇನ್ ವಿ ನೀಡ್ ಅ ಪ್ರಾಸೆಸ್. ಇದು ಪ್ರಾಸೆಸ್ ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪೊಸಿಷನ್ ಸೈಜಿಂಗ್ ಇದೆಯಲ್ಲ, ಯಾರು ಏನೇ ಟ್ರೇಡ್ ಮಾಡ್ತಿದ್ದೀರಾ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಒಂದೇ ಲಾಟ್, ಒಂದ್ ಲಾಟ್ ಮೇಲೆ ಟ್ರೇಡ್ ಮಾಡೋ ಹಾಗೆ ಇಲ್ಲ. ಕಂಪಲ್ಸರಿ ರೂಲ್ ಮಾಡ್ಕೊಂಬಿಡಿ. ಇದು ಒಂದ್ ಲಾಟ್ ಮೇಲೆ ಬೇಡ. ಒಂದ್ ಲಾಟ್ ಅಲ್ಲೇ ಬೇಕಾದಷ್ಟು ಪ್ರಾಫಿಟ್ ಆಗುತ್ತೆ. ಅದನ್ನ ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಒಂದ್ ಲಾಟ್ ಅಲ್ಲಿ ಮಾಡಿ ಬೇಕಾದಷ್ಟು ಆಗುತ್ತೆ. ಓಕೆನಾ? ತುಂಬಾ ಜಾಸ್ತಿ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಫಸ್ಟ್ ನೀವು ಒಂದ್ ಲಾಟ್ ಅಲ್ಲಿ ಪ್ರಾಫಿಟ್ ಮಾಡಿ, ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡಿ. ಅದು ಮಾಡ್ತೀರಾ, ನೆಕ್ಸ್ಟ್ ಆಕ್ಚುಲಿ ಲಾಟ್ ಸೈಜ್ ಇನ್ಕ್ರೀಸ್ ಮಾಡೋಣಂತೆ. ಬಟ್ ತುಂಬಾ ಜಾಸ್ತಿನೂ ಇಲ್ಲ. ಅದಕ್ಕೊಂದು ಪಾತ್ ಕೊಡ್ತೀನಿ ನಿಮ್ಗೆ. ಈ ರಿವೆಂಜ್ ಟ್ರೇಡಿಂಗ್ ಇದೆಯಲ್ಲ, ದಿಸ್ ಇಸ್ ಅಗೇನ್ ಅ ಮೈಂಡ್ ಸೆಟ್ ಇಶ್ಯೂ. ಆಲ್ ಪ್ರಾಫಿಟ್ಸ್ ಗಾನ್ ಇನ್ ಎ ಟ್ರೇಡ್. ಇದು ಅಗೇನ್ ಪ್ರಾಬ್ಲಮ್ ವಿತ್ ದ ಪ್ರಾಸೆಸ್. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಸ್ಟಾಪ್ ಲಾಸ್ ಹಾಕಿರಲ್ಲ, ಅದಕ್ಕೆ ಇದು ಎಲ್ಲ ಒಟ್ಟಿಗೆ ಹೋಗುತ್ತೆ. ಇದಕ್ಕೂ ಬೇಕಾಗಿರೋದು ಎಕ್ಸಿಟ್ ಸ್ಟ್ರಾಟಜಿನೇ. ಕ್ಲಾರಿಟಿ ಇನ್ ಡೈರೆಕ್ಷನ್. ಯಾರು ಕೇಳ್ತಾ ಇದ್ರಿ ನನಗೆ ಡೈರೆಕ್ಷನ್ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಲೆವೆಲ್ಸ್ ನೋಡಕ್ ಗೊತ್ತಾಗ್ತಾ ಇಲ್ಲ ಅಂತ ಅರ್ಥ. ಸೊ ಲೆವೆಲ್ಸ್ ಅಲ್ಲಿ ನಾನು ಏನ್ ತೋರಿಸ್ತೀನಿ ಅದನ್ನ ಫಾಲೋ ಮಾಡಿ, ಇದು ವರ್ಕ್ ಆಗುತ್ತೆ. ಯಾರೋ ಯಾವಾಗ್ಲೇ ಹೇಳಿದ್ರೆ ಇದನ್ನ ಮಾಡ್ತಾ ಇದ್ದೀನಿ ಅಂತ. ಓಕೆ, ನೋ ಪ್ರಾಕ್ಟೀಸ್ ಇನ್ ಚಾರ್ಟ್ ರೀಡಿಂಗ್. ಇದಕ್ಕೆ ನಾನು ನಿಮ್ಗೆ ಇದು ಕೊಡ್ತೀನಿ. ಸರ್ ನೀವು ಜಾಯಿನ್ ಆಗಿದ್ದೀರಲ್ಲ, ಪ್ರಾಕ್ಟೀಸ್ ಸಿಗುತ್ತೆ ಬಿಡಿ. ನೀವು ಇವಾಗ ಜಾಯಿನ್ ಆಗಿದ್ದೀರಲ್ಲ, ಪ್ರೋ ಟ್ರೇಡರ್ ಜಾಯಿನ್ ಆಗಿದ್ದೀರಲ್ಲ, ಅಲ್ಲಿ ಪ್ರಾಕ್ಟೀಸ್ ಸಿಗುತ್ತೆ ಬಿಡಿ. ಇದೇನ ಆಕ್ಚುಲಿ ಪ್ರಾಕ್ಟೀಸ್ ಆಗುತ್ತೆ. ಅದೇ ನಮ್ ಕೋರ್ಸ್ ಸರ್ ಇವಾಗ ಜಾಯಿನ್ ಆಗಿರೋದು. ಹಾ, ಜಾಯಿನ್ ಆಗಿದ್ದೀರಲ್ಲ, ಪ್ರಾಕ್ಟೀಸ್ ದಿನ Okay, sir. ಮಾಡಿಸ್ತೀವಲ್ಲ. ಓಕೆ ಸರ್. ಹಾ, ಸೊ ಯಾರ್ಯಾರಿಗೆ ಆಕ್ಚುಲಿ ಪ್ರಾಕ್ಟೀಸ್ ಇಲ್ಲ ಅವ್ರಿಗೆ ಪ್ರಾಕ್ಟೀಸ್ ಬೇಕು. ಯಾರ್ಯಾರಿಗೆ ಇಲ್ಲ ಬೇಕೇ ಬೇಕು. ಪ್ರಾಕ್ಟೀಸ್ ಹೌದು ಇಲ್ಲದೆ ನಿಮ್ಗೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಇಲ್ಲ, ಅಲ್ಲಿ ಬಂದ್ರೆ ಸ್ವಲ್ಪ ಧೈರ್ಯ ಬರುತ್ತೆ ಸರ್. ಸ್ವಲ್ಪ ಬನ್ನಿ ಬನ್ನಿ, ಬರ್ತೀರಲ್ಲ. ನಾನೇ Okay, sir. ಮಾಡ್ತಾ ಇರೋದು ಅದು. Okay, sir. ಹಾ, ನಾನೇ ಮಾಡ್ತಾ ಇರೋದು ಇವತ್ತು. ನಿಮ್ಗೆ ಏನು ತೊಂದರೆ ಇಲ್ಲ. ಓಕೆ ಸರ್. ಇನ್ನೊಂದು, ಅವಾಗ್ಲೇ ಯಾರೋ ಕೇಳಿದ್ರಲ್ಲ, ಯಾರೋ ಹೇಳಿದ್ದು, ನಾನು ಕೆಳಗಡೆ ಬಂತು ಅಂದ್ರೆ ಇನ್ನೊಂದ್ಸಲ ತಗೊಂಡು ಆವ್ರೇಜ್ ಮಾಡ್ಕೊಂತೀನಿ, ಬರೀ ಕಾಲೇ ತಗೊಂತಾ ಇದ್ದೀನಿ. ಸರ್, ಈಗ ನಿಮ್ ಪುಣ್ಯ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ, ನೀವು ಬರೀ ಕಾಲ್ ತಗೊಂತ ಇದ್ದೀರಾ, ಪ್ರಾಫಿಟ್ ಮಾಡ್ತಾ ಇದ್ದೀರಾ. ಬಟ್ ಯು ಕಾಂಟ್ ಬಿ ಬಯಾಸ್ಡ್. ಬರೀ ಕಾಲೇ ತಗೊಂತೀನಿ, ಬರೀ ಪುಟ್ಟೆ ತಗೊಂತೀನಿ, ವರ್ಕ್ ಆಗಲ್ಲ. ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೋ ಅದ್ರ ಬೇಸಿಸ್ ಮೇಲೆ ನಾವು ಕಾಲ್ ಆಗ್ಲಿ ಪುಟ್ ಆಗ್ಲಿ ತಗೋಬೇಕಾಗತ್ತೆ. ಇದು ಆವ್ರೇಜಿಂಗ್ ಇನ್ ಲಾಸ್ ಈಸ್ ನಾಟ್ ಅಟ್ ಆಲ್ ಅಡ್ವೈಸ್ಡ್. ಸರಿ ಸರ್. ನಿಮ್ ಡೈರೆಕ್ಷನ್ ತಪ್ಪಾಗಿದೆ, ಆಮೇಲೆ ಮತ್ತೆ ಲಾಸ್ ಮಾಡ್ಕೊಂತ ಇದ್ದೀರಾ, ಆವರೇಜ್ ಮಾಡ್ಕೊಂತೀರಾ, ಅದಾದ್ಮೇಲೆ ಮತ್ತೆ ಕೆಳಗೆ ಹೋದ್ರೆ ಮತ್ತೆ ಇನ್ನೂ ಲಾಸ್ ಜಾಸ್ತಿನೇ ಆಗುತ್ತೆ. ನಿಮ್ ಪುಣ್ಯ ಚೆನ್ನಾಗಿದೆ, ಯಾಕಂದ್ರೆ ಮಾರ್ಕೆಟ್ ಡೈರೆಕ್ಷನ್ ಪಾಸಿಟಿವ್ ಇದೆ. ಇಲ್ಲ ಅಂದ್ರೆ ಆಕ್ಚುಲಿ ಲಾಸ್ ಆಗುತ್ತೆ. ಸೊ ಇದು ಪ್ರಾಬ್ಲಮ್. ಸರಿ ಸರ್. ಓಕೆ 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 ಸರ್. ಸೊ ಮೋಸ್ಟ್ ಆಫ್ ದ ನಿಮ್ ಪ್ರಾಬ್ಲಮ್ಗಳಿಗೆ ನನಗೆ ಕಾಣಿಸ್ತಾ ಇರೋದೆ ಹೌ ಟು ಕೀಪ್ ಸ್ಟಾಪ್ ಲಾಸ್. ಒಂದು ಫಂಡಮೆಂಟಲ್ ರೂಲ್ ಹೇಳ್ಕೊಡ್ತೀನಿ ಸ್ಟಾಪ್ ಲಾಸ್ಗೆ. ನೀವ್ ಯಾವ್ದೇ ಸ್ಟ್ರಾಟಜಿ ಫಾಲೋ ಮಾಡ್ತಾ ಇದ್ದೀರಾ, ಆ ಸ್ಟ್ರಾಟಜಿ ದ ಫಂಡಮೆಂಟಲ್ ರೀಸನ್ ವೈ ಯು ಟುಕ್ ದ ಟ್ರೇಡ್, ನೀವು ಯಾವ ಟ್ರೇಡ್ ತಗೊಂಡಿದ್ದಕ್ಕೆ ಏನ್ ರೀಸನ್ ಇದೆ, ಇಫ್ ದಟ್ ಈಸ್ ಫೇಲಿಂಗ್ ದೆನ್ ದಟ್ ಈಸ್ ದ ಪಾಯಿಂಟ್ ಆಫ್ ಕೀಪಿಂಗ್ ಸ್ಟಾಪ್ ಲಾಸ್. ಅಲ್ಲಿ ಸ್ಟಾಪ್ ಲಾಸ್ ಇಡ್ಲೇಬೇಕು ನೀವು. ಓಕೆನಾ? ನಾನು ನಿಮ್ಗೆ ಅದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಎಲ್ಲರಿಗೂ ಪ್ರಾಬ್ಲಮ್ ಇರೋದು ಎಲ್ಲಿ ಅಂದ್ರೆ ಯೂಸಿಂಗ್ ದ ಲೆವೆಲ್ಸ್. ಲೆವೆಲ್ಸ್ ಯೂಸ್ ಮಾಡೋದನ್ನ ತೋರಿಸ್ತಾ ಇದೀನಿ ನೋಡಿ. ಫಸ್ಟ್ ಥಿಂಗ್ ನೀವೇನ್ ಮಾಡ್ತೀರಾ ಅಂದ್ರೆ, ದ ವೆರಿ ಫಸ್ಟ್ ಥಿಂಗ್ ಎಲ್ಲರೂ ಮಾಡಬೇಕಾಗಿರೋದು, ಆಫ್ಟರ್ ಗೆಟಿಂಗ್ ದ ಲೆವೆಲ್ಸ್, ಲೆವೆಲ್ ಸಿಕ್ಕಿದ ತಕ್ಷಣ ಈ ತರ ಮಾರ್ಕ್ ಮಾಡ್ಕೊಂತೀರಾ. ಪ್ರೋ ಟ್ರೇಡರ್ ಅನ್ನೋದು ಕೋರ್ಸ್ ಇದೆ, ನಾನು ಹೇಳ್ತೀನಿ ನಿಮ್ಗೆ. ಐ ವಿಲ್ ಟೆಲ್ ಯು, ನಮ್ಮ ಪಾತ್ ಹೇಳ್ತೀನಲ್ಲ, ಆ ಪಾತ್ ಅಲ್ಲಿ ನಿಮ್ಗೆ ಗೈಡ್ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ನಾನು ಏನ್ ಮಾಡಿದ್ದೀನಿ, ನಿಮ್ಗೆ ಏನ್ ಆಕ್ಚುಲಿ ಲೆವೆಲ್ಸ್ ಇದ್ರಲ್ಲಿ ಕೊಟ್ಟಿದ್ದೀನಲ್ಲ, ಅದೇ ಲೆವೆಲ್ಸ್ ಮಾರ್ಕ್ ಮಾಡಿದ್ದೀನಿ. ನೀವು ಬೇಕಿದ್ರೆ ನೆನ್ನೆ ಲೆವೆಲ್ಸ್ ಚೆಕ್ ಮಾಡಿ, ನೆನ್ನೆ ಲೆವೆಲ್ಸ್ ಏನ್ ಕೊಟ್ಟಿದ್ದೀನೋ ಅದೇ ಇಲ್ಲಿ ಮಾರ್ಕ್ ಆಗಿರೋದು. ವಾಟ್ ಎವರ್ ಲೆವೆಲ್ಸ್ ಐ ಹವ್ ಗಿವನ್ ಯು ಇನ್ ದ ಗ್ರೂಪ್, ಸೇಮ್ ಲೆವೆಲ್ಸ್ ಆರ್ ಮಾರ್ಕ್ಡ್ ಹಿಯರ್. ಸೊ
ಚೆಕ್ ಮಾಡಿ, ಇಲ್ಲಿ ಏನಿರುತ್ತೆ, ಬೈ ಅಬೌವ್ ದಿಸ್ ಪ್ರೈಸ್ ಅಂತ ಇದೆ. ಇದು ಸೆಲ್ ಬಿಲೋ. ಓಕೆನಾ? ಆರ್ ವಿ ಕ್ಲಿಯರ್? ಇದನ್ನೆಲ್ಲ ನೀಟಾಗಿ ಬರೀತೀನಿ ಇರೋದು ಒಂದು ನಿಮಿಷ. ಇದು ಬೈ ಅಬೌವ್ ಪ್ರೈಸು, ಇದು ಸೆಲ್ ಬಿಲೋ ಪ್ರೈಸ್. ಎಸ್, ನೋ ಟ್ರೇಡ್. Above this, only think about buying. Above this, don't even think about selling. Below this, don't think about buying. Clear? ಎಲ್ಲರಿಗೂ ಕ್ಲಿಯರ್ ಇದೆಯಾ? Above this, only buying. Below this, only selling. Okay. No problem. I'll show you. This exact levels are marked here. ಇಲ್ಲಿ ಏನ್ ಲೆವೆಲ್ಸ್ ಇದೆಯೋ ಅದೇ ಮಾರ್ಕ್ ಆಗಿರೋದು. ನೀವು ಬೇಕಿದ್ರೆ ಚೆಕ್ ಮಾಡಿ. ಆಲ್ ದ ನಂಬರ್ಸ್ ಹೈಲೈಟೆಡ್, ಯು ಕ್ಯಾನ್ ಚೆಕ್ ದಿಸ್. ಸಿ ಹಿಯರ್, 157, 157, 174, 174, 208 is target 1, 279. Okay, I have made them. Okay, 279 is marked here. ಸೊ ಯಾವ್ದ್ಯಾವ್ದು ಬ್ಲೂ ಅಲ್ಲಿ ಹೈಲೈಟ್ ಆಗಿದೆ, ಇದು ಈ ಲೈನ್ ಇಂದು. ಇಲ್ಲಿ ನೋಡಿ, ಇದು 106, ಇದನ್ನ ಮಾರ್ಕ್ ಮಾಡಿದ್ದೀನಿ. ಆರ್ ವಿ ಕ್ಲಿಯರ್? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಕ್ವಶನ್, ಫಸ್ಟ್ ಮಾಡ್ಬೇಕಾಗಿರೋ ಸ್ಟೆಪ್ ಏನು ಅಂದ್ರೆ, ಫಸ್ಟ್ ಲೆವೆಲ್ಸ್ ಅನ್ನ ಮಾರ್ಕ್ ಮಾಡಿ. ಲೆವೆಲ್ಸ್ ಅನ್ನ ಫಸ್ಟ್ ಮಾರ್ಕ್ ಮಾಡ್ತೀರಾ. ಲೆವೆಲ್ಸ್ ಅನ್ನ ಮಾರ್ಕ್ ಮಾಡಿದ್ಮೇಲೆ ಏನ್ ಮಾಡ್ತಿದ್ದೀರಾ, ಇದ್ರ ಮೇಲೆ ಓನ್ಲಿ ಥಿಂಕ್ ಅಬೌಟ್ ಬೈಯಿಂಗ್, ಇದ್ರ ಕೆಳಗಡೆ ಓನ್ಲಿ ಥಿಂಕ್ ಅಬೌಟ್ ಸೆಲ್ಲಿಂಗ್. ಓಕೆ, ಇಟ್ ವಿಲ್ ವರ್ಕ್ ಮೆಜಾರಿಟಿ ಆಫ್ ದ ಕೇಸಸ್. ಎಕ್ಸೆಪ್ಷನಲ್ ಕೇಸಸ್ ಏನಾಗುತ್ತೆ ಅಂದ್ರೆ, ಫಸ್ಟ್ ಇಟ್ ವಿಲ್ ಗೋ ಹಿಯರ್, ಟಚ್ ದಿಸ್ ಟಾರ್ಗೆಟ್, ದೆನ್ ಕಮ್ ಹಿಯರ್, ಟಚ್ ದಿಸ್ ಟಾರ್ಗೆಟ್. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಇಟ್ ವಿಲ್ ಬಿ ಬಿಟ್ವೀನ್ ಟಾರ್ಗೆಟ್ 1 ಹಿಯರ್, ಟಾರ್ಗೆಟ್ 1 ಹಿಯರ್. Sideways market ಅಲ್ಲಿ this is how it will work. ಓಕೆ, ಟಾರ್ಗೆಟ್ 1 ಅಲ್ಲಿ ಇಷ್ಟರ ಮಧ್ಯದಲ್ಲೇ ಟ್ರೇಡ್ ಆಗುತ್ತೆ. ಬೇರೆ ಟೈಮ್ ಅಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಆಗ್ಬೋದು. ನಿಮಗೆ ಏನು ಅಂದ್ರೆ, ಯು ಶುಡ್ ಬಿ ವೆರಿ ಫಾಸ್ಟ್. ಇಲ್ಲಿ ಯೋಚನೆ ಮಾಡೋದಿಲ್ಲ. ಇಲ್ಲಿ ಮೇಲ್ ಹೋಗ್ತಾ ಇದೆ ಬೈಯಿಂಗ್ಗೆ, ಇದ್ರ ಕೆಳಗಡೆ ಬರ್ತಾ ಇದೆ ಸೆಲ್ಲಿಂಗ್ಗೆ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ರಿವರ್ಸ್ ಆಗುತ್ತೆ, ಆ ಎಕ್ಸ್ಟ್ರಾ ಆರ್ಡಿನರಿ ಕೆಲಸ ಮಾಡಕ್ ಹೋಗ್ಬೇಡಿ. ಆದಾಗ ಮಾಡೋರಂತೆ, ಆದ್ಮೇಲೆ ತಗೊಳ್ಳಿ, ಆಗಕ್ಕಿಂತ ಮುಂಚೆ ಏನು ಇಲ್ಲ. ಓಕೆನಾ? ಕ್ಲಿಯರ್ ಎಲ್ಲರಿಗೂ? ಇದ್ರಲ್ಲಿ ಏನಾರ ಡೌಟ್ ಇದೆಯಾ? ನೀವು ಬೇಕಿದ್ರೆ ರ್ಯಾಂಡಮ್ ಆಗಿ ಯಾವುದೇ ಒಂದು ಡೇಟ್ ಕೊಡಿ, ಆ ಡೇಟ್ ಅಲ್ಲಿ ತೋರಿಸ್ತೀನಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ನಿಮಗೆ ನಿಫ್ಟಿಯಲ್ಲಿ most of the time, majority of the time in Nifty, you will get target 1 for sure. 100% sure. Any day you will get target 1. Okay. There are possibility it will go fail to touch target 1, but come here and touch target 1 here. That is possible. But minimum target 1, 100% sure it will touch. And majority of the time it may also touch target 2. But above this,
very unlikely to go in more than 70 to 80% of the time. It does not move above or below target 2. ಇದಕ್ಕಿಂತ ಜಾಸ್ತಿ ಹೋಗೋ ಸಾಧ್ಯತೆ ತುಂಬಾ ಕಮ್ಮಿ. ಮೆಜಾರಿಟಿ ಆಫ್ ದ ಕೇಸ್. ಎಕ್ಸೆಪ್ಷನಲ್ ಕೇಸಸ್ ಇದ್ದೇ ಇರುತ್ತೆ. ಎಕ್ಸೆಪ್ಷನಲ್ ಕೇಸಸ್ 1 day 500 ಪಾಯಿಂಟ್ಸ್ ಮೂವ್ ಆದಾಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಇಷ್ಟರಲ್ಲೇ ಓಡಾಡುತ್ತೆ. ಓಕೆನಾ? So Nifty only these targets. Nifty don't think beyond that. Anything beyond that is actually okay. At 12 p.m. we tried to enter at the price for sell but didn't move down. Then correct. Don't think also about selling. That's why I said think only about buying. I'll give you some rules to be followed. Just follow the rules and actually stop worrying about things. ಅರ್ಥ ಆಯ್ತಾ ಎಲ್ಲ? ನಮಗೆ ನಿಫ್ಟಿಲಿ ಓನ್ಲಿ ಥಿಂಕ್ ಅಬೌಟ್ ಟಾರ್ಗೆಟ್ 1, ಮ್ಯಾಕ್ಸಿಮಮ್ ಟಾರ್ಗೆಟ್ 2. ಡೋಂಟ್ ಈವನ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್. ಓಕೆ? ಇಫ್ ಪಾಸಿಬಲ್ it may come here. ಏನಾಗ್ಬೋದು? It may come back here. That is a good opportunity for you to buy. Again, there may be an upside move. This is most likely possible majority of the time. Don't think about the opposite side direction. Opposite side direction ಬರಬೇಕು ಅಂದ್ರೆ either we need to have a setup for that, any kind of a stage where we have opposite direction selling. ಏನಾದ್ರೂ ಬರಬೇಕು. If we have a trap buyer setup, trap seller setup, if we have any other things, ನಮ್ಮ ಆಪ್ಷನ್ ಬೈಯಿಂಗ್ ಕೋರ್ಸ್ ಅಲ್ಲಿ ಏನೇನು ಹೇಳ್ಕೊಟ್ಟಿದ್ದೀವಿ, ವಾಟ್ ಆಲ್ ವಿ ಹ್ಯಾವ್ ಟಾಟ್ ಇನ್ ದ ಆಪ್ಷನ್ ಬೈಯಿಂಗ್ ಕೋರ್ಸ್, if any of those setups are coming, then you can look at opposite direction trade. Otherwise, preferably don't even think about it. Okay? At what point of time we must enter? I'll tell you something about this which works majority of the time. After that, it is actually probability is 50-50 only. ಶಿಲ್ಪ ಏನ್ ಹೇಳ್ತಿದ್ದೀರಾ? ನಾವ್ ಯಾವಾಗ ಟ್ರೇಡ್ ಮಾಡಿರೋಲ್ಲ ಅಂದ್ರೆ ಏನ್ ಅರ್ಥ? ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ? ಸರ್ ಏನಂದ್ರೆ ನೀವು ಟಾರ್ಗೆಟ್ ಹಾಕ್ತಿರಲ್ಲ, ಅವಾಗ ಟಾರ್ಗೆಟ್ 1 ಆಲ್ಮೋಸ್ಟ್ 945 ಒಳಗೇನೆ ಮುಗ್ದೋಗ್ಬಿಟ್ಟಿರುತ್ತೆ. ಹೌದೌದು. ಅದು ನಾವು ಟ್ರೇಡೇ ಏನಾಗುತ್ತೆ ಮಾಡಿರಲ್ಲ. ಅಂದ್ರೆ ನಾವು ಅವಾಗ ನೀವ್ ಏನಿದ್ರು ರಿಟ್ರೇಸ್ಮೆಂಟ್ ವೆಯ್ಟ್ ಮಾಡ್ಬೇಕು. ರಿಟ್ರೇಸ್ಮೆಂಟ್ ಅಲ್ಲಿ ಟ್ರೈ ಮಾಡ್ಬೋದು. ಯಾಕಂದ್ರೆ ಈಗ ನಾನು ಸ್ವಲ್ಪ ಲೇಟ್ ಆಗಿ ಹಾಕಕ್ಕೆ ಕೆಲವೊಂದು ರೀಸನ್ಸ್ ಇದೆ. ಒನ್ ಆಫ್ ದ ಮೇಜರ್ ರೀಸನ್ ಅಂದ್ರೆ ಏನು ಅಂದ್ರೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಅವರ್ ಅಲ್ಲಿ ತುಂಬಾ ಫಾಸ್ಟ್ ಮೂವ್ಮೆಂಟ್ ಬರುತ್ತೆ. ಈ ಫಾಸ್ಟ್ ಮೂವ್ಮೆಂಟ್ ಅಲ್ಲಿ ಅರ್ಜೆಂಟ್ ಅಲ್ಲಿ ಟ್ರೇಡ್ ತಗೊಂಡು ನೀವು ದುಡ್ಡು ಕಳ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಲೇಟ್ ಆಗಿ ಕೊಡೋದು. ಇದು ಫಾಸ್ಟ್ ಆಗಿ ಮಾಡ್ಬೇಕು ಅಂದ್ರೆ ನಿಮ್ಗೆ ಯಾರು ಸೂಪರ್ವಿಷನ್ ಬೇಕು. ಸೂಪರ್ವಿಷನ್ ಇಲ್ದಲೆ ಮಾಡಿದ್ರೆ ಪ್ರಾಫಿಟ್ ಮಾಡಲ್ಲ, ಲಾಸ್ ಮಾಡ್ಕೊಂತೀರಾ, ಸುಮ್ನೆ ದುಡ್ಡು ಕಳ್ಕೊಂತೀರಾ. ಇಲ್ಲಿ ಸ್ಕ್ಯಾಲ್ಪಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ ಸೆಟ್ ಬೇಕು, ಪ್ರಾಕ್ಟೀಸ್ ಬೇಕು. ಓಕೆನಾ? ಸೊ ಈ ನಡುವೆ ಏನಾಗ್ತಾ ಇದೆ ಅಂದ್ರೆ ಫಸ್ಟ್ 1 hour ಅಲ್ಲೇ ತುಂಬಾ ಫಾಸ್ಟ್ ಮೂವ್ಮೆಂಟ್ ಬರ್ತಾ ಇದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಅದು ಮೂವ್ಮೆಂಟ್ ನಿಮಗೆ ಬೇರೆ ಟೈಮಲ್ಲೂ ಸಿಗುತ್ತೆ. ನಿಮ್ಗೆ ಫಸ್ಟ್ ಮೂವ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಸೆಕೆಂಡ್ ಮೂವ್ಮೆಂಟ್ ಸಿಗುತ್ತೆ. ಆ ಸೆಕೆಂಡ್ ಮೂವ್ಮೆಂಟ್ ಅಲ್ಲೂ ಇನ್ನೂ ಚೆನ್ನಾಗಿ ಮೂವ್ಮೆಂಟ್ ಬರುತ್ತೆ. ಮಾರ್ಕೆಟ್ ಒಂದೊಂದ್ಸಲ ಒಂದೊಂದ್ ತರ ಮೂವ್ ಆಗುತ್ತೆ. ಯು ಕಾಂಟ್ ಆಕ್ಚುಲಿ ಹ್ಯಾವ್ ಎಕ್ಸಾಕ್ಟ್ಲಿ ಹಿಂಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಓಕೆ, ಎನಿವೇ ಇದು ಅರ್ಥ ಆಗಿದೆ ಅಲ್ವಾ? ನಿಫ್ಟಿ ಎಲ್ಲರಿಗೂ ಕ್ಲಿಯರ್ ಇದೆ ಅಲ್ವಾ? ಆಲ್ ಆಫ್ ಯು ಆರ್ ಕ್ಲಿಯರ್ ಹೌ ಟು ಯೂಸ್ ದಿಸ್ ಫಾರ್ ನಿಫ್ಟಿ? ಸರ್ ಹೇಳಿ ಸರ್. ಎನಿ ಡೌಟ್? ಮಾರ್ಕಿಂಗ್ ಹೆಂಗೆ ಸರ್ ಮಾಡೋದು? ಸರ್ ಇಲ್ಲಿ ಮಾರ್ಕಿಂಗ್ ಮಾಡೋದಕ್ಕೆ ಪುನೀತ್ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ನೋಡಿ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಅಲ್ಲಿ ಇದ್ರೆ ಇಲ್ಲಿ ನೋಡಿ ಸೆಕೆಂಡ್ ಒನ್ ಇದೆಯಲ್ಲ, ಇದನ್ನ ಚೆಕ್ ಮಾಡ್ತೀರಾ. ಇಲ್ಲಿ ಹಾರಿಜಾಂಟಲ್ ಲೈನ್ ಅಂತ ಬರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಂತೀರಾ. ಅಲ್ಲಿ ಮಾಡಿದಾಗ
ಇಲ್ಲಿ ನೋಡಿ ಕೋಆರ್ಡಿನೇಟ್ಸ್ ಅಂತ ಬರುತ್ತೆ. ಕೋಆರ್ಡಿನೇಟ್ಸ್ ಅಲ್ಲಿ ನೀವು ನಂಬರ್ ಹಾಕಿದ್ರೆ ಎಕ್ಸಾಕ್ಟ್ ನಂಬರ್ಗೆ ಬಂದು ಅಲ್ಲಿ ಮಾರ್ಕ್ ಆಗುತ್ತೆ. ನೀವು ಮೊಬೈಲ್ ಆಪ್ ಅಲ್ಲಿ ಮಾಡೋದಾದ್ರೆ ನಿಮ್ಗೆ ಒಂದು ಪೆನ್ಸಿಲ್ ಸಿಂಬಲ್ ಬಂದಿರುತ್ತೆ. ಪೆನ್ಸಿಲ್ ಸಿಂಬಲ್ ಚೆಕ್ ಮಾಡಿ. ಆ ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನೀವು ಹಾರಿಜಾಂಟಲ್ ಲೈನ್ ಅನ್ನ ಸೆಲೆಕ್ಟ್ ಮಾಡಿ. ಓಕೆ, ಹಾರಿಜಾಂಟಲ್ ಲೈನ್ ಅಂತ ಬಂದಿರುತ್ತೆ. ಇಲ್ಲಿ ಬಂದಿದೆಯಲ್ಲ ಅದೇ ತರನೇ ಹಾರಿಜಾಂಟಲ್ ಲೈನ್ ಅಂತ ಬರುತ್ತೆ ನೋಡಿ. ಇಲ್ಲಿ ಹಾರಿಜಾಂಟಲ್ ಲೈನ್ ಬರುತ್ತೆ. ಆ ಹಾರಿಜಾಂಟಲ್ ಲೈನ್ ಬಂದಾಗ ಈ ತರ ನೋಡಿ ಇಲ್ಲಿ ಬಂದಿರುತ್ತಲ್ಲ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅಥವಾ ಅಲ್ಲಿ ಅದ್ರ ಮೇಲೆ ಆಕ್ಚುಲಿ ಕ್ಲಿಕ್ ಮಾಡಿದಾಗ ಕೆಲವೊಂದೆಲ್ಲ ಡೀಟೇಲ್ಸ್ ಬರುತ್ತೆ. ಅಲ್ಲಿ ಹಂಗೆ ಬರ್ಲಿಲ್ಲ ಅಂದ್ರೆ ಮೋರ್ ಅಂತ ಆಪ್ಷನ್ ಬಂದಿರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕೋಆರ್ಡಿನೇಟ್ಸ್ ಅಂತ ಬರುತ್ತೆ. ಆ ಕೋಆರ್ಡಿನೇಟ್ಸ್ ಹೋಗ್ಬಿಟ್ಟು ಈ ಪ್ರೈಸ್ ಅನ್ನು ಹಾಕಿದ್ರೆ ನಿಮ್ಗೆ ಎಕ್ಸಾಕ್ಟ್ ಪ್ಲೇಸ್ ಅಲ್ಲಿ ಆ ವ್ಯಾಲ್ಯೂ ಬರುತ್ತೆ. ಓಕೆನಾ? ಎಲ್ಲರಿಗೂ ಕ್ಲಿಯರಾ? ಇದರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ? ಓಕೆ ಸರ್, ಕ್ಲಿಯರ್ ಇದೆ. ಓಕೆ, ನೆಕ್ಸ್ಟ್ ಇರೋದು ಹೇಳಿ ಸರ್. ನಾವು ಇವಾಗ ಬಂದು ಜಾಯ್ನ್ ಆದ್ರೆ ಇದನ್ನ ವಿಡಿಯೋ ಕಳಿಸ್ತೀರಲ್ಲ ಸರ್? ಆಲ್ರೆಡಿ ವಿಡಿಯೋ ಕಳಿಸ್ತೀನಿ. ನೀವು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ಲ ಕ್ಲಾಸ್ ಅಲ್ಲಿ. ಓಕೆ 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 ಸರ್, ಇನ್ನೊಂದ್ಸಲ ನೋಡ್ಕೊಂಡು ರಿಪೀಟ್ ಮಾಡ್ತಾ ಇರೋದು. ಇವ್ರ ಕೆಲವ್ರಿಗೆ ಎಲ್ಲ actually ಈಗ ನಾವು ಇದನ್ನೆಲ್ಲ ಸ್ಟಾರ್ಟ್ ಮಾಡಿರೋದು ಲಾಸ್ಟ್ 1 month ಅಲ್ಲಿ. ಅದಕ್ಕಿಂತ ಮುಂಚೆ ಬ್ಯಾಚ್ ಗಳವ್ರಿಗೆ ಇವೆಲ್ಲ ಗೊತ್ತಿಲ್ಲ. ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸರಿ ಸರ್, ಸರಿ ಸರ್. ಇದು ಬ್ಯಾಂಕ್ ನಿಫ್ಟಿ. ಲುಕ್ ಅಟ್ ಬ್ಯಾಂಕ್ ನಿಫ್ಟಿ. ಇನ್ ಬ್ಯಾಂಕ್ ನಿಫ್ಟಿ it is the same thing. This is buy above price. This is sell below price. This is target 3, target 5, target 7. Okay. Bank Nifty works on target 3, target 5, target 7. Okay. Majority of the time you will get target 3. Sometimes you will also get target 5 also very fast. Target 3, target 5 is very much possible. Okay. Anything more than that is exceptional. Target 7 is the maximum we are expecting. Adikina jasti nam expectation illa. Market to most of the time, more than 70 to 80% of the time will actually be within this target 7 range only. In a sideways market, it may be between target 3 here and target 3 here. It may remain in this range. ಇಷ್ಟೇ ರೇಂಜ್ ಅಲ್ಲೇ ಓಡಾಡೋ ಸಾಧ್ಯತೆ ಇರುತ್ತೆ. ಸೈಡ್ ವೇಸ್ ಮಾರ್ಕೆಟ್ ಅಲ್ಲೂ ನಿಮಗೆ ಈ ಟಾರ್ಗೆಟ್ ಗಳು ಸಿಗುತ್ತೆ. ಬೇಕಿದ್ರೆ ಇಲ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ. ಎಂತ ಮಾರ್ಕೆಟ್ ಕಂಡೀಷನ್ ಅಲ್ಲಾದ್ರೂ ಬರುತ್ತೆ. ಬಟ್ ಅದ್ ಏನಾಗುತ್ತೆ ಅಂದ್ರೆ ಇದೆಲ್ಲ ಕೆಲವೊಂದು ನಿಮ್ಗೆ ಫಸ್ಟ್ 1 hour ಅಲ್ಲಿ ಮಾಡಿ ಆಮೇಲಿಂದ ಫುಲ್ ಸೈಲೆಂಟ್ ಆಗ್ಬಿಡುತ್ತೆ. ಇದು ಒಂದ್ ಸ್ವಲ್ಪ ಪ್ರಾಬ್ಲಮ್. As per Proterra ATM, both put and call calculation, we get average price. Average price should touch every day to or not? It should touch the average price. Sainath, I did not understand. Yav actually Proterra class ಅಲ್ಲಿ ATM ಬಗ್ಗೆ ಏನ್ ಹೇಳಿದೀವಿ? ಸರ್ ಗುಡ್ ಮಾರ್ನಿಂಗ್ ಸರ್. ಅದೇನಂದ್ರೆ ಸರ್, ಇದು ATM ಅಲ್ಲಿ ಪುಟ್ಟು ಕಾಲು ನಾವು ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಅವರೇಜ್ ಪ್ರೈಸ್ ಬರುತ್ತೆ ಸರ್, ವಿಚ್ ಇಸ್ ಕಾಲ್ಡ್ ಎಸ್ ಗೋಲ್ಡನ್ ಲೈನ್ ಅಂತ. ಆ ಆವರೇಜ್ ಪ್ರೈಸ್ ಗೆ ಡೈಲಿ ಕಂಪಲ್ಸರಿ ಪುಟ್ಟು ಕಾಲು ಬಂದಲ್ಲಿ ಟಚ್ ಆಗುತ್ತೆ. ಟಚ್ ಆದ್ಮೇಲೆ ಮತ್ತೆ ರಿಟರ್ನ್ ಮಾರ್ಕೆಟ್ ಮೇ ಬಿ ಅಬೋ ಆರ್ ಬಿಲೋ ಆಗ್ಬೋದು ಅಂತ ರಂಜಿತ್ ಸರ್ ಹೇಳಿದ್ರು. ಬಟ್ ಲಾಸ್ಟ್ 2 days ಅಲ್ಲಿ ಅದು ಬಂದಿಲ್ಲ ಸರ್. ನಾನು ಸಾರ್ ಕಾಂಟ್ಯಾಕ್ಟ್ ಮಾಡೋಣ ಅಂದ್ರೆ ಸಾರ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಏನಾದ್ರು ನಿಮ್ ಕಡೆ ಏನಾದ್ರು ಸರ್ ಅದನ್ನ ನಾನ್ ಫಾಲೋ ಮಾಡಲ್ಲ. ಇದು ಯಾವ್ದೋ ಹೊಸದು ಅವ್ರು ಹೇಳ್ಕೊಟ್ಟಿರ್ಬೇಕು, ಏನೋ ಹೊಸ ಪ್ರಿನ್ಸಿಪಲ್. ನಾನು ಈ ಪರ್ಸನಲ್ ಫಿಲಾಸಫಿ ಫಾಲೋ ಮಾಡಲ್ಲ. ಯಾಕಂದ್ರೆ ನಾನ್ ಆಕ್ಚುಲಿ ಫಾಲೋ ಮಾಡೋದ್ರಲ್ಲಿ ಇದು ಬರ್ಬೋದು ಸರ್. ಒಂದ್ ಹೇಳ್ತೀನಿ ಕೇಳಿ. In stock market, nothing works 100%. Nothing will work 100%. Okay. It will work maybe majority of the time, not all the time. ಅಂದ್ರೆ ಗ್ರೂಪ್ ಅಲ್ಲಿನೂ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿನೂ ಪ್ರೀವಿಯಸ್ ಬ್ಯಾಚ್ ಅವರು
ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಡೈಲಿ ಈ ಆವರೇಜ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿ ನಾನೇ ಇದ್ದನು. ಸೊ ನಾನು ಒಂದು 3-4 ಡೇಸ್ ಅಬ್ಸರ್ವ್ ಮಾಡಿದೆ, ಬಂತು. ಬಟ್ ಲಾಸ್ಟ್ 2-3 ಡೇಸ್ ಇಂದ ಅದು ಟಚ್ ಆಗ್ತಾ ಇಲ್ಲ. ಇದರ ಮಾರ್ಕೆಟ್ ಬುಲಿಶ್ ಅಲ್ಲೇ ಇದೆ, ಬಟ್ ಟಚ್ ಆಗ್ಲಿಲ್ಲ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡೋಣ ಸಾರು ಸಿಕ್ಕಿಲ್ಲ ಸರ್, Yeah, ಅದಕ್ಕೋಸ್ಕರ the ಇವತ್ತು ನೀವು reason ಸಿಕ್ಕಿರಲ್ಲ. maybe because market is extremely bullish. Because it is extremely Okay, bullish, it may not touch. It okay, may okay. work probably in a sideways kind of a market, or probably in a medium ತುಂಬಾ ಜಾಸ್ತಿ momentum ಇಲ್ದಲೇ ಇರೋ ಕಡೆ ವರ್ಕ್ ಆಗುತ್ತೇನೋ. I am not very sure Okay, of okay, this. sir. This is something which is Okay, sir. which I don't really follow. I think Okay, sir. ಇದನ್ನ ಯಾವ್ದೋ ಹೊಸದಾಗಿ ಏನೋ ಅವ್ರು ಇಂಟ್ರೊಡ್ಯೂಸ್ ಮಾಡಿರ್ಬೇಕು. ಸೊ ಅದ್ರ ಬಗ್ಗೆ Okay, ನನಗೆ ಅಷ್ಟು ಐಡಿಯಾ ಇಲ್ಲ, ಯಾಕಂದ್ರೆ ನಾನ್ ಇದನ್ನ ಫಾಲೋ ಸರಿ ಮಾಡಿ. ಸರ್. ಓಕೆ ಸರ್, ಸಾರಿ ಸರ್. ಓಕೆ ಸರ್. ಇಲ್ಲ ಪರವಾಗಿಲ್ಲ, ನೋ Okay. ಇಶ್ಯೂಸ್. ನಾವು ಮಾಡ್ತಾ ಇದ್ದಾಗ ಪ್ರೋ ಟ್ರೇಡರ್ ಸರಿ ಇದನ್ನ ಸರ್. ಅವರು ಡಿಸ್ಕಷನ್ ಮಾಡಿರ್ಲಿಲ್ಲ ಅವರು. ಸೊ ಈಗೇನೋ ಹೊಸದಾಗಿ ಏನೋ ಪ್ರಿನ್ಸಿಪಲ್ ಸರಿ ಸರ್. ಮಾಡಿದ್ರು. ನಾನು ಈಗ ಹೊಸದಾಗಿ ಕ್ಯಾಲ್ಕುಲೇಷನ್ಸ್ ಎಲ್ಲ ತಂದು ಹಾಕಿ ಆತರ ಆಕ್ಚುಲಿ ಟ್ರೈ ಮಾಡ್ತಾ ಇರ್ತೀವಿ. ಅವ್ರೇನೋ ಹೊಸದಾಗಿ ಅವ್ರೇನೋ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಅವರು. ಸೊ he will be best to tell you about this. I am not the best person to tell you. Sure, sir. Sure, sir. Sure, No sir. problem, sir. No problem. Sure, sir. Okay. Okay, sir. Thank you, sir. ಯಾರಿಗಾರ ಇನ್ನೇನಾರ ಡೌಟ್ ಇತ್ತಾ? ಇದು ಯೂಸೇಜ್ ಆಫ್ ದ ಕ್ಯಾಲ್ಕುಲೇಷನ್ಸ್ ಆಲ್ ಆಫ್ ಯು ಆರ್ ಕ್ಲಿಯರ್? ಬ್ಯಾಂಕ್ ನಿಫ್ಟಿ 3rd target, 5th target, 7th target. Okay. So focus only on these targets. It is going to work. I'll tell you some rules which will work most of the time. ಮಾರ್ಕೆಟ್ ಟೈಮಿಂಗ್ಸ್ ಹೇಳಿದೀವಲ್ಲ ನಿಮ್ಗೆ. ಮಾರ್ಕೆಟ್ ಟೈಮಿಂಗ್ಸ್ ಮೋಸ್ಟ್ ಆಫ್ ದ ಟೈಮ್ ಫಸ್ಟ್ ಟ್ರೇಡ್ ನಿಮ್ಗೆ ಬರೋದು ಯಾವಾಗ ನೋಡಿ, ನಮ್ಮ ಸೆಟಪ್ ಅಲ್ಲಿ ಈವನ್ ಇಟ್ ಕ್ಯಾನ್ ಕಮ್ ಅರೌಂಡ್ 9:20 ಇಂದಾನೆ ಬರ್ಬೋದು. 9:15 ಇಮಿಡಿಯೇಟ್ ಆಗಿ ಟ್ರೇಡ್ ಮಾಡೋದು ನಾವು ಅಡ್ವೈಸ್ ಮಾಡಲ್ಲ. ಬಟ್ ನಾವು ಆಕ್ಚುಲಿ ನಾನು ನಿಮಗೆ ಕೊಡ್ತಿರೋ ಲೆವೆಲ್ಸ್ ಅಲ್ಲಿ 9:20 ಇಂದಾನೆ ಸಿಗುತ್ತೆ. ಸಮ್ವೇರ್ ಅರೌಂಡ್ 11:30 ಒಳಗೆ ನಿಮ್ಗೆ ಫಸ್ಟ್ ಟ್ರೇಡ್ ಸಿಕ್ಬಿಡುತ್ತೆ. ಓಕೆ. ಅದು ಬಿಟ್ರೆ ನಿಮ್ಗೆ ಸಮ್ವೇರ್ ಬಿಟ್ವೀನ್ 12:30 ಇಂದ ಫ್ರಮ್ 12:30 to maybe around 3 o'clock range, you will get the second trade. Second trade will come somewhere in this range. Okay. ನಾವು ನಿಮಗೆ ಹೇಳ್ಕೊಟ್ಟಿರುವಂತಹ ಟ್ರ್ಯಾಪ್ ಬೈಯರ್ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಇದೆಯಲ್ಲ, ಅದರಲ್ಲಿ ಒಂದು 11:30 ರೇಂಜ್ ಅಲ್ಲಿ ಟ್ರೇಡ್ ಸಿಗ್ಬೋದು. ಕೆಲವೊಂದು ಟೈಮ್ 10:30 ರೇಂಜ್ ಅಲ್ಲೂ ಬೇರೆ ಟ್ರೇಡ್ ಸಿಗುತ್ತೆ. ರಿವರ್ಸಲ್ ಆಗೋದ್ರಲ್ಲಿ ಇಫ್ ದೇರ್ ಇಸ್ ರಿವರ್ಸಲ್ಸ್ ಆಗದಾದ್ರೆ ಒಂದು ಬರೋದು 9:30, 9:45 ರೇಂಜ್ ಅಲ್ಲಿ ಒಂದ್ಸಲ ಬರುತ್ತೆ. ದಿಸ್ ಇಸ್ ಒನ್ ಪಾಸಿಬಿಲಿಟಿ. ಸೆಕೆಂಡ್ ರಿವರ್ಸಲ್ ಪಾಸಿಬಿಲಿಟಿ is somewhere between 10:30 to 10:45 range. Third time for reversal can be somewhere around 11:30, 11:45 range. Okay. ಅದು ಬಿಟ್ರೆ ಲಾಸ್ಟ್ ರಿವರ್ಸಲ್ ಟ್ರೇಡ್ ಪಾಸಿಬಿಲಿಟಿ ಬರೋದು 1:30, 1:45 range. Okay. Majority of the time these timings will happen. So ಈ ಟೈಮ್ ಅಲ್ಲಿ ಸ್ವಲ್ಪ you can be clear. Sandeep, I am saying these are the time where reversal trades may come. It's not necessary all the time, but possible. So you need to be alert at these particular timings. Don't trade all the timings. These are ideal timings for trading any kind of reversals. If there are any reversals, it is possible at these timings. It is not that other places it will not come, but these are the places where it is most likely going to come, and it has come multiple times. ಸರ್ ಟ್ರ್ಯಾಪ್ ಟ್ರೇಡ್ ಯಾವಾಗ ಸಿಗುತ್ತೆ? ಏನ್ ಪುನೀತ್, ಟ್ರ್ಯಾಪ್ ಟ್ರೇಡು ವಾಯ್ಸ್ ಕೇಳಿಸ್ತಾ? ಯಾವ ಟ್ರ್ಯಾಪ್ ಸರ್ ಸೆಲ್ಲರ್ಸ್ ಟ್ರ್ಯಾಪ್ ಮತ್ತೆ ಬೈಯರ್ಸ್ ಟ್ರ್ಯಾಪ್ ಆಗ್ತಾರಲ್ಲ, ಅದು ಮೇ ಬಿ ಯಾವ ಟೈಮಿಂಗ್ಸ್ ಅಲ್ಲಿ ಅಂತ ನೀವ್ ಹೇಳಿದ್ರಿ, ಅದು ಅದೇ ಮೆನ್ಷನ್ ಅದೇ ಆಗ್ಬೇಕು. 11:30 ಈ ಟೈಮ್ ಅಲ್ಲಿ, 11:30, 11:45 ಈ ಟೈಮ್ ಅಲ್ಲಿ
ಟ್ರ್ಯಾಪ್ ಬಯರ್ Okay. ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಯೂಶಲಿ ಇದ್ರಲ್ಲಿ ಬರುತ್ತೆ, ಇಲ್ಲ ಇದ್ರಲ್ಲಿ ಬರುತ್ತೆ. First, what I said, Sandeep, is most of the time somewhere in the first period between 9:20 almost, from 9:20 or 9:15 until 11:30, you will get one trade. Second trade, ideally after 12:30, you will get. Most of the time, you only think about 2 trades. Don't think anything more than that. ನೋಡಿ, ಬರ್ಕೊಂಡ್ರ ಎಲ್ಲರೂ? ಟೈಮಿಂಗ್ಸ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಟೈಮಿಂಗ್ಸ್ ಅಲ್ಲಿ ನೋಡ್ಕೊಳ್ಳಿ. ಒಂದ್ ನಿಮಿಷ ಬರ್ಕೊಂತ ಇದೀವಿ ಸರ್. ಹಾ, ಬರೀರಿ. ಸರ್ ಇದು ಒಂದ್ ಬರೀ ನಿಫ್ಟಿ 50 ಮಾತ್ರ ಸರ್, ಎಲ್ಲದಕ್ಕೂ ಯೂಸ್ ಆಗುತ್ತೆ? ಎಲ್ಲದಕ್ಕೂ ಸರ್, ಎಲ್ಲದಕ್ಕೂ. ಸ್ಟಾಕ್ ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ this is ideal only for the stock market, not for commodity market or other markets. Only for stock market. It can be applicable even for stocks, index, ಎಲ್ಲದಕ್ಕೂ ವರ್ಕ್ ಆಗುತ್ತೆ. Hello, sir. At this time, there probably Hello, sir. for any second trade, these are the ideal time I am telling. Hello. I am not telling you to do anything here. Mark our prices. Mark these prices and look at the time. If there is any opportunity, you can see. Look at this time. Look at this, somewhere around 11 o'clock. See, whatever I have said, half an hour here and there, you can actually mark my words. Look at this, somewhere around 11:15 is where actually it has started moving. Look at this place around 1:45. Look at this place around 10 o'clock. So whatever I have told you, roughly half an hour here and there, somewhere around that place, you will find this. Look at this place, 1 o'clock. So you will find most of the time. Look at this place, this is around 1:45. Okay. Look at this line 30. 9:30 reversal has happened. Okay. ಇಲ್ಲಿ ಏನಾಗ್ತಾ ಇದೆ? 11:30. ಇದು ನೋಡಿ around 10 o'clock. 10, 10:15, 10:30 ರೇಂಜ್. ಇಲ್ಲಿ ನೋಡಿ 9:30 ಇಂದ ರಿವರ್ಸಲ್ ಆಗಿದೆ. ಇಲ್ಲಿ ಮತ್ತೆ ನಿಮಗೆ ರೀ ಎಂಟ್ರಿ ಸಿಗ್ತಾ ಇರೋದು 11:45 ರೇಂಜ್ ಅಲ್ಲಿ. ಇಲ್ಲಿ ನೋಡಿ ಮತ್ತೆ ರೀ ಎಂಟ್ರಿ ಸಿಗ್ತಾ ಇರೋದು 1:45. ಕಾಣಿಸ್ತಾ ಇದೆಯಾ? So around this period, most of the time you may find a opportunity for re-entry. 100% re-entry ಬರುತ್ತೆ ಅಂತ ಇಲ್ಲ, but you may have an opportunity for re-entry. If you miss the first opportunity, wait for the next opportunity. Don't be in a hurry that ಅಯ್ಯೋ ನಾನು ಕಳ್ಕೊಂಡ್ಬಿಟ್ಟೆ, ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ನಾನು ಮಾಡಬೇಕು. This is going to kill your entire account. You have hundreds of opportunities. ಬೇಕಾದಷ್ಟು ಆಪರ್ಚುನಿಟಿ ಸಿಗುತ್ತೆ. ನೀವು ಒಂದು ಆಪರ್ಚುನಿಟಿ ಆಯ್ತು ಅಂದ್ರೆ ಬೇರೆ ಆಪರ್ಚುನಿಟಿಗೆ ವೇಟ್ ಮಾಡಿ. ಅರ್ಜೆಂಟ್ ಅಲ್ಲಿ ಟ್ರೇಡ್ ತಗೊಳಕ್ ಹೋಗ್ಬೇಡಿ. ನೀವು ಕಾಮ್ ಅಂಡ್ ಕಂಪೋಸರ್ ಮೈಂಡ್ ಅಲ್ಲಿ ಇರಬೇಕು. ಮಾರ್ಕೆಟ್ ನಮ್ಗೆ ಫಾಸ್ಟ್ ಮೂವ್ಮೆಂಟ್ ಕೊಡಬೇಕು, ಅವಾಗ ಟ್ರೇಡ್ ತಗೊಂಡ್ರೆ ಅರ್ಥ ಇದೆ. ಯಾವಾಗ್ಲೂ ಟ್ರೇಡ್ ತಗೊಂಡ್ರೆ ಏನ್ ಅರ್ಥ ಇದೆ? ಇಲ್ಲಿ ನೋಡಿ, ವಿ ಆರ್ ಅಬೌವ್ 60 RSI. ದಿಸ್ ಹ್ಯಾಸ್ ಸ್ಪೀಡ್ ಇನ್ ಇಟ್. This is above 60 RSI. It has speed in it. ಇಲ್ಲಿ above 60 RSI ಇದೆ, ಸ್ಪೀಡ್ ಸಿಗೋದ್ ಸಾಧ್ಯತೆ ಇರುತ್ತೆ. ಇಲ್ಲಿ ಏನಾಗುತ್ತೆ? ಎಲ್ಲೋ ತಗೊಂತೀರಾ, ಇಲ್ಲೇನಾಗುತ್ತೆ? ಇಲ್ಲೂ ನೋಡಿ 130, 145 ರೇಂಜ್ ಅಲ್ಲಿ ರಿವರ್ಸಲ್ ಆಗಿದೆ. ಓಕೆ, ಇಲ್ಲಿ ನೋಡಿ ಏನಾಗ್ತಾ ಇದೆ? ಇಲ್ಲಿ ಏನಾಗಿದೆ? ಯು ಶುಡ್ ಆಲ್ಸೋ ಲುಕ್ ಅಟ್ what price is saying, what RSI is saying, so that you can correlate what RSI is saying, what price is saying, and what our levels are saying. If everything is coinciding, that is definitely a place where you have an opportunity. Clear?
ಅರ್ಥ ಆಗ್ತಿದ್ಯಾ? ಸರ್ ಟ್ರ್ಯಾಪ್ ಬೈಯರ್ ಸೆಲ್ಲರ್ ಟೈಮಿಂಗ್ಸ್ ಹೇಳಿ ಸರ್. 11:30, 11:45, 1:30, 1:45 ಆ ರೇಂಜ್. ಕೆಲವೊಂದ್ ಟೈಮ್ ನಿಮ್ಗೆ 9:30ಗೂ ಬರುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಮೊನ್ನೆ ಬಂದಿದ್ದು ಇದು ಎಲ್ಲೋ ಇತ್ತಲ್ಲ, ಎಲ್ಲೋ ಇತ್ತು. ಇದು ಮೊನ್ನೆ ಬಂತಲ್ಲ, ದಿಸ್ ವಾಸ್ ಅ ಟ್ರ್ಯಾಪ್. ಇಟ್ ವಾಸ್ ಎಕ್ಸಾಕ್ಟ್ಲಿ 9:30. ಸೊ 9:30ಗೂ ಬರ್ಬೋದು, 11:30ಗೆ ಬರ್ಬೋದು, 1:30ಗೆ ಬರ್ಬೋದು. ಈ 3 ಟೈಮು ಇರುತ್ತೆ. ಕೆಲವೊಂದ್ ಟೈಮ್ 10:30ಗೂ ಬರುತ್ತೆ. ಫಸ್ಟ್ 1 ಅವರ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ, ಅದಾದ್ಮೇಲಿಂದ ಅಲ್ಲಿಂದ ರಿವರ್ಸ್ ಆಗುತ್ತೆ. ಸೊ ಆಲ್ರೆಡಿ ಕೊಟ್ಟಿದ್ದೀನಲ್ಲ, ಅವೆಲ್ಲ ಟ್ರ್ಯಾಪ್ ಆಗೋ ಸಾಧ್ಯತೆನೆ. ರಿವರ್ಸಲ್ಸ್ ಅಂದ್ರೆ ಟ್ರ್ಯಾಪ್ ಆಗಿದೆ ಅಂತಾನೆ ಅರ್ಥ. ಕ್ಲಿಯರ್? ಸೊ ನೀವ್ ಏನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಆಪರ್ಚುನಿಟಿ, ವೇಟ್ ಫಾರ್ ದ ಸೆಕೆಂಡ್ ಸರ್ ಆಪರ್ಚುನಿಟಿ. ಅದು ಹಾ ಸರ್. ಅದು ಪ್ರಾಫಿಟ್ ಬುಕಿಂಗ್ ಅಂತಾನು ಅನ್ಕೋಬಹುದು ಸರ್ ಏನಾರ ಅನ್ಕೊಳ್ಳಿ, ನಮ್ಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಟ್ರೇಡ್ ತಗೋತೀರಾ. ಪ್ರಾಫಿಟ್ ಬುಕ್ಕಿಂಗ್ ಆರೋ ಆಗ್ಲಿ, ಸ್ಟಾರ್ಟ್ ಕವರಿಂಗ್ ಆರೋ ಆಗ್ಲಿ, ಏನ್ ಬೇಕಾರೋ ಆಗ್ಲಿ, ನಮ್ಗೆ ಆಪರ್ಚುನಿಟಿ ಸಿಗ್ತಾ ಇದೆ, ನಾವು ಟ್ರೇಡ್ ತಗೋತೀವಿ ಅಷ್ಟೇ. ಓಕೆ, ಎಲ್ಲರಿಗೂ ಕ್ಲಿಯರ್ ಇಲ್ಲಿವರೆಗೂ? ಇಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ಅಲ್ವಾ? ಎಲ್ ಟ್ರೇಡ್ ತಗೋಬೇಕು ಕ್ಲಿಯರ್ ಆಯ್ತಾ? ಸೊ ಯಾರ್ಯಾರು ಅವಾಗ್ಲೇ ಹೇಳ್ತಾ ಇದ್ರಿ ಸರ್ ನೀವು ಕಳ್ಸೋ ಹೊತ್ತಿಗೆ ಆಲ್ರೆಡಿ ಮೂವ್ ಆಗ್ಬಿಟ್ಟಿರುತ್ತೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ದಟ್ ಈಸ್ ಬೀಂಗ್ ಡನ್ ಅ ಲಿಟಲ್ ಡೆಲಿಬ್ರೇಟ್ಲಿ, ಸೊ ದಟ್ ನೀವು ಆರಾಮಾಗಿ ನೋಡಿ. ಎಲ್ಲರೂ ಇಮಿಡಿಯೇಟ್ ಆಗಿ ಫಾಸ್ಟ್ ಆಗಿ ಡಿಸಿಷನ್ ತಗೊಳಕ್ಕೆ ಕೆಪಾಸಿಟಿ ಇಲ್ಲ. ಫಾಸ್ಟ್ ಎಂಟ್ರಿ ಫಾಸ್ಟ್ ಎಕ್ಸಿಟ್ ಮಾಡೋದಕ್ಕೆ ಕೆಪಾಸಿಟಿ ಇಲ್ಲ. ನಾನು ಮುಂಚೆ ಕೊಟ್ರೆ ಅವ್ರು ಅರ್ಜೆಂಟ್ ಅಲ್ಲಿ ಏನೇನೋ ಟ್ರೇಡ್ ತಗೊಂಡು ಸುಮ್ನೆ ಲಾಸ್ ಮಾಡ್ಕೊಂತಾರೆ, ಹೆವಿ ಕ್ವಾಂಟಿಟಿ ಮಾಡ್ಕೊಂತಾರೆ. ಅದೆಲ್ಲ ಬೇಡ ಅಂತಾನೆ ನಾನು ಪರ್ಪಸ್ಫುಲಿ ಆಗಿ ಕೊಡ್ತಾ ಇಲ್ಲ. ಸಿದ್ದಣ್ಣ ಯಾವ್ದು ರಿಪೀಟ್ ಮಾಡ್ಬೇಕು? ಸರ್ ನಮಸ್ತೆ. ಹಾ ಹೇಳಿ ಸರ್ ಅದೇ ಎಲ್ಲಿ ಟ್ರೇಡ್ ತಗೋಬೇಕಂತ ಹೇಳಿದ್ರಲ್ಲ ಸರ್, ಸ್ವಲ್ಪ ರಿಪೀಟ್ ಮಾಡಿದ್ರೆ ಚೆನ್ನಾಗಿತ್ತು ಸರ್. ಸ್ವಲ್ಪ ಇದಾಗ್ಲಿಲ್ಲ ನನ್ಗೆ. ಸರ್ ನೀವ್ ಇವಾಗ ಬಂದ್ರಾ? ಇಲ್ಲ ಸರ್, ಬಾಳ ಹೊತ್ತಾಯ್ತು, ಬಟ್ ಅದು ಕನೆಕ್ಟ್ ಆಗಿದ್ದಿಲ್ಲ ಸರ್ ಸ್ವಲ್ಪ. ಸರಿ, ನೀವು ಆಮೇಲೆ ನೋಡಿ. ಯಾಕೆಂದ್ರೆ ನಾನು ಆಲ್ರೆಡಿ 2-3 ಸಲ ಹೇಳಾಯ್ತು, ಮತ್ತೆ ಇದಕ್ ಬರಲ್ಲ ನಾನು. ಇದು ರೆಕಾರ್ಡಿಂಗ್ ಶೇರ್ ಆಗುತ್ತೆ, ಅವಾಗ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇನ್ನೂ ಸುಮಾರಷ್ಟು ವಿಷಯಗಳನ್ನ ತಿಳಿಸೋದಿದೆ. ಈಗ ಇದಕ್ಕೆ ಲೇಟ್ ಆಗ್ಬಿಟ್ರೆ ನಾನು ಮೇರೆದ್ ಏನಕ್ಕೂ ಕವರ್ ಮಾಡಕ್ ಆಗಲ್ಲ. ಸರಿ ಸರ್, ಓಕೆ. ಓಕೆ ಸರಿ, ಎಲ್ಲರಿಗೂ ಕ್ಲಿಯರ್ ಇದೆಯಾ? ಇನ್ನೂ ಏನಾರ ಡೌಟ್ ಇದೆಯಾ? ಆಲ್ ಆಫ್ ಯು ಆರ್ ಕ್ಲಿಯರ್ ಅಬೌಟ್ ವೇರ್ ಟು ಟೇಕ್ ಎಂಟ್ರಿ? Exit is very clear. See, if we are trading above this, it should not trade below this. If we are trading below this, it should not trade above this. So the fundamental reason why we are taking entry is because it is trading above this. ಇದ್ರ ಮೇಲ್ ಹೋಗ್ತಿದ್ರೆ, ಇದ್ರ ಕೆಳಗ್ ಹೋಗೋದಾದ್ರೆ ಇದು ನನಗೆ ಸ್ಟಾಪ್ ಲಾಸ್, ಇದು ಸ್ಟಾಪ್ ಲಾಸ್, ಇದು ಸ್ಟಾಪ್ ಲಾಸ್. ಇದ್ರ ಮೇಲ್ ಟ್ರೇಡ್ ಆಗ್ಬಾರ್ದು ಅಷ್ಟೇ. ಇದ್ರ ಮೇಲೆ ನನಗೆ ಒಂದು ಕ್ಯಾಂಡಲ್ ಮೇಲೆ ಬಂದು ಕ್ಲೋಸ್ ಆಯ್ತು ಅಂದ್ರೆ ಐ ಆಮ್ ಆಕ್ಚುಲಿ ಔಟ್ ಆಫ್ ಇಟ್. ಓಕೆ Sandeep, that is what I said. If it is trading above this, it should not trade below this. If it is trading below this, it should not trade above this. If there is any opposite direction, if the trade is happening, you just exit. When you are in doubt, you just exit. There is no ambiguity. See, we are not sure about the direction, the simplest answer is exit. Okay? So, some rules are there, very important rules all of you have to follow. First and foremost thing, start only with one lot. Okay? ಯಾರ್ಯಾರಿಗೆ ಇನ್ನು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಇಲ್ಲ, ಡೈರೆಕ್ಷನ್ ಗೊತ್ತಾಗ್ತಾ ಇಲ್ಲ, ಸ್ಟಾಪ್ ಟ್ರೇಡಿಂಗ್, ಸ್ಟಾರ್ಟ್ ಪೇಪರ್ ಟ್ರೇಡಿಂಗ್. ಆಲ್
who are not clear about direction, all who are getting into losses, first start trading paper trading ಮಾಡಿ. If you can't make money in paper trading, you cannot make money in real trading. Let it take 1 month, let it take 2 months, let it take 3 months. First paper trading ಅಲ್ಲಿ profit ಮಾಡಿ. If you cannot make profit in the paper trading, don't even attempt to do in the real trade, because you are going to burn your money. There is no reason. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ everybody's time for actually getting into that mold is different. You need practice, or else what I would suggest you, join ProTrader. Okay, better join ProTrader. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಪರ್ಸನಲ್ ಆಗಿ ಅಲ್ಲಿ ನಿಮ್ಗೆ ಪೇಪರ್ ಟ್ರೇಡ್ ಮಾಡಿಸ್ತೀವಿ, ರಿಯಲ್ ಟ್ರೇಡ್ ಮಾಡಿಸ್ತೀವಿ. ನಾವು ಅಲ್ಲಿ ನಿಮ್ಮನ್ನ ಮಾನಿಟರ್ ಮಾಡ್ತಾ ಇರ್ತೀವಿ. Since we are monitoring, so that you will be in the right direction. We will be seeing what you are doing, so that we will ensure that you are not doing something else. Okay, ಅರ್ಥ ಆಗ್ತಿದ್ಯಾ? This is something which is very important for all the people who are struggling to trade properly, all the people who have a problem with ನಮ್ಗೆ ಡೈರೆಕ್ಷನ್ ಗೊತ್ತಾಗ್ತಿಲ್ಲ, ಇವ್ರಿಗೆಲ್ಲರೂ ನೀವು ಆಕ್ಚುಲಿ ಐಡಿಯಲಿ ನೀವು ಇದನ್ನ ಮಾಡಬೇಕು. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್, ಯಾರ್ಯಾರಿಗೆ ಆಕ್ಚುಲಿ ನನಗೆ ಎಕ್ಸಿಟ್ ಮಾಡಕ್ ಗೊತ್ತಾಗ್ತಾ ಇಲ್ಲ, ಯಾರ್ಯಾರಿಗೆ ಹೆದರಿಕೆ ಆಗ್ತಾ ಇದೆ, ನನ್ನ ಜೊತೆಗೆ ಯಾರು ಇದ್ರೆ ಒಳ್ಳೇದು. ಇಲ್ಲಿ ನಿಮ್ಗೆ 9:30 ಇಂದ, ಇನ್ಫ್ಯಾಕ್ಟ್ ಪರ್ಸನಲಿ ನೆಕ್ಸ್ಟ್ ವೀಕ್ ಮಾತ್ರ 11:30 ಇಂದ, ಯಾಕೆಂದ್ರೆ ನಾನು ಇದನ್ನು ಮುಗಿಸಿ ಬರಬೇಕು. ಯಾವುದೋ ನಮ್ಮ ಆಪ್ಷನ್ ಟ್ರೇಡಿಂಗ್ ಅವ್ರದ್ದು ಅಲ್ಲಿ ಕ್ಲಾಸ್ ಮುಗಿಸಿ ಬರಬೇಕು. ಸೊ ಆದ್ರಿಂದ 9:30 ಇಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, 11:30 ಇಂದ ಮಾಡ್ತೀನಿ. ಅದಾದ್ಮೇಲೆ ಕಮ್ಮಿಂಗ್ ವೀಕ್ ಇಂದ ಬೇಕಿದ್ರೆ ಮಾಡ್ಬೋದು. ಬಟ್ ಅಲ್ಲಿ ಒಂದ್ ಸ್ವಲ್ಪ ಸ್ಲೈಟ್ ಟ್ವಿಸ್ಟ್ ಇದೆ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಮೋಸ್ಟ್ಲಿ ನಾವು ProTrader ಅಲ್ಲಿ ಒಂದು 10 o'clock ಇಂದ ಸ್ಟಾರ್ಟ್ ಮಾಡ್ತೀವಿ, ಯಾಕೆಂದ್ರೆ ಅದಕ್ಕಿಂತ ಮುಂಚೆ ನಂದು ಬೇರೆ ಏನೋ ಪ್ಲಾನ್ ಇದೆ, ಅದನ್ನ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ. ಓಕೆನಾ? ಸೊ ಇದು ಕೆಲವೊಂದು ರೂಲ್ಸ್ ನಾವು ಫಾಲೋ ಮಾಡಿ, ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಆಲ್ ಸ್ಕ್ಯಾಲ್ಪರ್ಸ್, ಸ್ಕ್ಯಾಲ್ಪಿಂಗ್ ಟ್ರೇಡ್ ಮಾಡೋರು ಟ್ರೇಡ್ ಬಿಫೋರ್ 10:15 ಇಷ್ಟರಲ್ಲಿ ಮುಗಿಸ್ಬೇಕು ಟ್ರೇಡ್. ಇದ್ರ ಮೇಲೆ ಆಕ್ಚುಲಿ ಇಟ್ಕೋಬಾರ್ದು ಟ್ರೇಡ್. ಅಂದ್ರೆ ಫಸ್ಟ್ ಇನಿಷಿಯಲ್ ಆಗಿ ಫಾಸ್ಟ್ ಮೂವ್ಮೆಂಟ್ ಬರುತ್ತಲ್ಲ, ಅದೆಲ್ಲ ಮೂವ್ಮೆಂಟು ಇಷ್ಟರಲ್ಲೇ ಮುಗ್ದೋಗ್ಬಿಡುತ್ತೆ. 10 ಗಂಟೆ ಒಳಗೆ ಮೋಸ್ಟ್ ಆಫ್ ದ ಟೈಮ್ ಮುಗ್ದೋಗ್ಬಿಟ್ಟಿರುತ್ತೆ. ಓಕೆನಾ? ಸೊ ಈ ಸ್ಕ್ಯಾಲ್ಪಿಂಗು ಮಾಡಕ್ಕೆ ಇಂಟ್ರೆಸ್ಟ್ ಇರೋರು, ಪ್ರಾಕ್ಟೀಸ್ ಮಾಡಕ್ ರೆಡಿ ಇರೋರು, ಅದಕ್ಕೆ ಬೇರೆ ಪ್ಲಾನ್ ಇದೆ, ನಾನು ನಿಮ್ಗೆ ಹೇಳ್ತೀನಿ ಏನ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ. ಓಕೆನಾ? ಇದು ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಸೊ ಕೆಲವೊಂದು ರೂಲ್ಸ್ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಆಗಲ್ಲ. ಕಂಪಲ್ಸರಿ ಸ್ಟಾಪ್ ಲಾಸ್. ನಿಮಗೆ ಅರ್ಥ ಆಗ್ತಾ ಇಲ್ಲ ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಅಂದ್ರೆ, ನಿಮ್ಮ ಎಂಟ್ರಿ ಪ್ರೈಸು -30 ಪಾಯಿಂಟ್ಸ್, ಇದು ಕಂಪಲ್ಸರಿ ಸ್ಟಾಪ್ ಲಾಸ್. ಇದಕ್ಕಿನ್ನ ಕಮ್ಮಿ ಸ್ಟಾಪ್ ಲಾಸ್ ಇಡಕ್ ಆಗಲ್ಲ. ಅಂದ್ರೆ ಇಡ್ಬೋದು, ಬಟ್ ಅದು ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಬಟ್ ಇದಕ್ಕಿಂತ ಜಾಸ್ತಿ ಸ್ಟಾಪ್ ಲಾಸ್ ಇಡೋದ್ರಲ್ಲಿ ಅರ್ಥ ಇಲ್ಲ. ನನಗೆ ಇದಕ್ಕಿಂತ ಜಾಸ್ತಿ ಸ್ಟಾಪ್ ಲಾಸ್ ಬೇಡ. ಕಮ್ಮಿ, ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಇದಕ್ಕಿಂತ ಕಮ್ಮಿನೂ ಆಕ್ಚುಲಿ ತೀರಾ ಕಮ್ಮಿ ಇಟ್ರು ಪ್ರಾಬ್ಲಮ್ ಆಗುತ್ತೆ. ಬಟ್ ಇಷ್ಟಂತೂ ಕಂಪಲ್ಸರಿ ಸ್ಟಾಪ್ ಲಾಸ್. ಯಾರ್ಯಾರಿಗೆ ಸ್ಟಾಪ್ ಲಾಸ್ ಇಡಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ, 30 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಬಿಡಿ. ಸ್ಟ್ರಿಕ್ಟ್ಲಿ 30 ಪಾಯಿಂಟ್ ಸ್ಟಾಪ್ ಲಾಸ್ ಇಡಿ, ವರ್ಕ್ ಆಗುತ್ತೆ ನಿಮಗೆ, ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರಾ? ತೇಜಸ್, ನಾನು ಹೇಳದ್ನಲ್ಲ, ಈಗ ಒಂದು 100 ರೂಪೀಸ್ ಸ್ಟಾಪ್ ಲಾಸ್ ಇದೆ ಅಂತ ಇಟ್ಕೊಳ್ಳಿ. ಸಾರಿ, 100 ರೂಪೀಸ್ ಎಂಟ್ರಿ ತಗೊಂಡಿದ್ದೀರಾ ಅಂದ್ರೆ 70 ರೂಪೀಸ್ಗೆ ಸ್ಟಾಪ್ ಲಾಸ್ ಇಡ್ತಾ ಇದ್ದೀರಾ. ನಿಮ್ ಎಂಟ್ರಿ ಪ್ರೈಸು -30 ಪಾಯಿಂಟ್ಸ್ ಅಂತ ಹೇಳ್ತಾ ಇದೀನಲ್ಲ. ನಿಮ್ದು ಯಾವ್ದೇ ಇದ್ರು ಎಂಟ್ರಿ ಪ್ರೈಸು -30 ಪಾಯಿಂಟ್ಸು. ಇದು ನಿಫ್ಟಿಗೆ, ಫಾರ್ ನಿಫ್ಟಿ.
50 points for Bank Nifty. Don't trade in anything else. ಓನ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ. ಡೋಂಟ್ ಟ್ರೇಡ್ ಇನ್ ಸೆನ್ಸೆಕ್ಸ್ ಅದು ಇದು ಮಣ್ಣು ಮಸಿ ಯಾವುದು ಮಾಡಬೇಡಿ. ಎಲ್ಲಾದ್ರಲ್ಲೂ ಸುಮ್ಮನೆ ಲಾಸ್ ಮಾಡ್ಕೊಂತೀರಾ. ಯಾಕೆಂದ್ರೆ ಅಲ್ಲಿ ಲಿಕ್ವಿಡಿಟಿನೇ ಇರಲ್ಲ, ಅಲ್ಲಿ ಸ್ಲಿಪ್ಪೇಜ್ ಅಲ್ಲೇ ಸುಮ್ಮನೆ ದುಡ್ಡು ಹೋಗುತ್ತೆ. $30 ಪಾಯಿಂಟ್ಸ್ ಹಿಟ್ ಆಗ್ತಾ ಇದೆ ಅಂದ್ರೆ ಮುರಳಿ ಸರ್ ನಿಮ್ಮ ಆಕ್ಚುಲಿ ಎಂಟ್ರಿ ತಪ್ಪಾಗಿದೆ. Yeah, 2000 rupees loss ಆಗುತ್ತೆ. If you can't actually bear that loss, then actually better stop trading options, because that is the minimum actually you should be ready. ಸಿಡ್ಡನ್ನ 30 ಪಾಯಿಂಟ್ಸ್ ಅಂದ್ರೆ ಎಷ್ಟಾಗುತ್ತೆ ನೋಡಿ. 75 into 30 ಆಲ್ಮೋಸ್ಟ್ 2250 rupees ಇರುತ್ತೆ ಲಾಸ್ ಆಗೋದಾದ್ರೆ. ಪ್ರಾಫಿಟ್ ಬಂದ್ರೆ ನಿಮ್ಗೆ ಹಂಗೆ ಬರುತ್ತಲ್ವಾ. ಪ್ರಾಫಿಟ್ ಬಂದ್ರು ಆರಾಮಾಗಿ ಬರುತ್ತೆ. 20-30 ಪಾಯಿಂಟ್ಸ್ ಈಸ್ ಈಸಿ ಥಿಂಗ್ ಇನ್ ಆಪ್ಷನ್ಸ್ ಟು ಗೆಟ್. ಸೊ ಪ್ರಾಫಿಟ್ ಬಂದ್ರು ಇಷ್ಟ ಆಗುತ್ತೆ, ಲಾಸ್ ಆದ್ರೂ ಇಷ್ಟ ಆಗುತ್ತೆ. ಇಫ್ ನಾಟ್, ಸ್ಕ್ಯಾಲ್ಪಿಂಗ್ ಈಸ್ ನಾಟ್ ಗುಡ್ ಫಾರ್ ಯು. ನಿಮ್ಗೆ ಸ್ಕ್ಯಾಲ್ಪಿಂಗ್ ಒಳ್ಳೇದಲ್ಲ ಅಂದ್ರೆ ಸ್ಕ್ಯಾಲ್ಪಿಂಗ್ ಮಾಡಬೇಡಿ. ಅರ್ಥ ಆಗ್ತಿದ್ಯಾ? ದಿನ ಟ್ರೇಡ್ ಮಾಡಿ ಯಾಕೆ ಲಾಸ್ ಆಗ್ತಿದೆ? ಇದಕ್ಕೆ ಲಾಸ್ ಆಗ್ತಾ ಇರೋದು. ಯಾಕೆಂದ್ರೆ ಸ್ಕ್ಯಾಲ್ಪಿಂಗ್ ಈಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ. ಎಲ್ಲೆಲ್ಲೋ ಟ್ರೇಡ್ ಮಾಡಿದ್ರೆ ಬರಲ್ಲ. ಸ್ಪೀಡ್ ಬೇಕು, ಫಾಸ್ಟ್ ಬೇಕು. ಇಫ್ ಆಪ್ಷನ್ ಬೈಯಿಂಗ್ ಹ್ಯಾಸ್ ಟು ಮೇಕ್ ಮನಿ, ದೇರ್ ಹ್ಯಾಸ್ ಟು ಬಿ ಸ್ಪೀಡ್ ಇನ್ ದ ಪ್ರೈಸ್. ಪ್ರೈಸ್ ಹ್ಯಾಸ್ ಟು ಮೂವ್ ವೆರಿ ಫಾಸ್ಟ್. ಪ್ರೈಸ್ ಎಷ್ಟು ಬೇಗ ಹೋಗುತ್ತೆ ಅವಾಗ ದುಡ್ಡು ಮಾಡ್ತೀರಾ. ಪ್ರೈಸ್ ನಿಧಾನಕ್ಕೆ ಅದು ಆಕ್ಚುಲಿ ಟ್ರೇಡ್ ಮಾಡ್ತಾ ಇದೆ, ನೀವು ದುಡ್ಡು ಮಾಡಕ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಸ್ಕ್ಯಾಲ್ಪಿಂಗ್ ಮಾಡಬೇಕು ಅಂದ್ರೆ there is a different method which has to be followed, and that is possible only in the first 1 hour, and it requires supervision. ಅರ್ಥ ಆಗ್ತಿದ್ಯಾ? Are we all clear? ಸೊ ಸದ್ಯಕ್ಕೆ ಈ ರೂಲ್ಸ್ ನ ಫಾಲೋ ಮಾಡಿ. I am going to give you a very clear path. Okay, I am going to give a very clear path how you can actually work. We are starting something for your betterment. ಯಾರ್ಯಾರಿಗೆ ಸೀರಿಯಸ್ ಆಗಿ ಇದರಲ್ಲಿ ಹೆಲ್ಪ್ ಬೇಕು, ಸೀರಿಯಸ್ ಆಗಿ ಯಾರ್ಯಾರಿಗೆ ಹೆಲ್ಪ್ ಬೇಕೋ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಹೇಳಿ. ನಿಮ್ಗೆ ಒಂದು ಹೇಳಿ ವಹೀದ್. ನಮ್ಗೆ ಹೆಲ್ಪ್ ಬೇಕು ಸರ್. ಇಲ್ಲ, ಡೆಫಿನೆಟ್ ಆಗಿ ಯಾರ್ಯಾರಿಗೆ ಬೇಕೋ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ನಾನು ಆಕ್ಚುಲಿ ಒಂದು ಪ್ಲಾನ್ ಮಾಡಿದೀವಿ ಇದಕ್ಕೆ ಅಂತಾನೆ. ಯಾಕಂದ್ರೆ ನಮ್ಗೆ ಮೇನ್ ಚಾಲೆಂಜ್ ಇಲ್ಲಿ ಕಾಣಿಸ್ತಾ ಇರೋದು ಒಂದು, ಪೀಪಲ್ ಆರ್ ಆಕ್ಚುಲಿ ಫೇಸಿಂಗ್ ಅ ಲಾಟ್ ಆಫ್ ಚಾಲೆಂಜ್ ಅಂಡ್ ದೇ ಆರ್ ನಾಟ್ ಏಬಲ್ ಟು ಇಂಪ್ಲಿಮೆಂಟ್ ಪ್ರಾಪರ್ಲಿ. ನೋಡಿ, ಇಲ್ಲಿ ನೀವು ಸೀರಿಯಸ್ ಆಗಿ ಹೆಲ್ಪ್ ಬೇಕು ಅಂದ್ರೆ ಅದಕ್ಕೆ ತಕ್ಕಂಗೆ ನಾವು ಮಾನಿಟರ್ ಮಾಡಬೇಕು ನಿಮ್ಮನ್ನ. ಕರೆಕ್ಟಾ? ಇಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಏನಾಗುತ್ತೆ ಅಂದ್ರೆ, ವಾಟ್ ಐ ಸಿ ದ ಬಿಗ್ಗೆಸ್ಟ್ ಚಾಲೆಂಜ್ ವಿತ್ ಮೆಜಾರಿಟಿ ಆಫ್ ದ ಪೀಪಲ್, ನಾವು ನಮ್ ಎದುರುಗಡೆ ನೀವು ಒಂದು ಟ್ರೇಡ್ ಮಾಡ್ತೀರಾ, ನಾವ್ ಇಲ್ಲ ಅಂದಾಗ ಏನ್ ಮಾಡ್ತೀರಾ, ಇನ್ನೊಂದು ಟ್ರೇಡ್ ಮಾಡ್ತೀರಾ. ಹೌದು ಅಲ್ವೋ? ನಮ್ ಎದುರುಗಡೆ ಪ್ರಾಬಬ್ಲಿ ಕರೆಕ್ಟ್ ಆಗಿ ಮಾಡ್ತೀರಾ, ಆಮೇಲಿಂದ ಹೋಗ್ಬಿಟ್ಟು ಇನ್ನೊಂದ್ ಯಾವ್ದೋ ಟ್ರೇಡ್ ತಗೊಂತೀರಾ, ಅಲ್ಲಿ ಮಾಡಿದ್ದಷ್ಟು ಪ್ರಾಫಿಟ್ ಅನ್ನ ಕಳ್ಕೊಂತೀರಾ. ಹಿಂಗ್ ಮಾಡಿದ್ರೆ ಏನ್ ಪ್ರಯೋಜನ ಆಯ್ತು? ಕರೆಕ್ಟಾ? ಸೊ ನಾವು ಅಟ್ಲೀಸ್ಟ್ ನೀವು ಮಾಡ್ತಿರೋದು ಏನ್ ಮಾಡ್ತಿದ್ದೀರಾ ಅಂತ ಮಾನಿಟರ್ ಮಾಡ್ಬೇಕಾ? So the biggest challenge I will tell you in stock market is because there is no accountability. ನೀವು ರೂಲ್ಸ್ ಫಾಲೋ ಮಾಡಲ್ಲ. ಯಾಕೆ ಅಂದ್ರೆ ಯಾರು ನೋಡಕ್ಕೆ ರೆಡಿ ಇಲ್ಲ, ಯಾರು ನೋಡ್ತಾ ಇಲ್ಲ ನಿಮ್ಮನ್ನ. ಈಗ ನೋಡಿ, ಟ್ರಾಫಿಕ್ ರೂಲ್ಸ್ ಯಾವಾಗ ಫಾಲೋ ಮಾಡ್ತೀರಾ? ಅಲ್ಲಿ ಯಾರೋ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೂತಿದ್ದಾನೆ, ಫೈನ್ ಆಗ್ತಾನೆ ಅಂತ ಫಾಲೋ ಮಾಡ್ತೀರಾ. ಇಲ್ಲ ಅಂದ್ರೆ ಯದ್ವಾ ತದ್ವಾ ಎಲ್ಲೆಲ್ಲೋ ಓಡಿಸ್ಕೊಂಡು ಹೋಗ್ತೀರಾ. ಕರೆಕ್ಟಾ? ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೇ ಪ್ರಾಬ್ಲಮ್. ಅಂಡ್ ಈ ಪ್ರಾಬ್ಲಮ್ಗೆ ಏನಾಗುತ್ತೆ ಅಂದ್ರೆ, ನೀವು ಚೆನ್ನಾಗಿ ಮಾಡ್ತಾ ಇರ್ತೀರಾ. ಸಂದೀಪ್, ಯು ಆರ್ ಆಲ್ರೆಡಿ ಡೂಯಿಂಗ್, ಯು ಹ್ಯಾವ್ ಅನ್ ಅಕೌಂಟಬಿಲಿಟಿ, ಡೋಂಟ್ ವರಿ. The biggest challenge majority people lose money is because there is no accountability. ಅದೇ ಬಂದಿರೋದು ಸರ್ ನಮಗೆ ಮೇಜರ್ ಪ್ರಾಬ್ಲಮ್.
ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, all of you have to trade where our company is actually having an account. See, we have in Alice Blue and we have in Angel One. So first and foremost thing, if you are not using our account, you first use our account. Okay, I will help you to open an account. First requirement is this. Okay, if you do this, second thing, what we are going to start is for only people who are doing this, I will allow you to be a part of something called as OBC Club. Option buying ಯಾರ್ಯಾರು ಮಾಡಿದೀರಾ ಅವ್ರಿಗೆ we are starting something called as option buying club. This will be starting in the morning around 9:10, 9:15 range. We are going to start this and it will end at 10 o'clock. And within this period, we will be taking a trade based on the levels. So there is a direct supervision by us. ನಾನೇ ಪರ್ಸನಲ್ ಆಗಿರ್ತೀನಿ, ಇಲ್ಲ ನಾನಿಲ್ಲ ಅಂದ್ರೆ ನಮ್ಮ ಅಸಿಸ್ಟೆಂಟ್ ಯಾರು ಇರ್ತಾರೆ. We'll be assisting you so that you are going to take the trade at that place directly, because this is the place where you have always very high amount of momentum. ಇಲ್ಲಿ ಸಖತ್ ಮೊಮೆಂಟಮ್ ಇರುತ್ತೆ, ಸ್ಪೀಡ್ ಇರುತ್ತೆ. ಈ ಸ್ಪೀಡ್ ಅಲ್ಲಿ ನೀವು ಎಂಟ್ರಿ ಎಕ್ಸಿಟ್ ತಗೊಂಡು ಹೊರಗೆ ಬರ್ತಾ ಇದ್ದೀರಾ. ಫಸ್ಟ್ 1 hour ಅಲ್ಲಿ we are going to take the trade, exit the trade, close everything and move out. ಯಾರ್ಯಾರಿಗೆ ಮಾಡಕ್ ಇಂಟ್ರೆಸ್ಟ್ ಇದೆ? Who all are ready for this? Okay, first and foremost thing, what is required from all of you is, okay, so let me do one thing. I'll do one thing. ನಾನು ನಿಮಗೆ ಒಂದು ಎಕ್ಸೆಲ್ ಶೀಟ್ ಕಳಿಸ್ತೀನಿ. ಅದ್ರ ಜೊತೆಗೆ ನಾನು ನಿಮಗೆ 2 ಇದನ್ನ ಕಳಿಸಿರ್ತೀನಿ. ಒಂದು ನಿಮಿಷ. In fact, we are planning to charge a fee for this, but initially we want you to first make money and we are going to get started without anything, and then we will definitely see. If you are making money, I don't see any reason somebody wanting to pay money, alva. ಮುರಳಿ ಅವರೇ, ನಿಮ್ಗೂ ಇರುತ್ತೆ ಸರ್. ಸರ್ ಇದು ಆಫ್ಲೈನ್ ಅಲ್ಲಿ ಇರುತ್ತಾ ಆನ್ಲೈನ್ ಅಲ್ಲಿ ಇರುತ್ತಾ ಸರ್? ಓಕೆ, ನಾನ್ ಹೇಳ್ತಾ ಇರೋದು ಶಿಲ್ಪ ಅವರೇ, ಇಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ನಮ್ಮ ಇದ್ರಲ್ಲಿ ನಾವು ಮಾನಿಟರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಾವು ಪರ್ಸನಲ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಆಪ್ಷನ್ ಬೈಯಿಂಗ್ ಕ್ಲಬ್ ಪ್ರೋಗ್ರಾಮು 9:10 10 ಗಂಟೆ ತನಕ ಇರುತ್ತೆ. ಈ ಟೈಮ್ ಅಲ್ಲಿ ನಾವು ಪರ್ಸನಲ್ ಆಗಿ ಟ್ರೇಡ್ ತಗೊಂತೀವಿ. ಇದು ಆನ್ಲೈನ್ ಅಲ್ಲೇ ಇರುತ್ತೆ, ಆನ್ಲೈನ್ ಅಲ್ಲೇ ಮಾಡ್ತೀವಿ. ಆಫ್ಲೈನ್ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಆಫ್ಲೈನ್ ಅಲ್ಲಿ ಮಾಡೋದಕ್ಕೆ ಅಲ್ಲಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಅಲ್ಲಿ ನಾನು ಅಲ್ಲಿ 2 ಮ್ಯಾನೇಜ್ ಮಾಡಕ್ ಆಗೋದಿಲ್ಲ. ನಮ್ಮ ಹತ್ರ ಆಲ್ರೆಡಿ ಏಂಜಲ್ ಒಂದು ಅಕೌಂಟ್ ಇದೆಯಲ್ಲ ಸರ್? ಆಂಜಲ್ ಬಂದು ನೋಡಿ, ನಮ್ ಕಂಪ್ನಿ ಅಕೌಂಟ್ ಇದ್ರೆ ನಾನ್ ಮಾನಿಟರ್ ಮಾಡ್ಬೋದು. ನಮ್ ಕಂಪ್ನಿಲಿ ಅಕೌಂಟ್ ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ನಾನ್ ಮಾನಿಟರ್ ಮಾಡಕ್ ಆಗಲ್ಲ. ನೀವ್ ಏನ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಲ್ಲ. ನೀವೇನ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಸರ್ ಈಗ ನಮ್ದು ಏಂಜಲ್ ಒನ್ ಅಲ್ಲಿ ಅಕೌಂಟ್ ಇದೆ, ನಾವು ಆಪರೇಟ್ ಮಾಡ್ತಾ ಇದ್ದೀವಿ. ಓಪನ್ ಮಾಡ್ಕೊಳ್ಳಿ. ಏಂಜಲ್ ಒನ್ ಇದ್ರೆ ಏಂಜಲ್ ಒನ್, ಆಲಿಸ್ ಬ್ಲೂ ಇದ್ರೆ ಆಲಿಸ್ ಬ್ಲೂ. ಬಟ್ ನಾನು ಅಕೌಂಟ್ ನೋಡ್ಬೇಕು. ಇಲ್ಲ ಅಂದ್ರೆ ನನಗೆ ಅಲ್ಲಿ ನೀವ್ ಏನ್ ಮಾಡ್ತಿದ್ದೀರಾ ಗೊತ್ತಾಗಲ್ಲ.
ಲೈಕ್ ಮತ್ತೆ ನಾವು ಏಂಜಲ್ ಅನ್ನು ಕ್ಯಾನ್ಸಲ್ ಮಾಡಿ ಬೇರೆ ಮಾಡ್ಬೇಕಾ ಹೇಗೆ ಸರ್ ಅದು? ಇಲ್ಲ ಹಂಗ್ ಇಲ್ಲ ಮಾಡಕ್ ಬರಲ್ಲ. ಒಂದ್ ಏಂಜಲ್ ಏಂಜಲ್ ಇಲ್ಲ ಅಂದ್ರೆ ಅಲಿಸ್ ಬ್ಲೂ ಓಪನ್ ಮಾಡಿ ಸರ್. ಓಕೆ ಬಟ್ ಓಕೆ. ನಮ್ ಕಂಪ್ನಿ ಇದ್ರಲ್ಲಿ ಓಪನ್ ಮಾಡಿ. ಯಾಕಂದ್ರೆ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ ಕಂಪ್ನಿ ಇದ್ರಲ್ಲಿ ಅಕೌಂಟ್ ಓಪನ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಆಕ್ಸೆಸ್ ಇರುತ್ತೆ ನಿಮ್ಮ ಅಕೌಂಟ್ಗೆ. ನೀವೇನ್ ಮಾಡ್ತಿದ್ದೀರಾ ನಾವು ಮಾನಿಟರ್ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಮಾಡ್ತೀರಾ, ಆಮೇಲೆ ಇನ್ನೊಂದ್ ಯಾವ್ದೋ ನಮ್ಗೆ ಟೆಂಪ್ಟೇಷನ್ ಆಗುತ್ತೆ, ಇನ್ನೊಂದ್ ಟ್ರೇಡ್ ಮಾಡ್ತೀರಾ, ಮತ್ತೆ ನಿಮ್ಮ ಅಕೌಂಟ್ ಬ್ಲೋ ಮಾಡ್ಕೊಂತೀರಾ. ದಟ್ ಈಸ್ ನಾಟ್ ದ ಹೋಲ್ ರೀಸನ್. ಯಾಕೆಂದ್ರೆ ನಾವಿಲ್ಲಿ ನಿಮ್ಗೊಂದು ಕ್ಲಿಯರ್ ಪಾತ್ ಕೊಡ್ತಾ ಇದೀವಿ. ಆ ಪಾತ್ ನೀವು ರನ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲಿ ನಾನು ಪ್ರಾಬ್ಲಮ್ ವಿತ್ ಮೋಸ್ಟ್ ಆಫ್ ದ ಪೀಪಲ್ is because of not monitoring. Second problem is because there is no milestones. Okay, ಯಾವ ಮೈಲ್ ಸ್ಟೋನ್ ಇಲ್ಲ. ಈಗ ಏನಾರ ಒಂದು ಗೋಲ್ ಇರ್ಬೇಕಲ್ವಾ? ಯು ನೀಡ್ ಟು ಹ್ಯಾವ್ ಎ ಗೋಲ್. ವಾಟ್ ಐ ವಾಂಟ್ ಟು ಅಚೀವ್ ಇನ್ ದ ನೆಕ್ಸ್ಟ್ 1 year, ವಾಟ್ ಐ ವಾಂಟ್ ಟು ಅಚೀವ್ ಇನ್ ದ ನೆಕ್ಸ್ಟ್ 2 years, ವಾಟ್ ಐ ವಾಂಟ್ ಟು ಅಚೀವ್ ಇನ್ ದ ನೆಕ್ಸ್ಟ್ 3 years. There has to be a goal and it has to be monitoring. So it should be at least I should touch 1 lakh rupees, at least I should touch 2 lakh rupees, 5 lakh rupees, 10 lakh rupees. Without having goal, ಏನಾಗುತ್ತೆ? ಯು ಆರ್ ಗೋಯಿಂಗ್ ನೋವೇರ್. ಎಲ್ಲೂ ಹೋಗ್ತಾ ಇಲ್ಲ ನೀವು. ಗೋಲೇ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತೀರಾ? ಈಗ ಹೋಗ್ಬಿಟ್ಟು ಆಟೋ ಡ್ರೈವರ್ ಅಲ್ಲಿ ಯಾವ್ದೋ ಒಂದು ಆಟೋಗೆ ಹತ್ಕೊಂಡು ಕೂತ್ಕೊಂತೀರಾ, ಹೋಗಪ್ಪ ಅಂದ್ರೆ ಅವ್ನ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಅರ್ಥ ಆಗ್ತಿದ್ಯಾ? ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ವಿ ಆರ್ ಗೋಯಿಂಗ್ ನೋವೇರ್ ಬಿಕಾಸ್ ವಿ ಡೋಂಟ್ ನೋ ವಾಟ್ ಇಸ್ ದ ಡೆಸ್ಟಿನೇಷನ್. ನಾವ್ ಎಲ್ಲಿ ಹೋಗ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಕರೆಕ್ಟಾ? ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ಗ್ರೂಪ್ ಅಲ್ಲಿ ಎರಡನ್ನೂ ಕಳಿಸ್ತೀನಿ, ಅದ್ರ ಜೊತೆಗೆ ಒಂದು ಎಕ್ಸೆಲ್ ಶೀಟನ್ನು ಕಳಿಸ್ತೀನಿ. ಯಾರ್ಯಾರಲ್ಲಿ ನಮ್ದು ಅಕೌಂಟ್ ಇದೆ ಪರ್ಫೆಕ್ಟ್ಲಿ ಫೈನ್, ನಮ್ದ್ರಲ್ಲಿ ಇಲ್ಲ ಅಂದ್ರೆ ನನಗೆ ಅದು ಅಕೌಂಟ್ ಕ್ರಿಯೇಟ್ ಆದ್ರೆ ಮಾತ್ರ ನನಗೆ ಗೊತ್ತಾಗತ್ತೆ, ಮಾನಿಟರ್ ಮಾಡಕ್ ಆಗತ್ತೆ. ಇದಕ್ಕೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ವಿ ಹ್ಯಾವ್ ಎ ಪ್ಲಾನ್ ಫಾರ್ ಯು. ವಾಟ್ ಈಸ್ ದ ಪ್ಲಾನ್? ದ ಫಸ್ಟ್ ಪ್ಲಾನ್ ಫಾರ್ ಯು ಈಸ್ ದ ಫಸ್ಟ್ ಮೈಲ್ ಸ್ಟೋನ್ ವಿ ವಾಂಟ್ ಯು ಟು ಅಚೀವ್ is 1 lakh club. Okay, ಈ 1 lakh club ಅಲ್ಲಿ we want you to hit that profit of 1 lakh rupees. Once you are able to hit this profit of 1 lakh rupees, we have a special recognition for you. See, we are going to celebrate. Okay, plus we are going to also give you some special rewards for you. Okay, ರಿವಾರ್ಡ್ ಇರುತ್ತೆ, ರೆಕಗ್ನಿಷನ್ ಇರುತ್ತೆ. ಅಂಡ್ ಒನ್ಸ್ ಯು ಆರ್ ಹಿಟ್ಟಿಂಗ್ ಸರ್ಟನ್ ನಂಬರ್ಸ್, ನೋಡಿ ಒಂದ್ ಅರ್ಥ ಮಾಡ್ಕೊಳ್ಳಿ. ಇಫ್ ವಿ ಹ್ಯಾವ್ ಟು ಗ್ರೋ ಫ್ರಮ್ 1 lakh to 5 lakh, 5 lakh to 10 lakh, 10 lakh to 50 lakh, 50 lakh to 1 crore, we have to have a definite path. ಇಲ್ಲಿ ನಮ್ಮ ಮೈಂಡ್ ಸೆಟ್ ಹ್ಯಾಸ್ ಟು ಚೇಂಜ್, ನಮ್ಮ ಸ್ಕಿಲ್ ಸೆಟ್ ಹ್ಯಾಸ್ ಟು ಚೇಂಜ್, ನಮ್ಮ ನಾಲೆಜ್ ಲೆವೆಲ್ ಹ್ಯಾಸ್ ಟು ಚೇಂಜ್. ನಮಗ್ ಬೇಕಾಗಿರೋ ಟೂಲ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ಬೇಕಾಗತ್ತೆ. ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟಾ? ಸೊ this right now we are going to actually start for all of you without charging anything, but there will be a cost attached. But first and foremost thing, we want you guys to actually hit this 1 lakh club as soon as possible. That is our goal. So we will plan for something like, let's start off right now and probably we will have a 30-day plan or maybe something like that. Right now, Tejraj, cost ಬಗ್ಗೆ worry ಮಾಡಬೇಡಿ. Let me actually, what if I am able to make you that money within this period? Cost doesn't matter. The biggest problem is mindset. See, price actually, why should you worry if you are already making that money? Correcta? One trade ಅಲ್ಲಿ actually I can make 2,000-3,000 rupees. So in 1 month we may be able to, each one of you should be able to make at least 30,000 to 40,000 rupees. That is a bare minimum thing which we are aiming at. And that is only possible if you are going to actually follow the rules. If you are going haywire, ನೀವು ಇನ್ಸ್ಟಾ ಬಂದಂಗ್ ನೀವು ಮಾಡ್ತಾ ಇದ್ದೀರಾ, ಎಲ್ಲೋ ಸ್ಟಾಪ್ ಲಾಸ್ ಇಟ್ಕೊಂತಿದ್ದೀರಾ, ಏನೋ ಮಾಡ್ತಾ ಇದ್ದೀರಾ, ನಾವು ಮಾಡ್ಸಾದ್ಮೇಲೆ ನೀವು ಇನ್ನೊಂದ್ ಏನೋ ಟ್ರೇಡ್ ತಗೊಂತೀರಾ, ಏನಾಗುತ್ತೆ? ನಾವು ಮಾಡಿದ್ದೆಲ್ಲ ನೀರಲ್ಲಿ ಮಾಡಿದ್ದೆಲ್ಲ ಇದು ಹೋಮದ ಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ? ಹೋಮ ಎಲ್ಲ ವೇಸ್ಟಾ? ಅದೇ ಆಗುತ್ತೆ. ನಾವು ಮಾಡಿದ್ದ ಅಷ್ಟು ಎಫರ್ಟ್ ವೇಸ್ಟ್ ಆಗುತ್ತೆ. ಸೊ ವಾಟ್ ವಿ ಹ್ಯಾವ್ is a definite plan for you. There is a definite milestone for you.
ಸೊ ಆ ಮೈಲ್ ಸ್ಟೋನ್ ಅಲ್ಲಿ ವಿ ವಾಂಟ್ ಯು ಟು ಹಿಟ್ 1 by 1 milestones, and for each of this we want you to reward and recognize you that you have achieved it. Okay na? So 1 lakh, 3 lakh, 5 lakh, 10 lakh, we have different milestones. ಆ ಮೈಲ್ಸ್ಟೋನ್ ತಕ್ಕಂಗೆ ಯು ಶುಡ್ ಆಲ್ಸೋ ಇಂಪ್ರೂವ್ ಯುವರ್ ಸ್ಕಿಲ್ ಸೆಟ್. ಒಂದ್ ಅರ್ಥ ಮಾಡ್ಕೊಳ್ಳಿ, ಯು ಕ್ಯಾನ್ ನಾಟ್ ಪುಟ್ ಆಲ್ ಯುವರ್ ಮನಿ ಇಂಟು ಆಪ್ಷನ್ ಬೈಯಿಂಗ್. If you have 1 lakh rupees, I suggest you to put only 20,000 in option buying. And if you have 5 lakh rupees, 10 lakh rupees, 50 lakh rupees, I want you to put only 1 lakh rupees in option buying. Don't trade anything more than that. Are we clear about this? Sir, Put sir. more money and lose money. Heli Narendra. ಸರ್, ಈಗ ನಮ್ದು ಏಂಜಲ್ ಅವನಲ್ಲಿ ನಾವು ಅಕೌಂಟ್ ಈಗ ಆಲ್ರೆಡಿ ಟ್ರೇಡ್ ಮಾಡ್ತಾ ಇದೀವೋ. ನೀವು ಇನ್ನೊಂದು ಹೇಳಿದ್ರಲ್ಲ, ಯಾವ್ದಾದ್ರು ಆಲಿಸ್ ಬ್ಲೂ, ಅದ್ರಲ್ಲೂ ಅಕೌಂಟ್ ಮಾಡಿ ಇದನ್ನು ಇಟ್ಕೊಳ್ಬಹುದಲ್ಲ? ಈಗ ನಾವೆಲ್ಲರ ಹೊರಗಡೆ ನೀವ್ ಇರ್ತೀವಿ. ಇಟ್ಕೊಳ್ಳೋದ್ ಮಾಡ್ಕೊಳ್ಳಿ, ಏನು ತೊಂದ್ರೆ ಇಲ್ಲ. ನೀವ್ ಏನ್ ಮಾಡ್ತಾ ಇದ್ದೀರಾ ಮಾನಿಟರ್ ಮಾಡ್ಬೇಕು. ಓಕೆ ಓಕೆ. ಇದು ಪೋರ್ಟ್ಫೋಲಿಯೋ ಅಮೌಂಟ್ ಎಷ್ಟಿರ್ಬೇಕು ಸರ್ ಅದ್ರಲ್ಲಿ ನಿಮ್ಗೆ? ಈಗ ಸ್ಟಾರ್ಟಿಂಗ್ ನಾವು ಅದ್ರಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದ್ 20,000 ಮಾಡಿ ಸರ್. 1 lot ಮಾಡಿ. ವಿ ಆರ್ ನಾಟ್ ವಾಂಟಿಂಗ್ ಯು ಟು ಡೂ ಎನಿಥಿಂಗ್ ಮೋರ್ ದನ್ ದಿಸ್. 1 lot. ಎಲಿಸ್ ಬ್ಲೂ ಜಾಯ್ನ್ ಆಗೋದ್ ಲಿಂಕ್ ಕಳಿಸಿ ಸರ್. ಕಳಿಸ್ತೀನಿ ಎಲ್ಲಾ ಗ್ರೂಪ್ ಅಲ್ಲಿ ಕಳಿಸ್ತೀನಿ ನಿಮ್ಗೆ. ಏಂಜಲ್ ಒಂದು ಕಳಿಸ್ತೀನಿ, ಆಲಿಸ್ ಬ್ಲೂದು ಕಳಿಸ್ತೀನಿ, ಎಲ್ಲಾವುದು ಕಳಿಸ್ತೀನಿ. ನೀವ್ ಇಲ್ಲಿ ಟ್ರೇಡ್ ಮಾಡಿ, ಓಕೆನಾ? ಸೊ ನಾನ್ ನಿಮಗೆ ಹೇಳ್ತೀನಿ ಸರ್. ಹೇಳಿ. NS ಬ್ಲೂದು ಇದು ನಮಗೂ ಇರ್ತದ ಸರ್ ಆಪರೇಟಿಂಗ್, ಅದು ನಿಮ್ ಜೊತೆಗೆ? ಅರ್ಥ ಆಗಿಲ್ಲ ಸರ್. ನೀವೇ ಆಪರೇಟ್ ಮಾಡೋದು, ನಾನ್ ಆಪರೇಟ್ ಮಾಡಲ್ಲ. ಓಕೆ ಓಕೆ. ಬಟ್ ನೀವು ಗೈಡ್ ಮಾಡ್ತಾ ಇರ್ತೀರಾ ಸರ್. ನಾವ್ ಮಾನಿಟರ್ ಮಾಡ್ಬೇಕೋ ಬೇಡವೋ? ನೀವು ಮಾಡ್ತಾ ನೋಡಿ, ಇವಾಗ ಟ್ರೇಡ್ ಮಾಡ್ತೀರಾ, ನೀವ್ ಎಷ್ಟು ಟ್ರೇಡ್ ಮಾಡ್ತಾ ಇದ್ದೀರಾ, ಓವರ್ ಟ್ರೇಡ್ ಮಾಡ್ತಾ ಇದ್ದೀರೋ ಇಲ್ವೋ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಖಂಡಿತ ಕರೆಕ್ಟ್ ಅಲ್ಲ. ನಾನೀಗ ನಮ್ ಕ್ವಶನ್ ಏನಂದ್ರೆ, ಈಗ 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 ನಾನು ಎಲ್ಲೋ ಕುತ್ಕೊಂಡು ಆಪರೇಟ್ ಮಾಡ್ತಾ ಇರ್ತೀನಿ. ನಾವೇನಾದ್ರು ತಪ್ಪು ಮಾಡಿದ್ರೆ ನೀವು ನಮ್ಗೆ ಗೈಡ್ ಮಾಡ್ತೀರಾ? ಅಲ್ಲಿ ಗೊತ್ತಾಗಲ್ಲ ನಮ್ಗೆ, 1 ದಿನ ಆಗತ್ತೆ, ಆಮೇಲೆ ನಮ್ಗೆ ಗೊತ್ತಾಗತ್ತೆ. ಏನ್ ಟ್ರೇಡ್ ತಗೊಂಡಿದೀರಾ ಅಂತ ಗೊತ್ತಾಗತ್ತೆ ಅಷ್ಟೇ ಹೊರತು ಬೇರೆ ಗೊತ್ತಾಗಲ್ಲ. ಅಲ್ಲ, ಪ್ರೆಸೆಂಟ್ ನೀವು ಇದ್ ಮಾಡ್ತಾ ಇದೀರಿ, ತಪ್ಪು ಮಾಡ್ತೀರಿ, ಇದ್ ಮಾಡ್ಬೇಡಿ ಅಂತ ನೀವು ಆ ರೀತಿ ಏನು ಹೇಳೋದಿಲ್ಲ ಸರ್. ನಮ್ ಇದ್ರಲ್ಲಿ ನೀವು ನಮ್ ಜೊತೆನೆ ಇರ್ತೀರಲ್ಲ. ಓಕೆ ಓಕೆ. ಅಲ್ಲ, ನಾವು ಮಿಸ್ ಎಂಟ್ರಿ ಆದಾಗ ನೀವು ಅಡ್ವೈಸ್ ಮಾಡ್ತೀರಾ ಆ ಸ್ಪಾಟ್ ಅಲ್ಲಿ ಅಂತ? ಸರ್, ಅಲ್ಲಿ ಆ ಸ್ಪಾಟ್ ಅಲ್ಲಿ ಮಾಡೋದಕ್ಕೆ ಈಗ ಕಷ್ಟ ಆಗತ್ತೆ. ನೀವ್ ಏನ್ ಮಾಡ್ಬೋದು ಅಂದ್ರೆ ಗ್ರೂಪ್ ಅಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿ. ಓಕೆ 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 ಸರ್, 9-10 ಇಂದ 10 o'clock ವರ್ಗು ನಾವು ನಿಮ್ ಜೊತೆ ಒಟ್ಟಿಗೆ ಇರ್ತೀವಲ್ಲ ಅಲ್ಲಿ. ಸರ್, ಅದನ್ನೇ ಈಗ ನಮ್ ಕ್ವಶನ್ ಇಷ್ಟೇ ಸರ್. ಈಗ ನಾವೇನಾದ್ರೂ ತಪ್ಪಿ ಎಂಟ್ರಿ ತಗೊಂಡ್ರೆ ಆ ಟೈಮಿಗೆ ನೀವು ಅಲ್ಲೇ ಸ್ಪಾಟ್ ಅಲ್ಲಿ ಅಡ್ವೈಸ್ ಮಾಡ್ತೀರಾ, ನರೇಂದ್ರ ಅವ್ರ ಎಕ್ಸಿಟ್ ಆಗ್ಬಿಡಿ? ಹೆಂಗ್ ಮಾನಿಟರ್ ಮಾಡಕ್ಕಾಗತ್ತೆ, ನೀವೇ ಹೇಳಿ. ನಾನು ಅದನ್ನ ನಮ್ಮ ಈಗ ಆಗಲ್ಲ. ತಪ್ಪು ಮಾಡೋದಾದ್ರೆ ಸರ್, ಇಲ್ಲೇ ನೀವ್ ನೋಡ್ತಿರಲ್ಲ, ನಾವ್ ಎದುರುಗಡೆ ಸರ್ ಇರೋದ್ ಎರಡೇ, ಪುಟ್ ಇದೆ, ಕಾಲ್ ಇದೆ. ಅದ್ ಬಿಟ್ರೆ ಇನ್ನೇನು ಇಲ್ಲ. ಗೊತ್ತಾಯ್ತು. ಪುಟ್ ಮಾಡ್ತೀರಾ, ಅದ್ರಲ್ಲಿ ಏನು ಪುಟ್ ಮಾಡ್ತಾ ಇದ್ರೆ ತಪ್ಪಾಗಿದೆ ಅಂದ್ರೆ ಕಾಲ್ ತಗೊಂತೀರಾ ಅಷ್ಟೇ, ಇನ್ನೇನು ಇಲ್ಲ. ಸರ್, ಕ್ಯಾಪಿಟಲ್ 10,000 ಇಕ್ಕೊಬೋದಾ ಸರ್? 10,000 ಆಗಲ್ಲ ಸರ್, 20,000 ಮಿನಿಮಮ್ ಬೇಕು. 20,000 ಮಿನಿಮಮ್ ಬೇಕು ಸರ್. 1 lot ಬೇಕು ಅಂದ್ರೆ. ಯಾಕಂದ್ರೆ ನೋಡಿ, ನಾನ್ ಹೇಳ್ತಾ ಇರೋದು ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ನಾವು ಬ್ಯಾಂಕ್ ನಿಫ್ಟಿನೂ ತಗೊಂಡ್ರೆ, ನಿಫ್ಟಿಲಿ 10,000 ಬರ್ಬೋದು, ಬಟ್ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರಿ. ಯಾಕಂದ್ರೆ ಡ್ರಾ ಡೌನ್ ಆಗ್ಬೋದು. ಡ್ರಾ ಡೌನ್ ಅಂದ್ರೆ ಏನು ಅಂದ್ರೆ ನೋಡಿ, ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡಲ್ಲ. ನಿಫ್ಟಿಲೇ ಟ್ರೇಡ್ ಮಾಡಿ 20,000 ಇಟ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂದ್ರೆ, ನಿಮಗೆ ಪ್ರತಿಯೊಂದು ಪ್ರಾಫಿಟ್ ಆಗೇ ಆಗತ್ತೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಲಾಸ್ ಆಗ್ಬೋದು, ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು. ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದಾಗ ನಿಮಗೆ 1 lot ತಗೊಳ್ಳೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದಾಗ ನೀವೇನ್ ಮಾಡ್ತೀರಾ? ಔಟ್ ಆಫ್ ದ ಮನಿಗೆ ಹೋಗ್ತೀರಾ. ಔಟ್ ಆಫ್ ದ ಮನಿಲಿ ಹೋದ್ರೆ ಲಾಸ್ ಇನ್ನೂ ಜಾಸ್ತಿ ಆಗುತ್ತೆ. ಮೂವ್ಮೆಂಟ್ ಕೊಡಲ್ಲ. ಇದು ಮೂವ್ಮೆಂಟ್ ಕೊಡುತ್ತೆ, ಅದ್ ಮೂವ್ಮೆಂಟ್ ಕೊಡಲ್ಲ. ಅಂಡರ್ಲೈಂಗ್ ಅಸೆಟ್ ಮೂವ್ ಆಗುತ್ತೆ, ನಿಮ್ಮ ಆಪ್ಷನ್ ಮೂವ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ನಾನ್ ನಿಮ್ಗೆ ಸ್ಟ್ರೈಕ್ ಪ್ರೈಸ್ ನಿಮ್ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಸ್ಟ್ರೈಕ್ ಪ್ರೈಸ್ ಯಾವ್ದು ತಗೋಬೇಕು, ಯಾವ ಪ್ರೈಸ್ ತಗೋಬೇಕು, ಯಾವಾಗ ಎಲ್ಲಿ ಸ್ಟಾಪ್ ಲಾಸ್, ಅಲ್ಲೇ ನಾನು ನಿಮ್ಗೆ ಲೈವ್ ಮಾರ್ಕೆಟ್ ಅಲ್ಲೇ ನಾನೇ ಇರ್ತೀನಿ ಅಲ್ಲಿ.
ಕ್ಲಿಯರಾ? ಸರ್ 9-10 ನಿಂದ 10 ತನಕ ಇರ್ತಿರಲ್ಲ, ಅವಾಗ ನೀವು ಅಡ್ವೈಸ್ ಮಾಡ್ತೀರಾ ಯಾವಾಗ ಎಂಟ್ರಿ ಆಗ್ಬೇಕು, ಆಮೇಲೆ ಹೋಲ್ಡ್ ಆಗ್ಬೇಕಾ? ಇಲ್ಲ ಇಲ್ಲ ಹೋಲ್ಡ್ ಗೀಲ್ಡ್ ಏನು ಇಲ್ಲ ಮೇಡಮ್, ಅಲ್ಲಿಂದ ಎಕ್ಸಿಟ್ ಆಗಿ ಹೊರಗೆ ಬರ್ತಾ ಇರೋದು ಅಷ್ಟೇ ನಾವು. ಓನ್ಲಿ ಇಂಟ್ರಾಡೇ ಅಲ್ವಾ ಸರ್? ಸ್ಕಾಲ್ಪಿಂಗ್ ಸರ್ 10 ಗಂಟೆಲಿ ಮುಗಿಸ್ತೀವಿ ಮೇಡಮ್, ಟ್ರೇಡ್ ಮುಗಿಸ್ ಹೊರಗೆ ಬರ್ತಾ ಇದೀವಿ, ಆಮೇಲಿಂದ ಇಲ್ಲ ಹೋಲ್ಡ್. ಅಲ್ಲ ಸರ್, ಸ್ಟಾರ್ಟ್ ಆಗೋದೇ 9:15 ಇಂದ ಅಲ್ವಾ? ಅಷ್ಟೇ ಮೇಡಮ್, 10 ಗಂಟೆ ಒಳಗೆ ಟ್ರೇಡ್ ಬಂದ್ಬಿಟ್ಟಿರುತ್ತೆ, 1 or 2 ಟ್ರೇಡ್ಸ್ ಬಂದ್ಬಿಟ್ಟಿರುತ್ತೆ. ಅಂದ್ರೆ 1-2 ಟಾರ್ಗೆಟ್ ಆಗಿರುತ್ತೆ, ಆಯ್ತು ಎಕ್ಸಿಟ್ ಮಾಡಿದ್ವಿ, ಹೊರಗೆ ಬಂದ್ವಿ, ಕ್ಲೋಸ್ ಮಾಡಿ, ಏನು ಮಾಡ್ಬೇಡಿ. ಆಮೇಲೆ ಓಕೆ ಓಕೆ ಸರ್. ಪೇಪರ್ ಮಾಡ್ಕೊಳ್ಳಿ. ಲಿಂಕ್ ಕಳಿಸ್ತಿರಲ್ಲ ಸರ್? ಏನ್ ಹೇಳಿ? ಲಿಂಕ್ ಕಳಿಸ್ತಿರಲ್ಲ ಆ ಗ್ರೂಪ್ ಅಲ್ಲಿ? ಲಿಂಕ್ ಎಲ್ಲ ಗ್ರೂಪ್ ಅಲ್ಲಿ ಬರುತ್ತೆ, ಡೋಂಟ್ ವರಿ. ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಗೆ ಏನಾದ್ರೂ ಟ್ರ್ಯಾಪ್ ಬೈಯರ್ ಸೆಟಪ್, ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಬಂದ್ರೆ, ಅಥವಾ ನಮ್ಗೇನಾದ್ರೂ ಇದು ಬಂತು ಅಂತ ಇಟ್ಕೊಳ್ಳಿ, ಚೇಂಜ್ ಇನ್ ಪೊಲಾರಿಟಿ ಬರ್ಬೋದು, ಯಾವ್ದಾರ ಬಂದ್ರೆ ಅದನ್ನ ನಿಮ್ಗೆ ಹೇಳ್ತೀನಿ, ಓಕೆನಾ? ಆವಾಗ ಬೇಕಿದ್ರೆ ಟ್ರೇಡ್ ತಗೊಳ್ಳೋಣಂತೆ, ಬೇರೆ ಟೈಮಲ್ಲಿ ಟ್ರೇಡ್ ಬೇಡ, ಓಕೆನಾ? ಎಲ್ಲಿ ನಮಗೆ ಆಕ್ಚುಯಲ್ ಆಗಿ ಆಪರ್ಚುನಿಟಿ ಇದೆಯೋ ಅಲ್ಲಿ ಮಾತ್ರ ಟ್ರೇಡ್ ತಗೊಳ್ಳೋಣಂತೆ, ಬೇರೆ ಟ್ರೇಡೇ ಬೇಡ. ಸರ್ 15 minutes 3 candles ಟ್ರೇಡ್ ಕ್ಲೋಸ್ ಕೊಟ್ಟಾರೆ. ಅಷ್ಟೇ ಅಷ್ಟೇ, ಒಂದೇ 1 hour ಅಲ್ಲಿ ಟ್ರೇಡ್ ಮಾಡಿ ಮುಗಿಸ್ಬಿಟ್ಟು ಹೊರಗೆ ಹೋಗ್ತಾ ಇರೋದು. ಮತ್ತೇನಾದ್ರು ಟ್ರೇಡ್ ಸೆಟಪ್ ಬಂದ್ರೆ ತಿಂಗಳಲ್ಲಿ 1-4 ದಿವಸ ಬೇರೆ ಯಾವ್ದಾದ್ರು ಹೊಸ ಟ್ರೇಡ್ ಸಿಗ್ಲಿ, ಅದ್ರಲ್ಲಿ ಬೇಕಿದ್ರೆ ಪ್ರೀಮಿಯಂ ಡಬಲ್ ಆಗತ್ತಾ? ಅಂತೆ ಟ್ರೇಡ್ ಇಲ್ಲ ಅಂದ್ರೆ ಏನು ಮಾಡೋದ್ ಬೇಡ. ಸೈಮಲ್ಟೇನಿಯಸ್ ನಮ್ದ್ರಲ್ಲೂ ನಾವು ಮಾಡ್ತಾ ಇರ್ಬೋದಲ್ಲ ಇದೇ ಸರ್? ಬೇಡ ಅನ್ನೋದು ಹೇಳೋದು ಸರ್, ಇದೇ ಬೇಡ ಅಂತ ಹೇಳೋದು. ನೀವ್ ಮೈಂಡ್ ಸೆಟ್ ಇಂದ ಹೊರಗೆ ಬರ್ತಾ ಇಲ್ಲಲ್ಲ, ಹೆಂಗ್ ಬರ್ತೀರಾ ಹೇಳಿ? ಇಲ್ಲ ಆಗಲ್ಲ ಸರ್, ಈಗ ನಾವು ಹೇಳೋದು ಎಲ್ಲ ಹೊರಗಡೆ ನೀವು ಈ ಹೋಗ್ತೀವೋ. ತರ ಮಾಡ್ತಾ ಇದ್ರೆ ನೀವು ಆಕ್ಚುಲಿ ನಿಮ್ ಡಿಸಿಪ್ಲಿನ್ ಬರದೇ ಇಲ್ಲ. ನಿಮಗ್ ಡಿಸಿಪ್ಲಿನ್ ಬರ್ಲಿ ಅಂತ ಇದನ್ನ ಮಾಡ್ತಾ ಇರೋದು. ಇಲ್ಲಿ ಒಂದ್ ಮಾಡ್ತೀನಿ, ಇನ್ನೊಂದ್ರಲ್ಲಿ ಅದ್ ಮಾಡ್ತೀನಿ, ಇಲ್ಲಿ 1 ಲಾಟ್ ಪ್ರಾಫಿಟ್ ಮಾಡ್ಕೊಂತೀನಿ, ಅಲ್ಲಿ 10 ಲಾಟ್ ಅಲ್ಲಿ ಲಾಸ್ ಮಾಡ್ಕೊಂತೀನಿ. ಅದ್ ಅಲ್ಲ ಸರಿ, ನಿಮಗೆ ಎದ್ರಿಗೆ ಹೇಳ್ಕೊಡ್ಬೇಕಾರೆ ನಮ್ ಕೈಯಲ್ಲಿ ಮಾಡಕ್ ಆಗ್ತಾ ಇಲ್ಲ. ಬೇಡ. ಒಂದ್ 3 ತಿಂಗಳು 6 ತಿಂಗಳು ಪ್ರಾಕ್ಟೀಸ್ ಮಾಡಿ. ಆಯ್ತು ಸರ್, ಇದ್ ಏನ್ ಗೊತ್ತಾ, ನಮ್ಗೆ ಆಪರ್ಚುನಿಟಿ ದಿನ ಸಿಗತ್ತೆ ಸರ್, ಆಪರ್ಚುನಿಟಿ ದಿನ ಸಿಗತ್ತೆ. ನೀವು ಪ್ರಾಕ್ಟೀಸ್ ಮಾಡದೇ ಸರಿ ಮಾಡ್ಲಿಲ್ಲ, ನಿಮ್ ಮೈಂಡ್ ಸೆಟ್ ಅನ್ನೇ ಸರಿ ಮಾಡ್ಕೊಳ್ಳಿ, ಡಿಸಿಪ್ಲಿನೇ ಬರ್ಲಿಲ್ಲ ಅಂದ್ರೆ ನೀವ್ ಏನ್ ಮಾಡಿದ್ರು ಅಷ್ಟೇ. ಇದು ಹೆಂಗಾಗತ್ತೆ ಗೊತ್ತಾ, ಯಾರು ಕೌನ್ ಬನೇಗಾ ಕರೋಡ್ಪತಿಲಿ ಹೋಗ್ಬಿಟ್ಟು 1 ಕೋಟಿ ಎದ್ಕೊಂಡ್ ಬರ್ತಾರೆ, ಅದಕ್ಕಿಂತ ಮುಂಚೆ ಅವ್ರಿಗೆ ಆಕ್ಚುಲಿ ಮಿಡಲ್ ಕ್ಲಾಸ್ ಅಲ್ಲಿ ಇರ್ತಾರೆ. 6 ತಿಂಗಳು ಆದ್ಮೇಲೆ ನೋಡಿ ಅವ್ರು ಆಕ್ಚುಲಿ ವಾಪಸ್ ಮತ್ತೆ ಮಿಡಲ್ ಕ್ಲಾಸ್ ಆಗಿರ್ತಾರೆ. ಪ್ರಾಬ್ಲಮ್ ಏನು ಅಂದ್ರೆ ನಿಮ್ ಮೈಂಡ್ ಸೆಟ್ ಚೇಂಜೇ ಆಗ್ತಾ ಇಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ಏನು ಆಗಲ್ಲ. ಡಿಸಿಪ್ಲಿನ್ ಕಲ್ತ್ಕೊಳ್ಳಿ, ಯಾವಾಗಾದ್ರೂ ದುಡ್ಡು ಬರುತ್ತೆ. ಅರ್ಥ ಆಗ್ತಿದ್ಯಾ? ಡಿಸಿಪ್ಲಿನೇ ಕಲೀಲಿಲ್ಲ ಅಂದ್ರೆ ಎಲ್ಲಿಂದ ದುಡ್ಡು ಬರುತ್ತೆ? ಆಪ್ಷನ್ ಬೈಯಿಂಗ್ ಬೇಕಾಗಿರೋದೇ ಡಿಸಿಪ್ಲಿನ್. ಅದನ್ನೇ ಕಲಿಯಕ್ ರೆಡಿ ಇಲ್ಲ ನೀವು ಅಂದ್ರೆ ಆಗಲ್ಲ. ಎಲ್ಲ ಕ್ಲೋಸ್ ಮಾಡಿ, 6 ತಿಂಗಳು ಬೇಡ, ಟ್ರೇಡೇ ಮಾಡೋದ್ ಬೇಡ. ಏನ್ ಪ್ರಾಬ್ಲಮ್ಮು? ಬ್ರೋಕರ್ ಒಬ್ನೇ ದುಡ್ಡು ಮಾಡೋದು. ನೀವು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ರೆ ಇಲ್ಲಿ ನಾನು ಹೇಳೋದ್ ಮಾತ್ರ ಕೇಳೋದಕ್ಕೆ ರೆಡಿ ಇರ್ತಿರ್ಲಿಲ್ಲ. ನೀವು ಮಾಡ್ತಾ ಇಲ್ಲ ಅಂತ ತಾನೇ ಕೇಳ್ತಾ ಇದ್ದೀರಾ? ಅಷ್ಟೊಂದು ದುಡ್ಡು ಮಾಡಿದ್ರೆ ಇಲ್ಗೆಲ್ ಬರೀದು ಸರ್. ಅಲ್ವಾ? ಅಲ್ವಾ? ಸರ್, ನಾವು ಪ್ರಾಫಿಟ್ ಮಾಡಿರೋಕ್ಕಿಂತ ಬ್ರೋಕರಿಗೆ ಹಾಕಿರೋದೇ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇರೋದು ಮೇಡಮ್, ಬ್ರೋಕರ್ಗೆ ಹಾಕದ್ ಬಿಟ್ಬಿಡಿ, ನೀವ್ ಕಲೀರಿ, ಪ್ರಾಕ್ಟೀಸ್ ಮಾಡಿ. ಕರೆಕ್ಟ್ ಆಗಿ ಡಿಸಿಪ್ಲಿನ್ಡ್ ಆಗಿ 3 ತಿಂಗಳು 6 ತಿಂಗಳು ಮಾಡಿ. ಈಗ ಫಸ್ಟ್ ನಮ್ಮ ಗೋಲ್ ಇರೋದು 1 lakh ಅಚೀವ್ ಮಾಡೋದು. ಆಮೇಲೆ ನೆಕ್ಸ್ಟ್ ನಮ್ ಗೋಲ್ ನ 3 ಲಕ್ಷಕ್ಕೆ ಮಾಡೋಣಂತೆ. ನಿಮಗೆ ಪ್ರೆಡಿಕ್ಟಬಿಲಿಟಿ ಬರ್ಬೇಕು ಬಿಸ್ನೆಸ್ ಅಲ್ಲಿ. ಇದು ಬಿಸ್ನೆಸ್ ಯೋಚನೆ ಮಾಡಿ. ಪ್ರೆಡಿಕ್ಟಬಿಲಿಟಿ ಬರ್ಲಿಲ್ಲ ಅಂದ್ರೆ ಪ್ರತಿ ಸಲನು ದುಡ್ಡು ಕಳ್ಕೊಂತ ಇದ್ರೆ ಏನ್ ಪ್ರಯೋಜನ? ವಾಟ್ ಈಸ್ ದ ಯೂಸ್ ಆಫ್ ಡೂಯಿಂಗ್ ದಿಸ್ ಬಿಸ್ನೆಸ್? ನಮಗೆ ಈಗ ಮೊದ್ಲು ಮೇಜರ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಾವು ದುಡ್ಡು ಮಾಡೋದ್ ಕಲ್ತ್ ಮೇಲೆ ಮಾಡೋಣ, ಫಸ್ಟ್ ಕಳ್ಕೊಂಡಲ್ಲೇ ಇದ್ರು ಸಾಕು ಸರ್. ಅದಕ್ಕೆ ಕಳಿಬೇಕು. ಏನಕ್ಕೆ ಮತ್ತೆ ನೀವು ಅಲ್ಲೂ ಮಾಡ್ತೀನಿ ಇಲ್ಲೂ ಮಾಡ್ತೀನಿ ಯಾಕೆ ಮಾಡ್ತೀರಾ? ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ, ನಿಮಗೆ ಕರೆಕ್ಟ್ ಆಗಿ ಮಾಡಿಸ್ತೀನಿ ಅಂತ ನಾ ಹೇಳ್ತಾ ಇದ್ದೀನಿ. ನಾನು ಎದುರುಗಡೆ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ಅವಾಗಿಂದ ಹೇಳಿದ್ರೆ ಫಿಯರ್ ಆಗ್ತಾ ಇದೆ, ನಾನು ಲಾಸ್ ಅಲ್ಲಿ ಹೋಗ್ಬಿಡ್ತೀನಿ, ಅವೆಲ್ಲ ಆಕ್ಚುಲಿ ನಿಮ್ಗೆ ಮಾನಿಟರ್ ಮಾಡ್ಬೇಕಾದ್ರೆ ಅವೆಲ್ಲ ಆಗಲ್ಲ ತಾನೆ? ಹೌದು. ಸೊ ಮಾನಿಟರ್ ಮಾಡ್ತಾ ಇದೀವಿ, ಬಟ್ ನೀವು ಅದಕ್ಕೆ ನಿಮ್ಮ ಫಸ್ಟ್ ಇನ್ನೊಂದು 6 ತಿಂಗಳು ನಾನು ಬೇರೆ ಏನು ಮಾಡಲ್ಲ, ಇದಿಷ್ಟೇ ಮಾಡ್ತೀನಿ, ನಾನು ಏನ್ ಹೇಳ್ತೀನೋ ಅಷ್ಟೇ ಮಾಡ್ತೀನಿ ಅಂತ ಪ್ಲಾನ್ ಮಾಡ್ಕೊಳ್ಳಿ. ಓಕೆ. ಆಮೇಲಿಂದ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತೀರಾ. ಯಾಕೆಂದ್ರೆ ನಿಮಗೆ ಎಲ್ಲಿ ರಿಸಲ್ಟ್ ಕಾಣುತ್ತೆ ಅವಾಗ 100% ಫಾಲೋ ಮಾಡ್ತೀರಾ.
Sandeep, we are going to do 9:10 to 9:10 o'clock. We will be doing live in the market. We will be taking the trade based on that particular levels only. I'll be taking trade along with you. You just follow me. When I am entering, you enter. When I am exiting, you exit. Just follow what strike price I am choosing. Just do that. ಇದಕ್ಕಿನ್ನ ಇನ್ನೇನ್ ಬೇಕು ಹೇಳಿ? ಸರಿ ಸರ್, ಓಕೆ, ಗುಡ್ ಆಪ್ಷನ್, ಗುಡ್ ಆಪ್ಷನ್ ಸರ್, ಗುಡ್ ಆಪ್ಷನ್. ಓಕೆ, ಸೊ ದ ಹೋಲ್ ಐಡಿಯಾ ಇಲ್ಲಿ ಏನಿದೆ ಅಂದ್ರೆ, ಐ ವಾಂಟ್ ಮ್ಯಾಕ್ಸಿಮಮ್ ಆಫ್ ಯು ಟು ಸಕ್ಸೀಡ್ ಇನ್ ದಿಸ್. ಫಸ್ಟ್ ಅವರ್ ಗೋಲ್ ಇಸ್ ಟು ಹಿಟ್ 1 lakh rupees. ಆಲ್ ಆಫ್ ಯು ಶುಡ್ ಬಿ ಏಬಲ್ ಟು ಮೇಕ್ 1 lakh rupees ಇವತ್ತಿಂದ. ಹಳೇದೆಲ್ಲ ಬಿಟ್ಬಿಡಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಹಾವು ಏಣೆ ಆಟ ತರ ಮೇಲ್ ಹೋಗ್ತೀರಾ. 1 ಲಕ್ಷ ನಾನ್ ನೋಡಿದೀನಿ, ಎಷ್ಟು ಜನ 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ ಮಾಡ್ಕೊಂಡಿರ್ತಾರೆ. 10 ಲಕ್ಷದಿಂದ ವಾಪಸ್ ಮತ್ತೆ 0. ವಾಟ್ ಈಸ್ ದ ಯೂಸ್? ವಾಟ್ ಈಸ್ ದ ಯೂಸ್ ಇನ್ ದಟ್? ಹೇಳಿ. ನಿಮಗೆ ಅದ್ರ ತಕ್ಕಂಗೆ ನಿಮ್ಮ ದುಡ್ಡು ಜಾಸ್ತಿ ಆದಾಗ ಆಪ್ಷನ್ ಬೈಯಿಂಗ್ ಹಾಕೋದಲ್ಲ, ಅದನ್ನ ನಾವು ಡೈವರ್ಸಿಫೈ ಮಾಡಬೇಕು. ಅದನ್ನ ನಾವು ಬೇರೆ ಬೇರೆ ಸ್ಟ್ರಾಟಜಿಗಳಿಗೆ ಹಾಕ್ಬೇಕು. ಬೇರೆದ್ರಲ್ಲಿ ನಮ್ಗೆ ಒಂದು ರೆಗ್ಯುಲರ್ ಪ್ಯಾಸಿವ್ ಇನ್ಕಮ್ ಬರೋ ತರ ಮಾಡ್ಕೋಬೇಕು. ಅದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ನೀವು ಮೂವ್ ಆಗ್ಬೇಕು. ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ತೀರಾ ಅಂದ್ರೆ ಇದು ನಿಮ್ಗೇನು ಗೊತ್ತೇ ಇಲ್ಲ ಹೆಂಗ್ ಮೂವ್ ಆಗ್ತೀರಾ. ಅದಕ್ಕೆ ತಕ್ಕಂಗೆ ಅದನ್ನ ಕಲಿಬೇಕು ತಾನೆ. ಗೊತ್ತಾಗ್ತಾ ಇದೆಯಾ? ಓಕೆ ಸರ್, ನಾವ್ ಇವಾಗ ಅಲಯನ್ಸ್ ಬ್ಲೂ ಮೊದ್ಲೇ ನಾನು ಅಕೌಂಟ್ ಓಪನ್ ಮಾಡಿದ್ದೆ, ಅದನ್ನ ಇದ್ ಮಾಡ್ಬಿಟ್ಟು ಇವಾಗ ಮತ್ತೆ ಅದು ಕಂಟಿನ್ಯೂ ಮಾಡ್ಕೊಬೋದಾ? ಒಂದ್ ಕೆಲಸ ಮಾಡಿ ಸರ್, ನಿಮಗೆ ಇವಾಗ 2 ಆಪ್ಷನ್ ಇದೆ. ಅಲಿಸ್ ಬ್ಲೂ ಇದೆ, ಏಂಜಲ್ 1. ಯಾವ್ದ್ರಲ್ಲಾರೋ ಒಂದ್ರಲ್ಲಿ ನಮ್ ಕಂಪ್ನಿ ಇದ್ರಲ್ಲಿ ಇರೋದಕ್ಕೆ ನೀವು ಚೇಂಜ್ ಆಗ್ಬೇಕು. ಈಗ ಆಗಿಲ್ಲ ಅಂದ್ರೆ ನಿಮ್ದು ಯಾವ್ದು ಅಕೌಂಟ್ ನಂಬರು ಎಲ್ಲ ಕೊಡಿ, ನಮ್ ಟೀಮ್ ಅವ್ರು ಚೆಕ್ ಮಾಡ್ಬಿಟ್ಟು ಯಾವ್ದಾರ ತರ ಚೇಂಜ್ ಮಾಡಿಸ್ತಾರೆ. ಇಲ್ಲ ಸರ್, ಅದು ಮೊದ್ಲು ಇತ್ತು, ಅದನ್ನ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಮೊದ್ಲಿತ್ತು, ಇವಾಗ ಯೂಸ್ ಮಾಡ್ತಾ ಇಲ್ವಾ? ಮಾಡ್ತಾ ಇಲ್ಲ, ಇವಾಗ ನೆನ್ನೆ ತರ ಡಿಲೀಟ್ ಮಾಡಿದೆ ಅದನ್ನ. ಇವಾಗ ಆಪ್ ಡಿಲೀಟ್ ಮಾಡಿದ್ರಾ? ಹೌದು, ನಂದು ಅಕೌಂಟ್ ಇದೆ ಅಷ್ಟೇ ಆಗಿದೆ ತಾನೆ? ಅಕೌಂಟ್ ಇದೆ ಅಲ್ವಾ? ಹೌದು ಸರ್. ಅಕೌಂಟ್ ಇದ್ರೆ ಅದು ಡಾರ್ಮೆಂಟ್ ಆಗಿದ್ರೆ ಅದನ್ನ ಬೇಕಿದ್ರೆ ನಾವು ಆಕ್ಟಿವೇಟ್ ಮಾಡಿಸಿ ಅದನ್ನ ಶಿಫ್ಟ್ ಮಾಡ್ಸೋಣಂತೆ. ಸರಿ ಸರ್. ಸರ್, ನಾವು ಎಲ್ಎಸ್ ಬ್ಲೂ ಅಲ್ಲಿ ಫಸ್ಟ್ ಟೈಮ್ ಟ್ರೇಡ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಇಲ್ಲ ಸರ್. ಆಪ್ ಯೂಸ್ ಮಾಡಿ ಏಂಜಲ್ 1 ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ವಿ ಸರ್ ನಾವು. ಬಟ್ ಟಫ್ ಅನ್ಸ್ಬೋದನ್ನು. ತೊಂದ್ರೆ ಇಲ್ಲ ಸರ್, ಏನದ್ ಸರ್, ಕಲಿಯೋ ತನಕ ಬ್ರಹ್ಮ ವಿದ್ಯೆ, ಕಲ್ತ್ ಮೇಲೆ ಕೋತಿ ವಿದ್ಯೆ. ಅದ್ ಏನ್ ಸರ್, ಬೈ ಮಾಡ್ಬೇಕು ಸೆಲ್ ಮಾಡ್ಬೇಕು ಅಷ್ಟೇ. ಅದ್ರಲ್ಲಿ ಏನಿದೆ ಪ್ರಾಬ್ಲಮ್? ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಅನ್ಸುತ್ತೆ ನಮಗೂ ಅಷ್ಟೇ. ಅದು ತೊಂದ್ರೆ ಇಲ್ಲ ಬಿಡಿ, 1 ವಾರ ಅದಕ್ಕೆ ಈ ಟ್ರಾನ್ಸಿಷನ್ಗೆ 1 ವಾರ ಇಟ್ಸ್ ಓಕೆ. ಐ ವಿಲ್ ಅಕ್ಸೆಪ್ಟ್ ಎವ್ರಿಥಿಂಗ್. ಓಕೆನಾ? ಓಕೆ ಸರ್. 1 ವಾರದಲ್ಲಿ ಎಲ್ಲರೂ ಒಂದ್ ಲೆವೆಲ್ ಬರ್ತೀರಾ. ಅಷ್ಟೊತ್ತಿಗೆ ನಿಮ್ದು ಅಕೌಂಟ್ಸ್ ಎಲ್ಲ ಸರಿಯಾಗಿ ಮಾಡಿಸ್ತೀನಿ. ಸರ್, ಒಂದ್ ನಿಮಿಷ. ಈಗ ಆಲ್ರೆಡಿ ಏಂಜಲ್ ಇದ್ದರು, ನಮ್ಗೆ ಅದೇ ರೂಢಿ ಆಗ್ಬಿಟ್ಟೈತೆ ಸುಮಾರು ವರ್ಷದಿಂದ. ಅದನ್ನೇ ನಿಮ್ಗೆ ಇದಕ್ಕೆ ನಮ್ ಕ್ಲೈಂಟ್ ಐಡಿ ಎಲ್ಲ ಕೊಟ್ರೆ ಇದು ಮಾಡ್ಬೋದಲ್ಲ ಸರ್? ಸೇಮ್ ಸರ್, ಸೇಮ್ ಅದೇ 4 ವರ್ಷದಿಂದ ಏಂಜಲ್ 1 ಯೂಸ್ ಮಾಡ್ತಾ ಇದ್ವಿ ಸರ್. ಮಾಡ್ತಾ ಸಡನ್ ಆಗಿ ಇದ್ರೆ ಹೊಸದು ಅವರು ಶಿಫ್ಟ್ ಮಾಡಕ್ ಬಿಡಲ್ಲ ಸರ್. ಏನ್ ಸರ್? ನೀವು ಅದ್ರಲ್ಲೇ ಟ್ರೇಡ್ ಮಾಡ್ತಾ ಇದ್ರೆ ಅವರು ಶಿಫ್ಟ್ ಮಾಡಕ್ ಬಿಡಲ್ಲ. ಯೂಶಲಿ ಯಾವ ಅಕೌಂಟ್ ಅಲ್ಲಿ ಟ್ರೇಡ್ ಆಗ್ತಿರಲ್ಲ, ಡಾರ್ಮೆಂಟ್ ಆಗಿರತ್ತಲ್ಲ, ಅದು ಟ್ರೇಡ್ ಆಗುತ್ತೆ. ನೋಡೋಣಂತೆ, ನಮ್ ಟೀಮ್ ಅವ್ರಿಗೆ ಕೇಳ್ತೀವಿ. ಶಿಫ್ಟ್ ಯಾವ್ದಾಗುತ್ತೆ ಶಿಫ್ಟ್ ಆಗುತ್ತೆ. ಯಾಕೆಂದ್ರೆ ಈಗ ಹೊಸಸ್ತಾಗ ಡಿಮೇಟ್ ಅಕೌಂಟ್ ಅನ್ನ ಈಗ ಏಂಜಲ್ ಅಲ್ಲಿ ಮತ್ ಮಾಡಕ್ ಬರಲ್ಲ. ಒಂದ್ ಅಕೌಂಟ್ ಇಟ್ಕೊಂಡು ನಮ್ಗೆ ಅದೇ ರೂಢಿ ಆಗ್ಬಿಟ್ಟು ಎಲ್ಲದು. ಅದೇ ಸರ್, ಈಗ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಗ್ರೋಮೋರು ಮತ್ತೆ ದನ್ನು ಆಂಜುಲೋನು ಎಲ್ಲಾದ್ರಲ್ಲೂ ಮಾಡ್ಬಿಟ್ಟಿದೀವಿ ಇದೊಂದು ಸರ್. ಸರ್, ಇದೊಂದು ಆಪರ್ಚುನಿಟಿ ನೋಡಿ ಸರ್. ಬೇಕಾದ್ರೆ ಅದಕ್ಕೆ ಈಗ ಸದ್ಯಕ್ಕೆ ಆಂಜುಲೋನ್ ಸೆಟ್ ಆಗಿದೆ ಸರ್. 4 ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ, ಅದಕ್ಕೆ ಅದನ್ನೇ ಯೂಸ್ ಮಾಡ್ಕೊಂಡ್ರೆ. ಒಂದ್ ಕೆಲಸ ಮಾಡಿ ಸರ್, 2 ಆಪ್ಷನ್ ಇದೆ ನಿಮಗೆ. ಒಂದು, ನಮ್ ಕಂಪ್ನಿ ಅವರು ನೋಡ್ತಾರೆ, ಆದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಗ್ಲಿಲ್ವಾ, ನಿಮ್ಮ ಫ್ಯಾಮಿಲಿ ಮೆಂಬರ್ ಬೇರೆ ಯಾರ ಹೆಸರಲ್ಲಿ ಆಕ್ಚುಲಿ ಓಪನ್ ಮಾಡಿ ಅಕೌಂಟ್, ಅದರಲ್ಲಿ ಟ್ರೇಡ್ ಮಾಡಿ. ಹಂಗ್ ಮಾಡ್ಬೋದು. ಓಕೆ ಸರ್. ಇನ್ನೊಂದು ಅಕೌಂಟ್ ಮಾಡ್ಬೋದು. ಹಂಗ್ ಮಾಡಿ. ಓಕೆ ಸರ್, ಅದನ್ನ ಬೇಕಾದ್ರೆ ಇದನ್ ಮಾಡೋಣ. ಸರಿ, ನಾನ್ ನಿಮ್ಗೆ ಒಂದು ಲಿಂಕ್ 2ರದ್ದು ಕಳಿಸ್ತೀನಿ ಗ್ರೂಪ್ ಅಲ್ಲಿ. ಅದಲ್ದಲೆ ನಿಮ್ಗೊಂದು ಎಕ್ಸೆಲ್ ಶೀಟ್ ಕಳಿಸ್ತೀನಿ. ಆ ಎಕ್ಸೆಲ್ ಶೀಟ್ ಅಲ್ಲಿ ನಿಮ್ದು ಏನ್ ಆಕ್ಚುಲಿ ಇದೆ ಅದನ್ನ ಇದ್ ಮಾಡಿ, ಅದ್ರ ತಕ್ಕಂಗೆ ನಾವು ನೋಡ್ಬಿಟ್ಟು ಮ್ಯಾಪ್ ಮಾಡೋಣಂತೆ ಯಾವ ತರ ಮಾಡ್ಬೋದು ಅಂತ. ಓಕೆ ಸರ್. ಸರಿನಾ? ಸೊ ನಮ್ಗೆ ಏನಂದ್ರೆ, ನಿಮ್ಗೆ ಒಂದು ಕ್ಲಿಯರ್ ಪಾತ್ ಇದೆ. ಯಾರ್ಯಾರಿಗೆ
ನಿಮ್ಗೆ ಪ್ರಾಕ್ಟೀಸ್ ಜಾಸ್ತಿ ಬೇಕು ಅನ್ಸುತ್ತೆ, ನಾನ್ ಸಜೆಸ್ಟ್ ಮಾಡೋದು ನೀವು ಪ್ರೋ ಟ್ರೇಡರ್ ಕೋರ್ಸನ್ನ ಜಾಯಿನ್ ಆಗಿ. ಸೊ ಪ್ರೋ ಟ್ರೇಡರ್ ಕೋರ್ಸನ್ನ ಜಾಯಿನ್ ಆದ್ರೆ ನಿಮಗೆ ಡೈಲಿ ನಾವು 3:30 ತನಕ ಇರ್ತೀವಿ. ನಿಮಗೆ ಒಂದಲ್ಲ 10 ತರ ಟ್ರೇಡ್ಗಳನ್ನ ಬೇರೆ ಬೇರೆದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರಾಕ್ಟೀಸ್ ಎಷ್ಟು ಬೇಕಾರೋ ಮಾಡಿ. ನನ್ಗೆ ರಿಯಲ್ ಟ್ರೇಡ್ ನೀವು ಬೇಕಿದ್ರೆ 1-2 ಟ್ರೇಡ್ ಮಾಡಿ ದಿನಕ್ಕೆ, ತುಂಬಾ ಓವರ್ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಪ್ರಾಕ್ಟೀಸ್ ಮಾಡೋದ್ ಬೇಕಾದಷ್ಟು ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಅದರಲ್ಲಿ ಯಾವ್ದು ವರ್ಕ್ ಆಗ್ತಿದೆ, ಯಾವ್ದು ವರ್ಕ್ ಆಗ್ತಿಲ್ಲ, ಯಾವಾಗ ವರ್ಕ್ ಆಗ್ತಿದೆ, ಯಾವಾಗ ವರ್ಕ್ ಆಗ್ತಿಲ್ಲ, ಅವೆಲ್ಲ ಗೊತ್ತಾಗುತ್ತೆ. ನಿಮ್ಗೆ ಇಲ್ಲಿ ಟೈಮ್ ಬೇಕಾದಷ್ಟು ಇರುತ್ತೆ. ನಾವು ಪ್ರಾಕ್ಟೀಸ್ ತುಂಬಾ ಮಾಡಿಸ್ತೀವಿ ನಿಮಗೆ ಅವಾಗ. Sandeep, nothing to worry. I'm just telling a lot of these people are from option buying course. So I'm telling them it is better them to join Pro Trader. ಸರ್ ಯಾವಾಗಿಂದ ಜಾಯ್ನ್ ಆಗಬೇಕು ಅದು ಪ್ರೋ ಟ್ರೇಡಿಂಗ್? Pro Trader ಇವತ್ತೇ ಆಕ್ಚುಲಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರು ಜಾಯಿನ್ ಆಗ್ತಿರ್ತಾರೆ ಹೇಳಿ, ಜಾಯಿನ್ ಮಾಡಿಸ್ತೀನಿ. ಯಾರು ಆಕ್ಚುಲಿ ಮಾಡ್ಬೇಕು? ಸರ್ ಅದೇ ನಾನು ರಾತ್ರಿ 3,000 ಕಳಿಸಿದ್ರೆ ಅದು ಪ್ರೋ ಟ್ರೇಡರ್ ತಾನೆ ಸರ್ ಅದು? ಹೌದೌದು, Pro Traderಗೆ ಸರ್. ಓಕೆ ಸರ್, ಆಲ್ರೆಡಿ ಜಾಯಿನ್ ಆಗಿದ್ದೀನಿ ಹಂಗಾದ್ರೆ. ಹಾ ಸರ್, ಪ್ರೋ ಟ್ರೇಡರ್ದು ಆಕ್ಚುಲ್ ಕೋರ್ಸ್ ಫೀಸ್ ಇರೋದು 15,000 ರುಪೀಸ್. ನಿಮ್ಗೆ ಅಂದ್ರೆ ಆಕ್ಚುಯಲ್ ಕಾಸ್ಟ್ ಇರೋದು 25,000 ವೆಬ್ಸೈಟ್ ಪ್ರಕಾರ. ನಮ್ದು ಆಫರ್ ಪ್ರಕಾರ ನಡೀತಿರೋದು 15,000 ಇದೆ. 12,000 ಪ್ಲಸ್ 18% GST ತೋರಿಸಿದ್ರೆ ನಿಮ್ಗೆ ಆಫರ್ ಸಿಕ್ಕಿರೋದು ಅದನ್ನೇ ಬೇಕಿದ್ರೆ ತಗೊಳ್ಬೋದು. 12,000 ಪ್ಲಸ್ GST 14,000 ಚೇಂಜ್ ಏನೋ ಬರುತ್ತೆ. ಹೌದು ಸರ್. ಓಕೆ ಓಕೆ ಸರ್. Sandeep, I told you already, no, about how we are going to do. We are going to do live trade. What is your question? ಸರಿ, ಒಂದ್ ಕೆಲ್ಸ ಮಾಡೋಣಂತೆ. ಯಾರ್ಯಾರಿಗೆ ಎಲ್ಲಾರ್ಗು ನನ್ನ ನಂಬರ್ ಇದೆ ಅಲ್ವಾ? ಯಾರು ಆಕ್ಚುಲಿ ಪ್ರೋ ಟ್ರೇಡರ್ ಜಾಯಿನ್ ಆಗ್ಬೇಕು, ನನಗೆ ಪರ್ಸನಲ್ ಆಗಿ ಆಕ್ಚುಲಿ ಬಂದು ನನಗೆ ಇದನ್ ಮಾಡಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಅದು ನಂಬರ್ ಕಳಿಸ್ತೀನಿ, ಇದು ಲಿಂಕ್ ಕಳಿಸ್ತೀನಿ. ಜಾಯಿನ್ ಆಗೋದಾದ್ರೆ ಜಾಯಿನ್ ಆಗಿ. ಬೇರೆದು ಆಕ್ಚುಲಿ ಇದು ಏಂಜಲ್ ಒಂದು ಮತ್ತೆ ಇದ್ರದ್ದು ಆಲಿಸ್ ಬ್ಲೂದು ಎರಡರದ್ದು ಲಿಂಕ್ ನಿಮ್ಗೆ ಗ್ರೂಪ್ ಅಲ್ಲಿ ಕಳ್ಸಿರ್ತೀನಿ. ಯಾರ್ಯಾರ್ದು ಆಲ್ರೆಡಿ ಅಕೌಂಟ್ ಇದೆ, ನೀವು 2 ಕೆಲಸ ಮಾಡ್ಬೋದು. ನೀವು ಬೇಕಿದ್ರೆ ನಿಮ್ ಫ್ಯಾಮಿಲಿ ಮೆಂಬರ್ ಇನ್ಯಾರ್ದೋ ಹೆಸರಲ್ಲಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಅದು ಈಸಿಯೆಸ್ಟ್ ಆಗ್ಬಿಡುತ್ತೆ. ನಿಮ್ಗೆ ಯಾವ್ದಾರ ಒಂದ್ರಲ್ಲಿ ಮಾಡ್ಕೊಳ್ಳಿ, ಅದು ಓಪನ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ತೋರ್ಸೋರು ಮೇಲೆ ಹೋಗ್ತಾರೆ ಅಂದ್ರೆ ರಾಧಾ ಮನೇಲಿದ್ದಾರೆ, ಯಾರು ಇಲ್ಲ ಅಲ್ಲಿ. ಸರ್ ನಮ್ದೇನೆ ಇನ್ನೊಂದು ಅಂದ್ರೆ ಎರಡೆರಡು ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತಿದ್ರೆ ನಾವು ಇನ್ನೊಂದು ಅಕೌಂಟ್ ಶಿಫ್ಟ್ ಆಗ್ಬೋದಲ್ವಾ ಸರ್ ಅದು? ಸರ್ ಬರೀ ಬ್ಯಾಂಕ್ ಅಕೌಂಟ್ ಅಂತ ಬರಲ್ಲ. ಸೇಮ್ ಆಕ್ಚುಲಿ ಪ್ಯಾನ್ ಕಾರ್ಡ್ ಇದೆಲ್ಲ ಆದಾಗ ಸೇಮ್ ಇದ್ರಲ್ಲೇ ಅವರು ಅಕೌಂಟ್ ಓಪನ್ ಮಾಡೋದಕ್ಕೆ ಬಿಡೋ ಡೌಟ್. ಬ್ಯಾಂಕ್ ಅಕೌಂಟ್ ಪ್ರಶ್ನೆ ಬರಲ್ಲ. ಪ್ಯಾನ್ ನಂಬರು ಇವೆಲ್ಲ ಇರುತ್ತಲ್ಲ, ಸೇಮ್ ಆಕ್ಚುಲಿ ಸೇಮ್ ಹೆಸರಲ್ಲಿ ಎರಡೆರಡು ಅಕೌಂಟ್ ಕೊಡಲ್ಲ. ಓಕೆ ಸರ್. ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಮಾಡಿದ್ರೆ ನಮ್ಮ ಮೊಬೈಲ್ಗೆ ಬರುತ್ತಾ ಸರ್? ಮೊಬೈಲ್ ನಂಬರ್ ನಿಮ್ದೇ ಕೊಟ್ಕೋಬಹುದು, ಇಮೇಲ್ ಐಡಿ ನಿಮ್ದೇ ಕೊಟ್ಕೋಬಹುದು. ಅವ್ರದ್ದು ಹೆಸರಲ್ಲಿ ಇರುತ್ತಷ್ಟೇ ಅದು. ಹೆಸರು ಮಾತ್ರ ಅವ್ರದ್ದು, ನಮ್ದು ಇಮೇಲ್ ಐಡಿ ಎಲ್ಲ ನಮ್ದೇ. ಹೌದೌದು. ಓಕೆ ಸರ್. ಓಕೆ, ಯಾರ್ಯಾರ್ದು ಆಕ್ಚುಲಿ ಆಲ್ರೆಡಿ ಅಕೌಂಟ್ ಇದೆ, ನಾನು ಏನ್ ಮಾಡ್ತೀನಿ ನಿಮ್ಗೆ ಇದನ್ನ ನಾನು ಕಳಿಸ್ತೀನಿ, ಒಂದು ಎಕ್ಸೆಲ್ ಶೀಟ್ ಎಲ್ಲ ಕಳಿಸ್ತೀನಿ. ಏನ್ ಮಾಡಿ ಅಂದ್ರೆ ಅಲ್ಲಿ ಅವರು ಚೆಕ್ ಮಾಡ್ತಾರೆ ನಿಮ್ದು ಅಕೌಂಟ್ ನಂಬರು ಮ್ಯಾಪ್ ಮಾಡಕ್ ಆಗತ್ತಾ ಅಂತ. ಮ್ಯಾಪ್ ಮಾಡಕ್ಕಾದ್ರೆ ಫೈನ್, ಬೇರೆ ಏನು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮ್ಯಾಪ್ ಮಾಡೋಣಂತೆ. ಮ್ಯಾಪ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ದೆನ್ ವಿ ವಿಲ್ ಹ್ಯಾವ್ ಟು ಡೂ ದಿಸ್. ಅನದರ್ ಆಪ್ಷನ್ ಹೋಗೋಣ ಸರ್, ಫ್ಯಾಮಿಲಿ. ಸರಿ, ಓಕೆ. ಸರಿ, ಇದನ್ನ ಮಾಡಿ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ನಾ ಹೇಳದ್ನಲ್ಲ, ಒಂದು ಪಾತ್ ಮಾಡಿದೀವಿ. ಒಂದ್ ನಿಮಿಷ ನಿಮ್ಗೆ ತೋರಿಸ್ತೀನಿ ತಡೀರಿ. ದಿಸ್ ಇಸ್ ದ ಹೋಲ್ ಪಾತ್ ವಿಚ್ ವಿ ವೇರ್ ಪ್ಲಾನಿಂಗ್. ಈಗ ಸ್ವಲ್ಪ ಚೇಂಜ್ ಆಗಿದೆ. ಏನಾಗಿದೆ ಅಂದ್ರೆ ನಮ್ದು ಪ್ಲಾನ್ ಇದ್ದಿದ್ದು ಆಪ್ಷನ್ ಬೈಯಿಂಗ್ ಕೋರ್ಸು, ಅದಾದ್ಮೇಲೆ ನೀವು ಫಿನಿಶ್ ಮಾಡ್ತೀರಾ. ಅದಾದ್ಮೇಲೆ ನಮ್ದು OBC ಕ್ಲಬ್ ಇತ್ತು ಪ್ಲಾನು.
ಸೊ OBC ಕ್ಲಬ್ ಈಗ ಸದ್ಯಕ್ಕೆ ನಿಮ್ಗೆ ಫ್ರೀ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಲೇಟರ್ ವಿ ಆರ್ ಪ್ಲಾನಿಂಗ್ ಟು ಚಾರ್ಜ್ ದಿಸ್ 2000 rupees ಪರ್ ಮಂತ್. ಅದನ್ನ ಫಸ್ಟ್ ಆಕ್ಚುಲಿ ಅಚೀವ್ ಮಾಡಿ ಆಮೇಲಿಂದ ಪ್ಲಾನ್ ಮಾಡೋಣಂತೆ. ದೆನ್ ವಿ ಆರ್ ಗೋಯಿಂಗ್ ಟು ಹಿಟ್ ದಿಸ್ 1 lakh rupees ಚಾಲೆಂಜ್. 1 lakh rupees ಚಾಲೆಂಜ್ ಬರ್ಬೇಕಾದ್ರೆ ನಮ್ ಎಕ್ಸ್ಪೆಕ್ಟೇಷನ್ ಇರೋದು ಅಟ್ಲೀಸ್ಟ್ ನೀವು ಪ್ರೋ ಟ್ರೇಡರ್ ಮುಗಿಸಿರ್ಬೇಕು ಅಂತ. ಸೊ ಪ್ರೋ ಟ್ರೇಡರ್ ಮುಗಿಸಿದ್ರೆ ನೆಕ್ಸ್ಟ್ ವಿ ಆರ್ ಲುಕಿಂಗ್ ಅಟ್ 5 lakh rupees ಚಾಲೆಂಜ್. ದೆನ್ ವಿ ನೀಡ್ ಯು ಟು ಬಿ ಅ ಪಾರ್ಟ್ ಆಫ್ ದ ಮಾಮ್. ಸೊ ಮಾಮ್ ಕೋರ್ಸ್ ಆಗಿ ಆಕ್ಚುಲಿ ವಿ ವಾಂಟ್ ಯು ಟು ಬಿ ಪಾರ್ಟ್. ಅದರಲ್ಲಿ ನಿಮಗೆ ಸಾಕಷ್ಟು ಬೇರೆ ಸುಮಾರಷ್ಟು ಆಕ್ಚುಲಿ ಇಲ್ಲಿ ಕಲಿಸ್ಕೊಡ್ತೀವಿ ನಿಮಗೆ. ಏನೋ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಇಲ್ಲಿ ಪ್ರಾಕ್ಟೀಸ್ ಮಾಡೋದು ಎಲ್ಲ ಇಲ್ಲಿ ಕಲಿಸ್ಕೊಡ್ತೀವಿ. ದೆನ್ ವಿ ಆರ್ ಗೋಯಿಂಗ್ ಟು ಲುಕ್ ಫಾರ್ 10 lakh rupees ಚಾಲೆಂಜ್. ದೆನ್ ವಿ ಆರ್ ಲುಕಿಂಗ್ ಅಟ್ ಪ್ರೋ ಟ್ರೇಡರ್ ಪ್ಲಸ್. ಅದ್ರ ಜೊತೆಗೆ ನಿಮಗೆ ಅಂದ್ರೆ ಬೇರೆ ಬೇರೆ ಕೋರ್ಸಸ್ ನಿಮಗೆ ಯಾತಕ್ ಬೇಕು ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಶಿಫ್ಟ್ ಆಗ್ತಿದ್ದೀರಾ. ನೆಕ್ಸ್ಟ್ ಲೆವೆಲ್ ಶಿಫ್ಟ್ ಆದಾಗ ಅದಕ್ಕೆ ಏನ್ ಬೇಕೋ ನೀವು ರೆಡಿ ಇರಬೇಕು. ನಿಮ್ಗೆ ನಾಲೆಜ್ ಲೆವೆಲ್ ಅಲ್ಲಿಗೆ ಹೋಗಿರ್ಬೇಕು. ನೀವು ನೆಕ್ಸ್ಟ್ ಯಾವ ಸ್ಟ್ರಾಟಜಿ ಫಾಲೋ ಮಾಡಬೇಕು ಗೊತ್ತಿರಬೇಕು. ಅದ್ರ ಜೊತೆಗೆ ನಿಮ್ ಪಾತ್ ರೆಡಿ ಇರಬೇಕು. ನೋಡಿ, ನಮ್ದು ದುಡ್ಡು ಜಾಸ್ತಿ ಬಂದಂಗೆ ನಾವು ಎಲ್ಲಾ ದುಡ್ಡನ್ನು ತಗೊಂಡು ಆಪ್ಷನ್ ಬೈಯಿಂಗ್ ಹಾಕಿದ್ರೆ ಇರೋ ದುಡ್ಡೆಲ್ಲ ಕಳ್ಕೊಂತೀರ. ಸೊ ಆದ್ರಿಂದ ಆಪ್ಷನ್ ಸೆಲ್ಲಿಂಗ್ ಯಾವಾಗ ಮಾಡಬೇಕು, ಆಪ್ಷನ್ ಹೆಡ್ಜಿಂಗ್ ಯಾವಾಗ ಮಾಡಬೇಕು, ಯಾವ್ದಕ್ಕೆ ಎಷ್ಟು ಫಂಡ್ ಅಲೋಕೇಟ್ ಮಾಡಬೇಕು, ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಸ್ವಿಂಗ್ ಟ್ರೇಡಿಂಗ್ ಯಾವಾಗ ಮಾಡ್ತೀರಾ, ಅದ್ರ ಜೊತೆಗೆ ನಿಮ್ಗೆ ನೆಕ್ಸ್ಟ್ ಅಲ್ಲಿ ಇದು ಇನ್ವೆಸ್ಟ್ಮೆಂಟ್ಸ್ ಯಾವ ತರ ಮಾಡ್ತೀರಾ. ಆ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನ ಪ್ಲೆಡ್ಜ್ ಮಾಡ್ಬಿಟ್ಟು ನಾವು ಎಕ್ಸ್ಟ್ರಾ ಅಮೌಂಟ್ ನಾವು ನಮ್ಗೆ ಡಬಲ್ ದುಡ್ಡು ಮಾಡ್ಬೋದು. ಏನಾಗುತ್ತೆ ಅಂದ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. ಆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನ್ ಮಾಡಿರ್ತೀರಾ, using that particular thing you can pledge that you are getting extra fund that you can again do option selling, then you are making extra passive income. So nam aim enagutte, it will shift from making regular income to a passive income. Now irli ildale irli, if we are in front of the system, not in front of the system, we should be able to making a recurring income. That should be our next goal. Then we will look 25 lakhs, 50 lakhs, 1 crore. In that stage, we cannot do option buying. Option buying is a portion of it. Option buying can always be 5 to 10%, not more than that. Maybe 20% max. That is only at the initial stages. After that, ನಮ್ಮ whole perspective ಏನಿರಬೇಕು, ಆಪ್ಷನ್ ಬೈಯಿಂಗ್ only small portion. ಬೇರೆದೆಲ್ಲ ಆಕ್ಚುಲಿ ನಮ್ಗೆ ಏನಾಗುತ್ತೆ ಅಂದ್ರೆ when we have hit higher milestones, we don't want to go back to our lower milestone. Okay na, ಇಲ್ಲಿ ಏನಾಗುತ್ತೆ ಅಂದ್ರೆ ಆಪ್ಷನ್ ಬೈಯಿಂಗ್ always having too much of risk and too much of anxiety, too much of actually monitoring the whole thing. So by that time I have different goal for you. In the next 3 to 6 months I'll come out with something very very powerful. ನಾನು ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. This whole strategy whatever we are doing, how about this entire thing will be done with an algo. ಸೊ ಆಲ್ಗೋ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ ನಿಮಗೆ ಆಲ್ಗೋಲಿ ಹೇಗೆ ಅದನ್ನ ಟ್ರೇಡ್ ಮಾಡೋದು ಅವೆಲ್ಲ ತೋರಿಸ್ಕೊಡ್ತೀನಿ. ಬಟ್ ಅದು ಫಸ್ಟ್ ಆಗ್ಬೇಕು. ಐ ಆಮ್ ಸ್ಟಿಲ್ ವರ್ಕಿಂಗ್ ಆನ್ ದಟ್. ಅದು ಎಕ್ಸ್ಪೆರಿಮೆಂಟ್ ಮಾಡಿ ಅದು ಕರೆಕ್ಟ್ ಆಗಿ ಇನ್ ದ ನೆಕ್ಸ್ಟ್ 3 months, ಹೋಪ್ಫುಲಿ by this December we should complete it. So by Jan probably 2026 ಅಲ್ಲಿ ನಾವು ಆಕ್ಚುಲಿ ಏನ್ ಟ್ರೇಡ್ ಮಾಡ್ತಾ ಇದೀವಿ, ವಿ ಶುಡ್ ಸ್ಟಾರ್ಟ್ ಶಿಫ್ಟಿಂಗ್ ಇಟ್ ಟು ಆಲ್ಗೋ. ದೆನ್ ವಿ ಹ್ಯಾವ್ ಮೋರ್ ಟೈಮ್, ಮೋರ್ ಸ್ಪೇಸ್. ದೆನ್ ವಿ ಹ್ಯಾವ್ ಟೈಮ್ ಫ್ರೀಡಮ್, ಮನಿ ಫ್ರೀಡಮ್ ಎರಡೂ ಸಿಗ್ಬೇಕು ನಮ್ಗೆ. ಯಾಕಂದ್ರೆ ನಾವ್ ಯಾವಾಗ್ಲೂ ಸಿಸ್ಟಮ್ ಮುಂದೆ ಕೂತಿದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸುಮ್ನೆ ಟ್ರೇಡ್ ತಗೊಂತೀವಿ, ಲಾಸ್ ಮಾಡ್ಕೊಂತೀವಿ. ಅದ್ರಿಂದ ಹೊರಗೆ ಬರ್ಬೇಕು. ಓಕೆನಾ, ನಾವ್ ಆದಷ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಪ್ಯಾಸಿವ್ ಇನ್ಕಮ್ ಇದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ಬೇಕು. ಅದ್ರ ಮೇಲೆ ಹೇಗ್ ಮಾಡೋದಕ್ಕೆ ನಮ್ಗೆ ಒಂದು ಕ್ಲಿಯರ್ ಪಾತ್ ಕೊಡ್ತಾ ಇದೀನಿ. ಡನ್, ಎಲ್ಲರಿಗೂ ಓಕೆನಾ? ಐ ಥಿಂಕ್ ವಿ ಹ್ಯಾವ್ ಟೇಕನ್ ಲಾಟ್ ಆಫ್ ಟೈಮ್. ಇವತ್ತು ತುಂಬಾನೇ ದೊಡ್ಡದಾಯ್ತು. ಲಿಂಕ್ ಕಳಿಸಿ ಸರ್. ಆ ಲಿಂಕ್ ಕಳಿಸ್ತೀನಿ. ಸಂದೀಪ್, ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಮಂಡೇ ಇಟ್ ಸೆಲ್ಫ್. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಮಂಡೇ. ಈ ಮಂಡೇ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀವಿ. OBC club is going to start from this Monday itself. Our Telegram group, same Telegram groups, you are going to get this. Right now, no cost. Right now, I want you to get started, provided all of you are in our company's account. Yakandre, at least company should be benefit some way.
ಸೊ ಒಂದು ನಾವು ನಿಮ್ಮನ್ನು ಮಾನಿಟರ್ ಮಾಡ್ತಾ ಇದ್ದೀನಿ, ಅಗೇನ್ ದಟ್ ಈಸ್ ಯುವರ್ ಬೆನಿಫಿಟ್. Company is not going to get benefit. So company has to also get some benefit, then they are also okay with that. OBC Kannada updates, yes. Hosa plan, actually plan ಬಗ್ಗೆ don't worry. See, if you are making money, is there any problem? If you are making some 20,000, 30,000 rupees a month, is there any problem paying 3,000 rupees? ಯಾರಿಗಾರ problem ಇದೆಯಾ? So let me make you make that money. Okay, na? So let us actually focus on you all making that money. ನೀವು ದುಡ್ಡು ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ದುಡ್ಡು ಬರುತ್ತೆ. ದುಡ್ಡು ಆಕ್ಚುಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದೇ ಪ್ರಾಬ್ಲಮ್ ಇರೋದು ಮೈಂಡ್ ಸೆಟ್ ಅಲ್ಲಿ. ಅದ್ ಎಷ್ಟಾಗತ್ತೆ, ಅದ್ ನನ್ಗೆ ಆಗತ್ತಾ, ಅವೆಲ್ಲ ಡೋಂಟ್ ಹ್ಯಾವ್ ಟು ವರಿ ಆನ್ ದಟ್. ಓಕೆನಾ? ಸರಿ, ಹಾಗಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಐ ವಿಲ್ ಆಕ್ಚುಲಿ ಕ್ಯಾಚ್ ಅಪ್ ವಿತ್ ಯು ಆಲ್. ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಪ್ರಾಫಿಟ್ ವಿತ್ಡ್ರಾ ಮಾಡ್ಬೋದಾ, ಅದು ಓಲ್ಡ್ ಆಗೇ ಇಟ್ಕೊಂಡಿರ್ಬೇಕಾ ಇನ್ ಕೇಸ್ ಪ್ರಾಫಿಟ್ ಬಂದ್ರೆ? ಸರ್, ಪ್ರಾಫಿಟ್ ಬಂದ್ರೆ ಬುಕ್ ಮಾಡ್ತಾ ಇರಿ. ಆಪ್ಷನ್ ಬೈಯಿಂಗ್ ಅಲ್ಲಿ ನಿಮ್ಗೆ 30 minutes ರೂಲ್ ಇದೆಯಲ್ಲ, 30 minutes ರೂಲ್ ನಾವು ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕು. ಇಫ್ 30 minutes ಪ್ರಾಫಿಟ್ ಜಾಸ್ತಿ ಆಗ್ತಾ ಇಲ್ಲ, ಹೊಸ ಹೈ ಮಾಡ್ತಾ ಇಲ್ಲ, ಜಸ್ಟ್ ಎಕ್ಸಿಟ್. ಸರ್ ನಾನು ಅದನ್ನೆಲ್ಲ ಹೇಳ್ತಿರೋದು. ಈಗ ಪೋರ್ಟ್ ಇದು ಇರುತ್ತಲ್ಲ ನಮ್ದು ಲಿಕ್ವಿಡಿಟಿ, ಅದನ್ನ ನಾವು ವಿತ್ಡ್ರಾ ಮಾಡ್ಕೊಬೋದಲ್ಲ, ಹಂಗೆ ಓಲ್ಡ್ ಆಗೇ ಇಟ್ಕೊಂಡಿರ್ಬೇಕಾ ಅದು 1 lakh ಆಗೋವರ್ಗುನು? ಏನು ಆತರ ಏನು ಇಲ್ಲ ಸರ್, ಅದ್ ನಿಮಗ್ ಬಿಟ್ಟಿದ್ದು. ನಾನ್ ನಿಮ್ಗೆಲ್ಲರಿಗೂ ಒಂದು ಜರ್ನಲ್ ಮಾಡೋದಕ್ಕೆ ಕೊಡ್ತೀನಿ. ಆಲ್ ಆಫ್ ಯು ಹ್ಯಾವ್ ಟು ಫಾಲೋ ದಟ್ ಜರ್ನಲ್ ಬಿಕಾಸ್ ವಿ ವಾಂಟ್ ಟು ಟ್ರ್ಯಾಕ್ ಈಚ್ ಒನ್ ಆಫ್ ಯು. ಓಕೆ ಸರ್, ನೀವು ಮಂಡೇ ಸ್ಟಾರ್ಟ್ ಮಾಡ್ತೀರಲ್ಲ ಸರ್, ಅವಾಗ ನಮ್ ಕ್ಯಾಪಿಟಲ್ ಮಿನಿಮಮ್ ಎಷ್ಟು ಇಟ್ಕೊಂಡಿರ್ಬೇಕು ಸರ್? 20,000 ಮಿನಿಮಮ್ ಬೇಕಪ್ಪ. 20,000 ಕ್ಯಾಪಿಟಲ್ ಈಸ್ ನೀಡೆಡ್. ಸರ್, ನೀವು ಮಂಡೇ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ನಾವು ಈಗ ಇವತ್ತು ನಾಳೆ ಎಲ್ಲ ಅಕೌಂಟ್ ಓಪನ್ ಮಾಡ್ಕೊಬೇಕು. ಸರ್ ಒನ್ ಡೇಗೆಲ್ಲ ಆಗುತ್ತೆ ಸರ್. ಸರ್, ಡೋಂಟ್ ವರಿ ಅಬೌಟ್ ಅವರ್ ಅಕೌಂಟ್. ಆಲ್ರೆಡಿ ಯಾವ್ದಿದ್ಯೋ ಈ ವೀಕ್ ಅಲ್ಲಿ ಮಾಡಿ, ಪರವಾಗಿಲ್ಲ. ಹೌದೌದು. ಬಟ್ ಯಾಕಂದ್ರೆ ಈ ಟ್ರಾನ್ಸಿಷನ್ ಗೆ ಇಟ್ ವಿಲ್ ಟೇಕ್ 1 week. ಐ ಆಮ್ ಓಕೆ ವಿತ್ ದಟ್. ಬೇಕು ಸರ್, ಅಕೌಂಟ್ ಹೋಗಿ ಅದು ಮ್ಯಾಪಿಂಗ್ ಆಗಿ ಎಲ್ಲ ಬಂದು ನಮಗೆ ಕ್ಲೈಂಟ್ ಐಡಿ ಎಲ್ಲ ಬರೋದಕ್ಕೆ 1 week ಬೇಕೇ ಬೇಕು. ಇಟ್ಸ್ ಪರ್ಫೆಕ್ಟ್ಲಿ ಓಕೆ. ಬಟ್ ಅಟ್ ಲೀಸ್ಟ್ ವಿ ವಾಂಟ್ ಯು ಟು ಡೂ ದಟ್. ಓಕೆನಾ? ಆಯ್ತು. ಓಕೆ ಗೈಸ್, ಥ್ಯಾಂಕ್ ಯು. ಸರ್, ಹೇಳಿ ಸರ್, ಸರ್. ಒಬ್ಬೊಬ್ರೆ ಮಾತಾಡಿ, ಒಬ್ಬೊಬ್ರೆ ದಯವಿಟ್ಟು. ಸರ್, ಅದು ಅಕೌಂಟ್ ಓಪನ್ ಆಗೋವರ್ಗುನು ಈಗ ಬೇರೆ ಇದ್ರಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಲ್ಲ, ಅಂದ್ರೆ ಆಪ್ಷನ್ ಬೈಯಿಂಗ್ ಮಾಡ್ತಿದೀವಲ್ಲ, ಈಗ ಏಂಜಲ್ ಒನ್ ಅಲ್ಲಿ ಅದ್ರಲ್ಲೇ ಟ್ರೇಡ್ ಮಾಡ್ಬೋದಾ? ಮಾಡಿ ಈ ವೀಕ್ ಅಲ್ಲಿ ಮಾಡಿ ಸರ್. 1 ವಾರ ಟೈಮ್ ಕೊಡ್ತಾ ಇದೀನಿ. 1 ವಾರದಲ್ಲೇ ಆಕ್ಚುಲಿ ಅವೆಲ್ಲ ಟ್ರಾನ್ಸಿಷನ್ ಮಾಡೋಣಂತೆ. ಓಕೆ ಓಕೆ ಸರ್, ನೀವು ಲಿಂಕ್ ಕಳಿಸಿ, ನಾವು ಆದಷ್ಟು ಟ್ರೈ ಮಾಡಿ ಅದನ್ನ ಅಕೌಂಟ್ ಮಾಡ್ಕೋತೀವಿ. ಅಷ್ಟರೊಳಗೆ ಇದೇನ್ ನಡೀತಿರುತ್ತೋ ಅದ್ ನಾವು ಮಾಡ್ತಿರ್ತೀವಿ ಸರ್. ಸರ್, ಸರ್ ಮಧ್ಯಾಹ್ನ ಕ್ಲಾಸ್ ಇದೆಯಾ ಸರ್? ಹೌದು ಸರ್, 3 ಗಂಟೆ. ನಾನು ಇವಾಗ ಹೊರಡ್ಬೇಕು. ನೀವೇ ಇರ್ತೀರಾ ಸರ್? ನಾನೇ. ಹೌದಾ? ಓಕೆ ಸರ್. ಓಕೆ. ಇದು ಲ್ಯಾಪ್ಟಾಪ್ ಏನೋ ಸಿಗತ್ತಾ ಸರ್ ಇವತ್ತು? ಸರ್, ಅಲ್ಲಿ ಹೋಗಿ ನಾನು ಚೆಕ್ ಮಾಡ್ಬೇಕು ಸರ್. ಹೌದಾ? ಯಾಕಂದ್ರೆ ಸಿಕ್ಕಿದ್ರೆ ಬರ್ತೀವಿ. ನಾನು ಹೇಳಿದ್ದೆ ಅವ್ರಿಗೆ, ಅದ್ ಏನ್ ಮಾಡಿದಾರ ನಾನು ಅಲ್ಲಿ ಹೋಗಿ ನೋಡ್ಬೇಕು ಸರ್. ಓಕೆ ಸರ್. ಸರಿ, ಓಕೆ ಸರ್. ಓಕೆ ದೆನ್, ಬೈ ಬೈ, ಸಿ ಯು ಗೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.